ಏಕಮೇವ ದ್ವಿತೀಯಂ. ಸರ್, ಒಬ್ಬ ವ್ಯಕ್ತಿ ಮರಣ ಹೊಂದಿದ ದಿನದಿಂದ ಆಗ್ಬೇಕಾಗಿರುವಂತ ಕಾರ್ಯಗಳು ಅದೆಷ್ಟೋ ಇದೆ. ದಹನಕ್ರಿಯೆ ಆಗಿರ್ಬೋದು, ಅಥವಾ 3ನೇ ದಿನ ಅಂತರ ಏನು ಇದು ಅಸ್ಥಿ ಸಂಚಯನ ಮಾಡ್ತಾರೆ. ಅದಾದ್ಮೇಲೆ ನಿತ್ಯ ವಿಧಿ, 10ನೇ ದಿನ ಧರ್ಮೋದಕ ಅಥವಾ ಸಲಿಲ ಕ್ರಿಯೆ ಅಥವಾ ಉದಕ ಕ್ರಿಯೆ. ಅದಾದ್ಮೇಲೆ 11ನೇ ದಿನ, ಅದಾದ್ಮೇಲೆ 12ನೇ ದಿನ ಸಪಿಂಡೀಕರಣ. ಇದೆಲ್ಲ ಆದ್ಮೇಲೆ ಮತ್ತೆ ವೈಕುಂಠ ಸಮಾರಾಧನೆ. ಇದೆಲ್ಲವೂ ಆದ್ಮೇಲೆ ಮತ್ತೆ 15 ದಿನಕ್ಕೊಂದು ಅಥವಾ 1 ತಿಂಗಳಿಗೊಂದು, ಹಾಗೆ ಇನ್ನಷ್ಟು 1 ವರ್ಷದವರೆಗೂ. ಹೀಗೆ ಒಬ್ಬ ವ್ಯಕ್ತಿ ಸತ್ತಿದ್ದ ದಿನದಿಂದ ವರ್ಷದವರೆಗೂ ಆಗಬೇಕಾಗಿರುವಂತಹ ಕ್ರಿಯೆಗಳು ಅದೆಷ್ಟೋ ಇದೆ. ಹೀಗಿರುವಾಗ ನಾವು ಏನನ್ನ ಪಾಲಿಸ್ತಾ ಇದ್ದೀವಿ ಇವಾಗ, ಅದು ಸರಿಯಾಗಿದೆಯಾ ಇಲ್ವಾ? ಸರಿಯಾಗಿಲ್ಲ ಅನ್ನೋದಾಗಿದ್ರೆ ಏನೆಲ್ಲ ಸರಿಪಡಿಸ್ಕೊಳ್ಬೇಕು, ಹಾಗೆ ಎಷ್ಟು ಕರ್ಮಗಳು ಕ್ರಿಯೆಗಳು ಇದಾವೆ ಅನ್ನೋದನ್ನ ಸ್ಥೂಲವಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸರ್. ಇದನ್ನ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, ಇವತ್ತು ನಾವು ಮಾಡಕ್ಕೆ ಹೊರಟಿರ್ತಕ್ಕಂತಹ ವಿಡಿಯೋ ಏನಿದೆ, ಇದು ನೂರಾರು ಸಾವಿರಾರು ಜನಗಳ ಪ್ರಶ್ನೆ ಆಗಿದೆ. ಯಾಕೆ ಅಂದರೆ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಅನ್ನೋ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫುಲ್ಲು ಕೆಳಗೆ ಹೋಯಿತು ಅಂದರೆ ನಾವು ಮಾಡಿರ್ತಕ್ಕಂತಹ ಮೊದಲನೇ ಯೂಟ್ಯೂಬ್ ಪ್ರೋಗ್ರಾಮೇನೆ ಕರೋನಾ ಟೈಮಲ್ಲಿ ಬಾಡಿ ಕೊಡ್ತಾ ಇರಲಿಲ್ಲ. ಕೊಡದೇ ಇದ್ದಾಗ ಕರ್ಮವನ್ನು ಹೇಗೆ ಮಾಡಬೇಕು ಅಂತ ಅನೇಕ ಜನ ಪುರೋಹಿತಗಳು, ಅಲ್ಪ ಸ್ವಲ್ಪ ತಿಳಿದಿರ್ತಕ್ಕಂತಹ ಜನಗಳು, ಇವರೆಲ್ಲರೂ ಕೂಡ ನನ್ನನ್ನು ಕೇಳಿದರು. ಅದರ ಬಗ್ಗೆ ಎಲ್ಲ ನಾನು ಅನೇಕ ದಶಕಗಳ ಕಾಲ ಓದಿ ರಿಸರ್ಚ್ ಮಾಡಿದ್ದೆ. ಆದ್ದರಿಂದ ಆಗ ನನಗೆ ಯೂಟ್ಯೂಬ್ ಅನ್ನೋದು ಗೊತ್ತು ಕೂಡ ಇರಲಿಲ್ಲ ನನಗೆ. ಹಾಗಂದ್ರೆ ಏನು ಅಂತ ನಮ್ಮ ಸ್ಟೂಡೆಂಟನ್ನು ಕೇಳಿ, ಇವಾಗ ಯೂಟ್ಯೂಬ್ ಪ್ರಶ್ನೆ ಯಾರು ಕೇಳಿದ ಆ ಹುಡುಗನ ಕೇಳಿ ನಾನು ಆಮೇಲೆ ಹೀಗೆ ಎಲ್ರಿಗೂ ರೀಚ್ ಆಗುತ್ತೆ ಅಂದರು. ಆವಾಗಿಂದ ನೀವು ಇವತ್ತಿಗೂ ನೋಡಿ ಕರೋನಾ ಬಗ್ಗೆ, ಅಂದರೆ ನಾನು ಕರೋನಾ ಅಂತ ಮೆನ್ಷನ್ ಮಾಡಿಲ್ಲ ಅಲ್ಲಿ, ಪರ್ಫಾರ್ಮಿಂಗ್ ದಿ ಫ್ಯೂನರಲ್ ರೈಟ್ಸ್ ಡ್ಯೂರಿಂಗ್ ಡಿಫಿಕಲ್ಟೀಸ್, ಆಪತ್ಕಾಲ ಬಂದಾಗ, ಅಂದರೆ ಬಾಡಿ ಸಿಗದೇ ಇದ್ದಾಗ ಅನ್ನೋ ಅರ್ಥ ಅದಕ್ಕೆ. ಅಲ್ಲಿ ನಾವು ಕರ್ಮವನ್ನು ಹೇಗೆ ಮಾಡಬೇಕು ಅಂತ ನಂದು ಮೊದಲನೇ ಆಡಿಯೋ ಇರ್ತಕ್ಕಂಥ. ಫಸ್ಟೆಲ್ಲ ನಾವು ಆಡಿಯೋ ಮಾಡ್ತಾ ಇದ್ದೀವಿ, ಇತ್ತೀಚೆಗೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಿರೋದು. ಹಾಗಾಗಿ ಅದು ಮೊದಲನೇ. ಅದಾದಮೇಲೆ ಶ್ರಾದ್ದ ಪ್ರಕರಣ ಅಂತಲೇ ಸೀರೀಸ್ ಬೇಕಾದಷ್ಟು ನಾವು ಮಾಡ್ಕೊಂಡು ಹೋಗಿದ್ದೀವಿ. ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ನೀವು ಅದೆಲ್ಲವನ್ನು ಕಂಪ್ಲೀಟಾಗಿ ನೋಡ್ಕೋಬೋದು. ಇನ್ನು ಇವತ್ತಿನ ಮುಖ್ಯವಾದಂತಹ ಟಾಪಿಕ್ಗೆ ಬಂತು ಅಂದರೆ, ಒಬ್ಬ ವ್ಯಕ್ತಿ ಅಂದರೆ ತಂದೆ ಅಥವಾ ತಾಯಿ ಮುಖ್ಯವಾಗಿ, ಯಾಕೆಂದರೆ ಸಾಮಾನ್ಯ ಒಬ್ಬ ವ್ಯಕ್ತಿ ಕರ್ಮ ಮಾಡೋದು ಇಲ್ಲ ತಂದೆದು ಇಲ್ಲ ತಾಯಿದು. ಈ ಎಕ್ಸೆಪ್ಷನಲ್ ಕೇಸ್ಗಳಲ್ಲಿ ಹೆಂಡ್ತಿದೋ ಮಗಂದೋ ಅಣ್ಣಂದೋ ತಮ್ಮಂದೋ ಈ ಥರ ಬೇರೆ ಯಾವುದೋ ಅಕ್ಕಂದೋ ತಂಗಿದೋ ಈ ಥರ ಬೇರೆ ಯಾವುದೋ ಇರಬಹುದು. ಯಾವುದೇ ವ್ಯಕ್ತಿಯ ಒಂದು ಕರ್ಮವನ್ನು ಮಾಡಬೇಕಾದಾಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, 12 ದಿನ ಕಂಟಿನ್ಯೂಸ್ ಆಗಿ ಅಶೌಚದ ಒಂದು ಕ್ರಿಯೆ ನಡೆಯುತ್ತೆ. ಅದು ಅಲ್ಲಿ ಆ್ಯಕ್ಚುಯಲ್ ಆಗಿ ಮಾಡ್ತಕ್ಕಂತಹ ಕರ್ತ ಏನಿದ್ದಾನೆ ಅವನು ಮಡಿ. ನಿಮಗರ್ಥವಾಗುವ ಭಾಷೆನಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ನಿಮಗರ್ಥವಾಗುವ ಭಾಷೆನಲ್ಲಿ ಅವನು ಮಡಿ. ಯಾಕೆ ಅಂದರೆ ಆ 12 ದಿನಾನೂ ಕೂಡ ಅವನು ಎಲ್ಲೂ ಮನೆಯಿಂದ ಆಚೆಗೆ ಹೋಗೋದಿಲ್ಲ. ಅವನ ಸಹಾಯಕ್ಕೆ ಅಂತ ಈ ಜಾಯಿಂಟ್ ಫ್ಯಾಮಿಲಿನಲ್ಲಿ ಅಣ್ಣ ತಮ್ಮಂದು ಕಸಿನ್ಸು ಎಲ್ಲ ಯಾರು ಇರ್ತಾರೆ ಅವ್ರುಗಳು ಏನೇನು ಬೇಕೋ ಹೆಲ್ಪನ್ನು ಮಾಡ್ತಾ ಇದ್ರೂ ಹಿಂದೆನೂ ಇವತ್ತಿಗೂ ಮಾಡ್ತಾ ಇದ್ದಾರೆ ಸುಮಾರು ಕುಟುಂಬಗಳಲ್ಲಿ. ಅದು ಜಾಯಿಂಟ್ ಫ್ಯಾಮಿಲಿ ಮುಖ್ಯ ಉದ್ದೇಶ ಏನು ಅಂದರೆ ಒಬ್ರು ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದೇನೆ ಮೇನ್ ಆ ಟೈಮಲ್ಲಿ. ಹಾಗಾಗಿ ಇಲ್ಲಿ ಏನಾಗತ್ತೆ ಅಂದರೆ ಆ ವ್ಯಕ್ತಿ ಎಲ್ಲೂ ಹೋಗೋದಿಲ್ಲ, ಅದನ್ನು ಅವನು ಬಹಳ ಮಡಿಯಿಂದ ಇರ್ತಾನೆ. ನಾವು ಅವನ ಮೈಲ್ಗೆ ಅಂದ್ಬಿಟ್ಟು ನಾವೆಲ್ಲ ಮಡಿ ಅಂದ್ಕೊಂಡಿರ್ತೀವಿ, ಖಂಡಿತ ಅಲ್ಲ. ಅವನು ಮಡಿ, ನಾವುಗಳು ಮೈಲ್ಗೆ. ನಾವೆಲ್ಲೆಲ್ಲೂ ಆಚೆ ಎಲ್ಲ ಓಡಾಡಿರ್ತೀವಿ, ಅದರಿಂದ ನಾವು ಮೈಲ್ಗೆ. ಇದು ಲೆಕ್ಕಾಚಾರ. ಇನ್ನು ಅವನು ಸತ್ತ ಮೇಲೆ ಏನು ಮಾಡಬೇಕು, ಮೊದಲನೇ ದಿನದ್ದನ್ನು ನಾನು ಹೇಳ್ತಾ ಹೋಗ್ತೀನಿ ಏನು ಮಾಡಬೇಕು ಅನ್ನೋದನ್ನು. ಹಾಗೆ ಮುಂದಕ್ಕೆ ಹೇಳಿರ್ತಕ್ಕಂಥದ್ದು ಅಥವಾ ಇನ್ನೇನಾದ್ರು ಪ್ರಶ್ನೆಗಳಿತ್ತು ಅಂದ್ರೆ ಪ್ರಶ್ನೆಗಳನ್ನು ಕೇಳಿದಾಗ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇ ದಿನದಲ್ಲಿ ಆ ಒಂದು ಕರ್ತ ಒಬ್ಬನೇ ಇದ್ದರೆ ಅಥವಾ ಅನೇಕ ಜನ ಇದ್ದರೆ, ಯಾರು ಜ್ಯೇಷ್ಠ ಪುತ್ರನೋ ಅವನು ಮಾಡಬೇಕು.
ಇನ್ನು ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನಾದ್ರು ಡೌಟ್ಗಳಿತ್ತು ಅಂದ್ರೆ ನೀವು ಮೆಸೇಜ್ಗಳು ಮಾಡಿ, ಅಲ್ಲೋ ಕಮೆಂಟ್ ಮಾಡಿ, ನಾವು ಅದ್ರ ಬಗ್ಗೆ ಮುಂದಕ್ಕೆ ನಮಗೆ ಬೇಕು ಅನ್ಸಿದ್ರೆ ವಿಡಿಯೋಗಳನ್ನು ಮಾಡ್ತೀವಿ ನಾವು. ಯಾಕೆಂದ್ರೆ ಇದು ತುಂಬಾ ಗಹನವಾದಂತಹ ಕಾನ್ಸೆಪ್ಟು ಮತ್ತೆ ವಿಶಾಲವಾದಂತಹ ಕಾನ್ಸೆಪ್ಟ್. ಇಲ್ಲಿ ವಿಶಾಲತೆ, ಅಗಾಧತೆ ಎಲ್ಲವೂ, ತಲಸ್ಪರ್ಶಿಯಾದಂತಹ ವಿಚಾರ ಇದು, ಎಲ್ಲವೂ ಇದೆ. ಹಾಗಾಗಿ ಅಷ್ಟು ಸುಲಭನಾಗಿ ಒಂದು ಸ್ಟ್ರೆಚ್ಚಲ್ಲಿ ಎಲ್ಲವನ್ನೂ ನಾವು ಖಂಡಿತವಾಗ್ಲೂ, ನಾನು ಅಂತಲ್ಲ, ಯಾರು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಮಾಡಕ್ ಹೋಯ್ತು ಅಂದ್ರೆ ಅವರ್ಸ್ ಟುಗೆದರ್ ಆಗುತ್ತೆ, ಕೇಳೋರ್ಗು ಅದಾಗೋದಿಲ್ಲ. ಅದರಿಂದ ಒಂದು ಟೈಮ್ ಲಿಮಿಟ್ ಅಂತ ನಾವು ಇಟ್ಕೊಂಡಿರ್ತೀವಿ ಕೆಲವು ವಿಚಾರಗಳಿಗೆ. ಆ ಒಂದು ಟೈಮ್ ಲಿಮಿಟ್ ಇವಾಗ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಅದರಿಂದ ಒಬ್ಬ ಕರ್ತ ಇದ್ದಾನೆ ಅಂತ ಇಟ್ಕೋಣ, ಅವನ ಜೊತೆಗೆ ಹಿಂದೆ ಇರೋದಲ್ಲ ಅನ್ನೋ ಪವಿತ್ರ ಇಟ್ಕೊಳ್ತಾರೆ, ಕೈ ಇಟ್ಕೊಳ್ತಾರೆ ಅಷ್ಟೇನೆ, ಇನ್ನೇನು ಇಲ್ಲ ಅಲ್ಲಿ. ಆ ಒಬ್ಬ ಕರ್ತ ಇದ್ದಾಗ ಅವನು ಸರಿ ಹೋಗಿರ್ತಕ್ಕಂತಹ ವ್ಯಕ್ತಿ ಯಾರು ಇರ್ತಾರೆ, ತಂದೆ ಆಗಿರಲಿ ತಾಯಿ ಆಗಿರಲಿ ಮುಖ್ಯವಾಗಿ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು, ಪದೇ ಪದೇ ರಿಪೀಟ್ ಮಾಡಲ್ಲ. ಹಾಗಾಗಿ ಹೋಗಿರ್ತಕ್ಕಂತಹ ವ್ಯಕ್ತಿ ಯಾರಿರ್ತಾರೆ ಅವರನ್ನ ದಕ್ಷಿಣಾಗ್ರವಾಗಿ ಮಲಗಿಸ್ಬೇಕು ಫಸ್ಟ್. ಯಾರಾದ್ರೂ ಹೋದ್ರೆ ಮನೆಯಲ್ಲಿ ದರ್ಭೆಯನ್ನ ದಕ್ಷಿಣ ದಿಕ್ಕಿಗೆ ಹಾಕಿ, ಆ ದಕ್ಷಿಣ ದಿಕ್ಕು ಮೇಲೆ ನೀವು ಚಾಪೆ ಮೇಲೆ ಮಲಗಿಸ್ತೀರೋ, ಹಾಸಿಗೆ ಮೇಲೆ ಮಲಗಿಸ್ತೀರೋ, ಅದು ಯಾವುದ್ರ ಮೇಲೆ ಮಲಗಿಸಿರ್ತೀರೋ ಮತ್ತೆ ಅದನ್ನ ಮನೆಗೆ ತರಬಾರ್ದು. ಅದು ಬಹಳ ಇಂಪಾರ್ಟೆಂಟ್. ಸುಮಾರು ಜನಕ್ಕೆ ಅದು ಗೊತ್ತಿರೋದಿಲ್ಲ. ಹಾಗಾಗಿ ನಾವು ಅದನ್ನ ಶವಶಯನ ಅಂತಾನೆ ಕರಿತೀವಿ ನಾವು. ಹಾಗಾಗಿ ಏನಾಗುತ್ತೆ ಅಂದ್ರೆ ಆ ಒಂದು ಒಂದು ಸತ್ತಿರ್ತಕ್ಕಂತಹ ಒಂದು ಪ್ರೇತ ಅಂತ ಕರಿತೀವಿ, ಕರೆಕ್ಟಾಗಿ ಟರ್ಮ್ ಹೇಳಬೇಕು ಅಂದ್ರೆ, ಆ ಪ್ರೇತಕ್ಕೆ ಒಂದು ಹಾಸಿಗೆನೋ ಅಥವಾ ಒಂದು ಚಾಪೆನ ಏನು ಕೊಟ್ಟಿರ್ತೀವಿ ಅದನ್ನ ಸ್ಮಶಾನದಲ್ಲಿ ಬಿಟ್ಟು ಬರ್ಬೇಕು ನಾವು. ಅದನ್ನ ಅಲ್ಲಿ ಸ್ಮಶಾನ ವಾಸಿಗಳು ಯಾರಿರ್ತಾರೆ ಅವರು ಯೂಸ್ ಮಾಡ್ಕೊಳ್ತಾರೆ. ಅದೆಲ್ಲ ತುಂಬಾ ದೊಡ್ಡ ಕಾನ್ಸೆಪ್ಟ್, ಅದನ್ನೆಲ್ಲ ನಾನು ಇಲ್ಲಿ ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ಹಾಗಾಗಿ ದಕ್ಷಿಣಾಗ್ರವಾಗಿ, ದಕ್ಷಿಣಕ್ಕೆ ದರ್ಭೆಯ ತುದಿ ಬರೋ ರೀತಿಯಲ್ಲಿ ಉದ್ದನೇ ದರ್ಭೆಯನ್ನು ಹಾಕಿ, ಅದರ ಮೇಲೆ ಚಾಪೆನೋ ಹಾಸಿಗೆನೋ ದಿಂಬೋ ನೀವೇನೇನು ಹಾಕ್ತಿರೋ ನಿಮ್ಮ ದೇಶಾಚಾರ ಕುಲಾಚಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಅದನ್ನ ಮಾಡಿ, ಅವರಿಗೆ ಸಾಮಾನ್ಯವಾಗಿ ಕೆಲವರು ಕಾಲು ಎರಡನ್ನೂ ಈ ಪದ್ಮಾಸನ ಥರ ಮಲಗಿಸ್ತಾರೆ, ಕೆಲವರು ಎರಡು ಕಾಲನ್ನು ಉದ್ದಕ್ಕೆ ಬಿಟ್ಟು ಎರಡು ಹೆಬ್ಬೆರಳನ್ನು ಕಟ್ಟುತ್ತಾರೆ. ಈ ಥರದ್ದೆಲ್ಲ ನಾನಾ ವಿಧವಾದಂತಹ ಪದ್ಧತಿಗಳು ಇದೆ ಅಂತ ಹೇಳ್ತೀನಿ ನಾನು. ಇದುಗಳಿಗೆ ಯಾವ್ದು ಸರಿ ಯಾವ್ದು ತಪ್ಪು ಏನೂ ಇಲ್ಲ, ದೇಶಾಚಾರ ಕುಲಾಚಾರವೇ ಪ್ರಮಾಣ ಇದಕ್ಕೆಲ್ಲ. ನೀವು ಯಾವ ಥರ ಬೇಕಾದ್ರೂ ಮಾಡ್ಬೋದು. ಇದನ್ನು ಆದ್ಮೇಲೆ ಕರ್ಮ ಪ್ರಾರಂಭ ಮಾಡ್ಬೇಕಾದ್ರೆ ಮೊದಲಿಗೆ ಆಚಮನ ಮಾಡಬೇಕು. ಸರ್, ಮನೆ ಬಾಗಿಲಿಗೆ ಮಲಗಿಸ್ಬೇಕು ಅಂದ್ರೆ ಮನೆ ಬಾಗಿಲ ಅಭಿಮುಖವಾಗಿ ಅವರ ದೇಹವನ್ನ ಮಲಗಿಸ್ಬೇಕು ಅಂತ ತುಂಬಾ ಜನ ಹೇಳ್ತಾರೆ. ಇಲ್ಲಿ ಈ ವಿಚಾರವಾಗಿ ದಕ್ಷಿಣ ದಿಕ್ಕು ಇಂಪಾರ್ಟೆಂಟ್ ಆಗುತ್ತೆ ಹೊರತು ಮನೆ ಬಾಗಿಲಿಗೆ ಮಲಗಿಸ್ಬೇಕು ಅಂತ ಏನಿಲ್ಲ ಅಲ್ವಾ? ಖಡಾಖಂಡಿತವಾಗಿ ಮನೆ ಬಾಗಿಲಿಗೆ ಮಲಗಿಸ್ಬೇಕು ಅನ್ನೋದಿಲ್ಲ. ದಕ್ಷಿಣ ದಿಕ್ಕೇ ಪ್ರಧಾನ. ದಕ್ಷಿಣ ದಿಕ್ಕಿಗೆ ಹೋಗಿರ್ತ ಮೃತ ವ್ಯಕ್ತಿಯ ತಲೆ ಬರಬೇಕು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೌತ್ ಡೈರೆಕ್ಷನ್ಗೆ ಮೃತ ವ್ಯಕ್ತಿಯ, ಸತ್ತಿರ್ತಕ್ಕಂತಹ ವ್ಯಕ್ತಿಯ ಹೆಡ್ ಅಂದ್ರೆ ತಲೆ ಬರ್ತಕ್ಕಂಥದ್ದು. ಇನ್ನು ಕಾಲು ಮೊಡಿಸ್ಬೇಕಾ, ಉದ್ದಕ್ಕೆ ಬಿಟ್ಟು ನೀವು ಹೆಬ್ಬೆರಳೆರಡನ್ನು ಕಟ್ಟಬೇಕಾ, ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ಬಿಟ್ಟಿದ್ದೀನಿ. ದೇಶಾಚಾರ ಕುಲಾಚಾರ ಬಿಟ್ಟಿರೋದು ಅದೆಲ್ಲ ಏನಂತ ದೊಡ್ಡ ವಿಚಾರ ಅಂತ ಏನಲ್ಲ. ಹಾಗಾಗಿ ಇದು ಆದ್ಮೇಲೆ ಆಚಮನ ಮಾಡಿದ್ಮೇಲೆ ಕರ್ತ ಏಕದರ್ಭ ಪವಿತ್ರ ಮೃತ್ವ ಅಂತ ಹೇಳ್ತಾರೆ. ಸೊ ಪವಿತ್ರವನ್ನ ಇಟ್ಕೋಬೇಕಾದ್ರೆ ಒಂದು ದರ್ಭೆಯ ಪವಿತ್ರವನ್ನ ಇಟ್ಕೋಬೇಕಾಗತ್ತಾನು. ಪವಿತ್ರವನ್ನ ಇಟ್ಕೊಂಡ್ಮೇಲೆ ಸಂಕಲ್ಪ ಮಾಡಿಸ್ತಾರೆ, ಪ್ರಾಣಾಯಾಮ ಅಂತ ಹೇಳಿ ಸಂಕಲ್ಪ. ಆ ಸಂಕಲ್ಪ ಆದ್ಮೇಲೆ ಆ ಕರ್ಮ ಅಧಿಕಾರಕ್ಕೆ ಅವನು ಕೇಳ್ಕೋಬೇಕು. ನಾನು ಇಂಥ ತಂದೆದೋ ಅಥವಾ ತಾಯಿದೋ ಕರ್ಮವನ್ನು ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಆ ಅಧಿಕಾರ ಸಂಪದಸ್ಥಿತಿ ಭವಂತು ಅಂತ ಹೇಳ್ತಾರೆ, ಅಧಿಕಾರ ಸಂಪದಸ್ತು ಅಂತ ಮಾಡಿಸ್ತಾ ಇರ್ತಕ್ಕಂಥವ್ರು ಹೇಳ್ತಾರೆ. ಆ ರೀತಿ ಮಾಡಿಕೊಂಡು ಅದಾದ್ಮೇಲೆ ಅಲ್ಲಿ ಕೆಲವು ವೇದ ಮಂತ್ರಗಳು ಬರುತ್ತೆ. ಅದು ಆದ್ಮೇಲೆ ಸರ್ವಪ್ರಾಯಶ್ಚಿತ್ತ ವಿಧಿ ಅಂತ ಇದೆ. ಆ ಸರ್ವಪ್ರಾಯಶ್ಚಿತ್ತ ವಿಧಿಯನ್ನ ಮಾಡಿಕೊಂಡು ಆಮೇಲೆ ಪರಿಷದ್ ಉಪಸ್ಥಾನ ಅಂತ ಇರುತ್ತೆ. ಅಶೇಷೆ ಹೇ ಪರಿಷತ್ತು ಮದೀಯಾಮ್, ಇದೆಲ್ಲ ಒಂದಷ್ಟು ಮಂತ್ರಗಳು ಬರುತ್ತೆ, ಅದನ್ನು ಹೇಳಿಸ್ತಾರೆ. ಅದಾದ್ಮೇಲೆ ಪಂಚಗವ್ಯ ವಿಧಿ ಅಂತ ಇದೆ. ಪಂಚಗವ್ಯವನ್ನು ಮಾಡ್ಕೋಬೇಕಲ್ಲೇನೆ. ಪಂಚಗವ್ಯ ಪ್ರತಿಯೊಂದಕ್ಕೂ ಮಂತ್ರ ಇದೆ ವಿಸ್ತಾರವಾಗಿ. ಯಾವ ಪ್ರೊಸೀಜರ್ನು ನಾನು ಮಂತ್ರಪೂರ್ವಕವಾಗಿ ಹೇಳಕ್ ಹೋಗೋದಿಲ್ಲ, ಯಾಕೆಂದ್ರೆ ಇದನ್ನ ಹೇಳೋದಕ್ಕೇನೆ ತುಂಬಾ ಟೈಮ್ ಹಿಡಿಯುತ್ತೆ. ಹಾಗಾಗಿ ಪಂಚಗವ್ಯ ವಿಧಿ ಅನ್ನೋದಿದೆ, ಪಂಚಗವ್ಯವನ್ನು ಅಲ್ಲೇ ಮಾಡ್ಕೋಬೇಕು. ಆಮೇಲೆ ಪಂಚಗವ್ಯ ಪ್ರೋಕ್ಷಣೆ, ಶವಕ್ಕೆ ಪಂಚಗವ್ಯ ಪ್ರೋಕ್ಷಣೆ ಮಾಡಬೇಕು. ಆ ಪ್ರೋಕ್ಷಣೆ ಮಾಡಿದ ಮೇಲೆ ಆ ಶವವನ್ನು ನಾವು ಮುಟ್ಟೋದಕ್ಕೆ ಅಧಿಕಾರ ಸಿಗ್ತಕ್ಕಂಥದ್ದು, ಇನ್ನು ಮುಂದಿನ ಕರ್ಮವನ್ನು ಮಾಡೋದಕ್ಕೆ ಅಧಿಕಾರ ಸಿಗ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಶವಕ್ಕೆ ಪ್ರೋಕ್ಷಣೆಯನ್ನ ಮಾಡಿದ್ಮೇಲೆ ಅದು ಆದ್ಮೇಲೆ ನಾವು ಉತ್ಕ್ರಾಂತಿ ಗೋದಾನ ಅಂತ ಹೇಳ್ತೀವಿ. ಈ ಉತ್ಕ್ರಾಂತಿ ಗೋದಾನ ಅನ್ನೋದು ಆಕ್ಚುಯಲ್ ಆಗಿ ಏನು ಅಂದ್ರೆ, ಇನ್ನೇನು ಜೀವ ಹೋಗ್ತಾ ಇದೆ ಅನ್ನಬೇಕಾದ್ರೆ ಆ ಮೃತ ವ್ಯಕ್ತಿಯ ಕೈಲಿ ಮಾಡಿಸ್ಬೇಕಾದಂತಹ ಗೋದಾನ ಅದು ಉತ್ಕ್ರಾಂತಿ. ಕ್ರಾಂತಿ ಕ್ರಮಣ ಸಂಸ್ಕೃತದಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. 100ಕ್ಕೆ 99% ಜನ ಪುರೋಹಿತರುಗಳಿಗೆ ಇಡೀ ದೇಶದಲ್ಲಿ ಸಂಸ್ಕೃತ ಬರಲ್ಲ. ಬಹಳ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ಸಂಸ್ಕೃತ ಪ್ರೊಫೆಸರ್, ನಾನು ಚೆನ್ನಾಗಿ ಸಂಸ್ಕೃತ ಓದ್ಕೊಂಡಿದ್ದೀನಿ. ಅದರಿಂದ
ಲೌಕಿಕ ಸಂಸ್ಕೃತ ತುಂಬಾನೇ ಚೆನ್ನಾಗಿ ಬರುತ್ತೆ ನನಗೆ. ಅದರಿಂದ ವೈದಿಕ ಸಂಸ್ಕೃತ ಬೇರೆ, ಲೌಕಿಕ ಸಂಸ್ಕೃತ ಬೇರೆ. ಲೌಕಿಕ ಸಂಸ್ಕೃತ ಚೆನ್ನಾಗೇ ಬರುತ್ತೆ, ಅದನ್ನ ನಾನು ಘಂಟಾಘೋಷವಾಗಿ ಹೇಳ್ತಿದ್ದೀನಿ. 100ಕ್ಕೆ 99%, 99% ಜನ ಮಾಡಿಸ್ತಕ್ಕಂತಹ ಪುರೋಹಿತಗಳಿಗೆ ಸಂಸ್ಕೃತ ಬರಲ್ಲ, ಅಲ್ಲಿ ಇರ್ತಕ್ಕಂತಹ ಸಂಸ್ಕೃತ ವಾಕ್ಯಗಳ ಅರ್ಥ ಗೊತ್ತಿರಲ್ಲ. ಆದ್ರಿಂದ ನಾನೇ ಬಿಡಿಸಿ ಹೇಳ್ತಾರೆ, ಯಾಕೆಂದ್ರೆ ನಂಗೆ 100 ಜನ 1000 ಜನ ಕೇಳಿದ್ದಾರೆ ಇದ್ರ ಬಗ್ಗೆ ದಯವಿಟ್ಟು ಒಂದು ವಿಡಿಯೋ ಮಾಡಿ, ನಾವು ಒಬ್ಬೊಬ್ಬರು ಒಂಥರ ಮಾಡ್ತಾರೆ, ನಮಗೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಹಾಗಾಗಿ ಉತ್ಕ್ರಾಂತಿ ಅಂದ್ರೆ ಅಂದ್ರೆ ಉಪರಿ ಅನ್ನೋ ಅರ್ಥ, ಮೇಲಕ್ಕೆ ಕ್ರಮಣ ಹೋಗ್ತಾ ಇದೆ, ಜೀವ ಮೇಲಕ್ಕೆ ಹೋಗ್ತಾ ಇದೆ ಅಂತ ಅರ್ಥ, ಇನ್ನೇನು ಸಾಯೋ ಸ್ಟೇಜು ಅಂತ ಅರ್ಥ. ಅದ್ರ ಬಗ್ಗೆ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ನಾನು 19 ಪುರಾಣಗಳನ್ನು ಓದಿದ್ದೀನಿ. ಆದ್ರಿಂದ ಸಂಪೂರ್ಣವಾಗಿ 18 ಅಲ್ಲ 19 ಪುರಾಣಗಳನ್ನು ಓದಿದ್ದೀನಿ. ಆದ್ರಿಂದ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡು ಹೋಗುತ್ತೆ ಹೀಗೀಗ ಮಾಡಬೇಕು ಅದಲ್ಲ. ಸೊ ಹಾಗಾಗಿ ನಿಯರ್ ಡೆತ್ ಎಕ್ಸ್ಪೀರಿಯನ್ಸಸ್ ಅಂತ ಕೂಡ ಬರುತ್ತೆ ಪುರಾಣಗಳಲ್ಲಿ, ಬೇಕಾದಷ್ಟು ಕಡೆ ಬಂದಿದೆ. ಹಾಗಾಗಿ ಈ ಜೀವಾತ್ಮ ಹೋಗ್ತಾ ಇದೆ ಅನ್ಬೇಕಾದ್ರೆ ಮಕ್ಕಳು ಆಗಿರ್ತಕ್ಕಂಥದ್ದು ಮಾಡಬೇಕಾದಂತಹದ್ದು. ಇನ್ನು ಗಂಡು ಮಕ್ಕಳು ಇಲ್ಲ ಅಂದ್ರೆ ಏನು ಮಾಡಬೇಕು ಅಂದ್ರೆ, ಅಕಸ್ಮಾತ್ ಹೆಣ್ಣು ಮಕ್ಕಳೇ ಕರ್ಮವನ್ನ ಮಾಡಬೇಕು. ಅದ್ರ ಬಗ್ಗೆ ನಾನು ಬಹಳ ಹಿಂದೆನೆ ಆಡಿಯೋ ಮಾಡಿದ್ದೀನಿ, ಅದನ್ನೆಲ್ಲ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಹೋದ್ರೆ ಸಿಗತ್ತೆ. ಫೀಮೇಲ್ಸ್ ಕ್ಯಾನ್ ಆಲ್ಸೋ ಪರ್ಫಾರ್ಮ್ ಶ್ರಾದ್ದ ಅಂತ ಮಾಡಿದ್ದೀನಿ ನಾನು, ಫ್ಯೂನರಲ್ ರೈಟ್ಸ್ ಅಂತ, ನೀವೆಲ್ಲಾನು ಅಲ್ಲಿ ನೋಡ್ಕೋಬಹುದು. ನೀವು ಯಾವ್ಯಾವ್ದು ಶ್ರಾದ್ದಕ್ಕೆ ಸಂಬಂಧಪಟ್ಟಿದ್ದು ಹೆಚ್ಚು ಕಮ್ಮಿ ಒಂದು 25 ಆಡಿಯೋ ವಿಡಿಯೋಗಳ ಮೇಲೆ ಮಾಡಿದ್ದೀವಿ ನಾವು, ನೀವು ಎಲ್ಲವನ್ನೂ ನೋಡ್ಕೋಬಹುದು. ಅಲ್ಲಿ ನಿಮ್ಗೆ ಏನೇ ಡೌಟ್ ಬಂದ್ರು ನನ್ನ ವಾಟ್ಸಾಪ್ ನಂಬರಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ, ಅದಕ್ಕೆ ನೀವು ಮೆಸೇಜ್ ಮಾಡ್ಬೋದು. ಅದು ಮತ್ತೆ ನಾವು ವಿಡಿಯೋ ಮಾಡೋದಕ್ಕೆ ನಮಗೆ ಯೋಗ್ಯತೆ ಅನಿಸಿದ್ರೆ ಇದೆ ಅಂತ ಅವಾಗ ಮಾಡ್ತೀವಿ ನಾವು, ಹಾಗೆ ಇಲ್ಲ ಅಂದ್ರೆ ನಾವು ಸುಮ್ಮನೆ ಮೆಸೇಜೋ ಅಥವಾ ಕಮೆಂಟೋ ಮಾಡಿರ್ತೀವಿ. ಇನ್ನು ಈ ಉತ್ಕ್ರಾಂತಿ ಗೋದಾನವನ್ನು ಮಾಡಿದ ಮೇಲೆ, ಅಲ್ಲಿ ಗೋದಾನ ಅಂದ್ರೆ ಎಲ್ಲರೂ ಮಾಡೋಕ್ಕಾಗಲ್ಲ ಇವತ್ತಿನ ಲೈಫ್ ಸ್ಟೈಲಲ್ಲಿ. ಒಂದು ಸರಿಯಾಗಿರ್ತಕ್ಕಂಥ ಹಸು ತರಬೇಕು ಅಂದ್ರೆ ಬಹುಶಃ ಒಂದು 60-70 ಸಾವಿರ ರೂಪಾಯಿ ಮೇಲಾಗತ್ತೆ ಅನ್ಸುತ್ತೆ. ಅದಕ್ಕೆ ರಜತ ಗೋದಾನನೋ ಅಥವಾ ಇನ್ನೇನೋ ಪ್ರತ್ಯಾಮ್ನಾಯ ಅಂದ್ರೆ ಅದರ ಬದಲು ಅಂತಾನೋ ಇಷ್ಟು ಅಂತಾನೋ ಏನೋ ಕೊಡ್ತಾರೆ. ಅದು ಅವ್ರವ್ರ ಯಥಾಶಕ್ತಿಗೆ ಬಿಟ್ಟಿರ್ತಕ್ಕಂಥ, ನಾನು ಹಣದ ಬಗ್ಗೆ ಯಾವುದ್ರ ಬಗ್ಗೆನೂ ಮಾತಾಡಕ್ಕೆ ಹೋಗಲ್ಲ. ಅದು ಆದ್ಮೇಲೆ ತಿಲಪಾತ್ರ ದಾನ ಅಂತ ಬರುತ್ತೆ. ಆ ಹೋಗಿರ್ತಕ್ಕಂಥ ವ್ಯಕ್ತಿ ಹೆಸರಿನಲ್ಲಿ ತಿಲಪಾತ್ರ ದಾನವನ್ನು ಮಾಡಿ ದಶದಾನಗಳನ್ನು ಮಾಡ್ತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಕರ್ಣಸೂಕ್ತ ಜಪ ಅಂತ ಬರುತ್ತೆ. ಆ ಮೃತ ವ್ಯಕ್ತಿಯ ಒಂದು ಕಿವಿನಲ್ಲಿ ಈ ಒಂದು ಸೂಕ್ತ ಬರುತ್ತೆ, ನಾನಾನಂಬ ಅನ್ನೋದು ವ್ರತ ನಿಧನ ನಾಮ್ ಅಂತ ಬರುತ್ತೆ ಅದು ಮಂತ್ರ. ಅದನ್ನ ಅವನ ಒಂದು ದಕ್ಷಿಣ ಕರ್ಣದಲ್ಲಿ ಅಂದ್ರೆ ಬಲಗಿವಿನಲ್ಲಿ ಹೇಳ್ತಕ್ಕಂಥದ್ದು. ಇದು ಒಂದು ವಿಧಿ. ಇದು ಆದ್ಮೇಲೆ ವಪನಕ್ಕೆ ಪ್ರಾರ್ಥನೆ. ವಪನ ಅಂದ್ರೆ ತಲೆ ಬೋಳಿಸ್ಕೊಳ್ಳೋದು. ಹೆಚ್ಚು ಕಮ್ಮಿ ನನಗೆ ತಿಳಿದ ಮಟ್ಟಿಗೆ, ನಾನು ಕಾಶ್ಮೀರ ಟು ಕನ್ಯಾಕುಮಾರಿ ಅಂತದಲ್ಲ, ಆ ಥರ ಎಲ್ಲಾ ಜಾಗಗಳನ್ನು ಉತ್ತರ ಭಾರತ, ಸುಮಾರು ದಕ್ಷಿಣ ಭಾರತ ಎಲ್ಲ ಓಡಾಡಿದ್ದೀನಿ. ಅದರಿಂದ ಎಲ್ಲಾ ಜನಾಂಗದವರು ಕೂಡ, ಹೆಣ್ಣು ಮಕ್ಕಳುಗಳೂ ಕೂಡ ಕೆಲವು ಕುಲದಲ್ಲಿ ಅಥವಾ ಕೆಲವು ಜನಾಂಗದಲ್ಲಿ ಪಂಗಡದಲ್ಲಿ ತಮ್ಮ ತಂದೆ ಅಥವಾ ತಾಯಿ ಹೋದಾಗ ತಲೆ ಬೋಳಿಸ್ಕೊಳ್ಳುವಂತಹ ಒಂದು ವಪನ ಅಂತ ಕರೀತೇವೆ ಸಂಸ್ಕೃತದಲ್ಲಿ. ಅದನ್ನ ತಲೆ ಬೋಳಿಸ್ಕೊಳ್ತಕ್ಕಂತಹ ಒಂದು ಪದ್ಧತಿ ಇದೆ. ಅದು ಪದ್ಧತಿ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಶಾಸ್ತ್ರದಲ್ಲಿ ಅದನ್ನೇನು ಇದು ಮಾಡಿಲ್ಲ, ಇನ್ಸಿಸ್ಟ್ ಮಾಡಿಲ್ಲ. ಆದ್ರೆ ಹೆಣ್ಮಗಳೇ ಕಾರ್ಯ ಮಾಡ್ತಿದ್ರೆ ತಲೆ ಬೋಳಿಸ್ಕೊಂಡೇ ಮಾಡ್ಬೇಕು. ಇದು ಒಂದು ಶಾಸ್ತ್ರದಲ್ಲಿ ವಿಧಿ. ಇದ್ರ ಬಗ್ಗೆ ಎಲ್ಲ ಸರಿ ತಪ್ಪುಗಳ ಬಗ್ಗೆ ನಾನು ಇಲ್ಲೇನು ಮಾತಾಡ್ತಾ ಇಲ್ಲ. ಹಾಗಾಗಿ ಏನಾಗುತ್ತೆ, ವಪನಕ್ಕೆ ಪ್ರಾರ್ಥನೆ ಮಾಡಿ ಆ ವಪನ ಪ್ರಾಯಶ್ಚಿತ್ತ ಮಾಡಿಕೊಂಡು ವಪನವನ್ನು ಮಾಡಿಸ್ಕೋಬೇಕಾಗತ್ತೆ. ಆ ವಪನ ಮಾಡಿಸ್ಕೊಂಡಾದ್ಮೇಲೆ ಆ ಪ್ರೇತಕ್ಕೆ ಸಂಬಂಧಪಟ್ಟಂತಹ ಕೆಲವು ಹೋಮಗಳಿರುತ್ತೆ, ಪುನಃಸಂಧಾನ ಹೋಮ ಅಂತ ಈ ಥರದ್ದೆಲ್ಲ ಇರುತ್ತೆ, ಪ್ರೇತ ಉಪಾಸನ ವಿಧಿ ಅಂತೆಲ್ಲ ಇರುತ್ತೆ. ಇದೆಲ್ಲವನ್ನು ಮಾಡ್ಕೋಬೇಕಾಗತ್ತೆ. ಅದಾದ್ಮೇಲೆ ವಾಸಸ್ ಅಂತ ಹೇಳ್ತೀವಿ. ವಾಸಸ್ ಅಂದ್ರೆ ಅಂಚು ಸೆರಗು ಈ ಥರದ್ದೆಲ್ಲ ಏನು ಇಲ್ಲದೆ ಇರತಕ್ಕಂತಹ ಪ್ಲೈನ್ ಬಿಳಿ ಬಟ್ಟೆ. ಅದಕ್ಕೆ ಅಂಚು ಇಲ್ಲದೆ ಇರತಕ್ಕಂತಹ ಬಿಳಿ ಬಟ್ಟೆಯನ್ನ ಬೇರೆ ದಿನಗಳಲ್ಲಿ ಮನೆಯಲ್ಲಿ ತೊಡಬಾರದು ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಆ ಒಂದು ವಾಸಸ್ಸು ಪ್ಲೈನ್ ಬಿಳಿ ಬಟ್ಟೆಯನ್ನ ಅದನ್ನ ಉಟ್ಕೊಂಡು ಮಾಡ್ತಕ್ಕಂಥದ್ದು. ಆಮೇಲೆ ಆ ಒಂದು ವಾಸಸ್ಸನ್ನ ತೊಟ್ಟು ಆದ್ಮೇಲೆ ಅಲ್ಲಿ ಹೋಮ ಎಲ್ಲ ಮಾಡಿದ್ದ ಆದ್ಮೇಲೆ ಅದನ್ನೆಲ್ಲ ಕೆಲವನ್ನೆಲ್ಲಾನು ಒಂದು ಸಣ್ಣ ಮಡಕೆನಲ್ಲಿ ಹಾಕ್ಸಿರ್ತಾರೆ, ಮಾಡಿಸಿರ್ತಕ್ಕಂಥದ್ದು. ಕರೆಕ್ಟಾಗಿ ಮಾಡಿಸ್ತು ಅಂದ್ರೆ, ಕರೆಕ್ಟಾಗಿ ಮಾಡ್ತು ಅಂದ್ರೆ ಋಗ್ವೇದದ ಪ್ರಯೋಗ ಹೆಚ್ಚು ಕಮ್ಮಿ 4.5 hours ಮಿನಿಮಮ್ ಆಗುತ್ತೆ ಇವತ್ತಿನ ಲೈಫ್ ಸ್ಟೈಲಲ್ಲಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಮಾಡಿಸ್ತಕ್ಕಂತಹ ಪುರೋಹಿತಗಳೆಲ್ಲ 1.5 hours ಒಳಗೆ ಮುಗಿಸ್ತಾರೆ, ಗೊತ್ತು ನನಗೂ. ನಾವೆಲ್ಲಾನು ಕರೆಕ್ಟಾಗಿ ಪ್ರಯೋಗ ಮಾಡಿದ್ರೆ 4 hours ಬೇಕೇ ಬೇಕು ಮಿನಿಮಮ್ ನಾ ಹೇಳ್ತೀವಿ ಅದು. ಹಾಗಾಗಿ ಯಜುರ್ವೇದಕ್ಕೂ ಹೆಚ್ಚು ಕಮ್ಮಿ ಅದೇ ರೇಂಜ್ ಅಂತ ಡಿಫರೆನ್ಸ್ ಏನಿಲ್ಲ, ಎರಡೂ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಅಷ್ಟೇ. ಸೊ ಹಾಗಾಗಿ ಆ ಶವದ ಜೊತೆಗೆ ಸ್ಮಶಾನ ಪ್ರವೇಶ ಅಂತ ಹೇಳ್ತೀವಿ ನಾವು. ಇದೆಷ್ಟು ಮಾಡಿದ ಮೇಲೆ ಸ್ಮಶಾನಕ್ಕೆ ಪ್ರವೇಶ ಎಂಟ್ರಿ ಕೊಡಬೇಕು. ಇದು ಹಳೆ ಕಾಲದಲ್ಲಿ 4 ಜನ ಹೊತ್ಕೊಂಡು ಹೋಗ್ತಾ ಇದ್ರು, ಇವಾಗೆಲ್ಲ ವ್ಯಾನ್ ಬರುತ್ತೆ. ಇವತ್ತಿನ ಲೈಫ್ ಸ್ಟೈಲು ಅದನ್ನೇ ಹೇಳೋದು. ಲೈಫಲ್ಲಿ ನಾವು ಪ್ರತಿಯೊಂದು ವಿಚಾರದಲ್ಲೂ ಕೂಡ, ಸತ್ತಿದ್ದು ಮಾಡ್ತಕ್ಕಂತಹ ವಿಚಾರದಲ್ಲೂ ಕೂಡ ಅಪ್ಗ್ರೇಡ್ ಆಗಬೇಕು, ಅಪ್ಡೇಟ್ ಮಾಡ್ಕೋಬೇಕು. ಅಪ್ಪ ಹಾಕಿದ ಆಲದ ಮರ ಅಂತ ಯಾವುದೋ ಶಾಸ್ತ್ರಗಳು ಬರೆದಂತಹ ಶಾಸ್ತ್ರದಲ್ಲಿ ಹೇಳುತ್ತೆ,
ನದಿ ತೀರಂಗತ್ವ ಅಂತ. ನೀವೆಲ್ಲ ಹೋಗ್ತೀರಾ ನದಿ ತೀರಕ್ಕೆ? ಬೆಂಗಳೂರಲ್ಲಿರೋ ನದಿ ತೀರಕ್ಕೆ ಎಲ್ಲರೂ ಹೋಗ್ತೀರಾ? ಯೋಚನೆ ಮಾಡಿ. ಜಲಾಶಯಂಗತ್ವ ಅಂತ ಹೇಳುತ್ತೆ. ದಶಮ ದಿನ ಧರ್ಮೋದಕ ಅಂತ ನೀವೇನು ಕರಿತೀರಾ, ನಾನು ಧರ್ಮೋದಕ ಅಂತ ಯೂಶಲಿ ಕರೆಯಲ್ಲ ನಾನು ಅದನ್ನ, ಯಾಕೆ ನಾನು ಶಾಸ್ತ್ರಗಳನ್ನು ಚೆನ್ನಾಗಿ ಓದಿರೋನು ಅದರಿಂದ. ಸಲಿಲ ಕ್ರಿಯೆ ಅಥವಾ ಉದಕ ಕ್ರಿಯೆ ಅಂತ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದು. ಹಾಗಾಗಿ ಅದೇ ಟೆಕ್ನಿಕಲ್ ಟರ್ಮಲ್ಲಿ ಮಾತಾಡ್ತೀನಿ ನಾನು. ನಿಮ್ಗೆ ಅರ್ಥವಾಗೋ ಭಾಷೆಯಲ್ಲಿ ಧರ್ಮೋದಕ ದಿನ ಅಂತಾನೆ ಇಟ್ಕೊಳ್ಳೋಣ. ಅವಾಗ ನದಿ ತೀರ ಅಥವಾ ಜಲಾಶಯಂಗತ್ವ ಅಂತ ಹೇಳುತ್ತೆ. ನೀವು ನದಿ ತೀರಕ್ಕೆ ಜಲಾಶಯಕ್ಕೆ ಎಲ್ಲಿ ಹೋಗ್ತೀರಾ? ಎಲ್ಲೋ ಕರ್ಮಾಂತರವನಕ್ಕೋ ಇನ್ಯಾವುದಕ್ಕೋ ಮುಕ್ತಿಧಾಮ ಅಂತನೋ ಇನ್ಯಾವುದಕ್ಕೋ ಹೋಗ್ತೀರಾ ನೀವು? ಶಾಸ್ತ್ರದಲ್ಲಿ ಹೇಳಿದೆಯಾ ಅದು? ಇಲ್ಲ. ಅರ್ಥ ಮಾಡ್ಕೊಳ್ಳಿ ನೀವು. ಶಾಸ್ತ್ರ ಬರದ ಕಾಲದಲ್ಲಿ ಹಳ್ಳಿಗಳು ಇರ್ತಾ ಇತ್ತು, ಅದು ನದಿ ತೀರದಲ್ಲಿ ಇರ್ತಾ ಇತ್ತು ಹಳ್ಳಿ. ಧನಿಕ ಶ್ರೋತೃಯೋ ರಾಜ್ಯ ನದಿ ವೈದ್ಯಸ್ತು ಪಂಚಮಃ ಪಂಚಯತ್ತ ನವಿದ್ಯಂತೆ ನತತ್ತ ದಿವಸಂ ವಸೇತ ಅಂತ ಚಾಣಕ್ಯ ಹೇಳ್ತಾನೆ. ಒಬ್ಬ ಮನುಷ್ಯ ವಾಸ ಮಾಡಬೇಕು ಅಂದ್ರೆ ಧನಿಕ ಶ್ರೋತೃಯೋ ರಾಜ ನದಿ ವೈದ್ಯಸ್ತು ಪಂಚಮಃ, ನದಿ ಇರಬೇಕು, ಶ್ರೋತ್ರಿಯ ಇರಬೇಕು, ಇವೆಲ್ಲ ಇರಬೇಕು. ನದಿ ತೀರದಲ್ಲೇನೆ ನೀವು ಅನಾದಿ ಕಾಲದಿಂದನೂ ನಮ್ಮ ಒಂದು ಸಿವಿಲೈಸೇಷನ್ ನೋಡ್ಕೊಂಬನ್ನಿ. ನದಿ ತೀರದಲ್ಲೇನೆ ನಮ್ದು ಹಳ್ಳಿಗಳು ಇರ್ತಾ ಇದ್ವಿ. ಹಾಗಾಗಿ ನದಿ ತೀರಂಗತ್ವ ಅಥವಾ ಜಲಾಶಯಂಗತ್ವ. ಇವಾಗೆಲ್ಲ ನೀವು ಮರಳುಗಾಡಲ್ಲೂ ಕಟ್ಕೊಂಡು ಕೂತಿರ್ತೀರ ಸುತ್ತಮುತ್ತ. ಅದಕ್ಕೋಸ್ಕರ ಎಲ್ಲಿ ಏನ್ ಸಿಗತ್ತೋ ತದಭಾವೇ ತತ್ಸಾದೃಶ್ಯಂ ಅಂತ ನ್ಯಾಯ, ಒಂದು ತರ್ಕಶಾಸ್ತ್ರದಲ್ಲಿ ಒಂದು ನ್ಯಾಯ ಇದೆ. ತದಭಾವೇ ತತ್ಸಾದೃಶ್ಯಂ ತತ್ ಸಮೀಪಂವಾ. ಅದು ಇಲ್ಲ, ಯಾವುದೋ ಒಂದು ಬೇಕಾಗಿರೋದು ನಮಗೆ ಅಭಾವ ಇತ್ತು ಅಂದ್ರೆ ಅದಕ್ಕೆ ನಿಯರ್ ಬೈ ಆಗಿ ಏನಾಗತ್ತೋ ಅದನ್ನ ಮಾಡ್ಬೇಕು ನಾವು ಅಂತ ಅರ್ಥ. ಹೀಗೆಲ್ಲ ಮಾಡಿಕೊಂಡು ಆಮೇಲೆ ದಹನ ಪ್ರಯೋಗ ಅಂದ್ರೆ ಅಲ್ಲಿ ಭೂಮಿ ಶುದ್ಧಿ ಮಾಡಬೇಕು. ಸರ್, ಒಂದು ದೇಹವನ್ನ ಮನೆಯಿಂದ ಸ್ಮಶಾನಕ್ಕೆ ತಗೊಂಡು ಹೋಗೋದ್ರ ಬಗ್ಗೆ ಏನು ಹೇಳ್ತಿದ್ದೀವಿ. ಇದಕ್ಕೆ ಮುಂಚೆ ಅಂದ್ರೆ ಒಬ್ಬ ವ್ಯಕ್ತಿಯ ತಂದೆ ತೀರ್ಕೊಂಡ್ರು ಅಂದಾಗ ಆ ವ್ಯಕ್ತಿ ಕರ್ಮ ಮಾಡೋದಕ್ಕೆ ಎಲಿಜಿಬಲ್ ಆಗ್ತಾನೆ. ಅಂಡ್ ಅಲ್ಲಿಂದ ವಿಷಯ ಕೇಳಿದ ತಕ್ಷಣ ಮನೆಯಲ್ಲಿ ದೀಪ ಇಡಬೇಕು. ಒಂದೇ ಹಣತೆ ಒಂದು ದೀಪ ಏನಿರ್ತಾರೆ ವಿಷಯ ಕೇಳಿದ ತಕ್ಷಣ ಇಡಬೇಕು, ಅಥವಾ ಮನೆಯಿಂದ ದೇಹ ತಗೊಂಡು ಹೋಗ್ಬೇಕಾದ್ರೆ ದೀಪ ಇಡಬೇಕು. ಇದ್ರ ಬಗ್ಗೆ ತಿಳಿಸ್ಕೊಳ್ತೇನೆ. ಇಲ್ಲಿ ಶಾಸ್ತ್ರದಲ್ಲಿ ಆ ವ್ಯಕ್ತಿ ಏನು ಹೋಗಿರ್ತಾನೆ, ಆ ಹೋಗಿರ್ತಕ್ಕಂಥವನಿಗೆ ಅದು ನಾನು ಹೇಳಿದ್ನಲ್ಲ, ಎಲ್ಲಾನು ಡಿಟೇಲ್ ಆಗಿ ಹೇಳಕ್ಕಾಗಲ್ಲ ಅಂತ. ಆಕ್ಚುಯಲ್ ಆಗಿ ಬೆರಣಿ, ಗೋಮಯ ಅಂತ ನಾವೇನು ಹೇಳ್ತೀವಿ, ಆ ಬೆರಣಿಯನ್ನ ಮನೆ ಮುಂದೆ ಹಾಕಿ ಸುಡ್ತೀವಿ ನಾವು. ಆ ಹೊಗೆ ಇರುತ್ತೆ. ಯಾತಕ್ಕೆ ಅದಿರುತ್ತೆ ಅಂದ್ರೆ ಅದರೊಳಗೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಈ ಶವ ಅನ್ನೋದೇನಿದೆ ಅದು ಪ್ರೇತ ಧೂಮ ಅನ್ನೋದು ಎಲ್ಲದಕ್ಕಿಂತ ಕೆಟ್ಟದು ಅಂತ ಚಾಣಕ್ಯ ಹೇಳ್ತಾನೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಆ ಒಂದು ಶವದ ವಾಸನೆ ನಮಗ್ ಬರ್ದೇ ಇರ್ಲಿ, ಮತ್ತೆ ಅದರಿಂದ ಏನಾದ್ರು ಇನ್ಫೆಕ್ಷಿಯಸ್ ಬ್ಯಾಕ್ಟೀರಿಯಾಸ್ ವೈರಸ್ ಏನಾದ್ರು ಆಚೆಗೆ ಬರೋದ್ರಿಂದ ಬರ್ದೇ ಇರ್ಲಿ, ಅಥವಾ ಅದು ಬಂದರೂ ಕೂಡ ಈ ಬೆರಳಿನಲ್ಲಿ ಸುಡ್ತಾನೆ. ಇವಾಗೆಲ್ಲ ಸುಮ್ಮನೆ ವುಡನ್ ಪೀಸು ಕಟ್ಟಿಗೆ ಆ ಥರದೆಲ್ಲ ಹಾಕಿ ಸುಡ್ತಾರೆ, ಆ ಥರ ಮನೆ ಮುಂದೆ ಹಾಕಿ ಬೆಂಕಿ ಹಾಕಿರ್ತಾರೆ. ಅದೆಲ್ಲ ಆಕ್ಚುಲಿ ಬೆರಣಿ ಹಾಕ್ಬೇಕು ಆಕ್ಚುಲಿ. ಇದು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಅಂತ. ಅದಕ್ಕೆ ತಕ್ಕಂತೆ ಉಗ್ರಗಂಧವಾದಂತಹ ಕೆಲವು ಊದ್ಕಡ್ಡಿಗಳಿರುತ್ತೆ, ಗೊತ್ತಾಯ್ತಾ? ಅದನ್ನ ಹತ್ತಿಸ್ಬೇಕಲ್ಲಿ. ಆವಾಗ ದೀಪವನ್ನ ಇಡತಕ್ಕಂಥದ್ದು. ಸತ್ತ ವ್ಯಕ್ತಿ ಯಾವಾಗ ನಾವು ದಕ್ಷಿಣ ದಿಕ್ಕಿಗೆ ಮಲಗಿಸ್ತೀವಿ ಆ ಕ್ಷಣದಲ್ಲೇ ಅಲ್ಲಿ ದೀಪವನ್ನು ಇಟ್ಟಿರ್ತೀವಿ. ಆ ದೀಪ 10ನೇ ದಿನದ ತನಕ ಇರಬೇಕು. ಅದು ಆಲ್ದಂಗೆ ನೋಡ್ಕೋಬೇಕು. ಆಲ್ದೇ ಇರತಕ್ಕಂತಹ ಜಾಗದಲ್ಲಿ ಇಡಬೇಕು ಅದನ್ನ. ಅದನ್ನ ಇಡ್ತಕ್ಕಂತಹ ಉದ್ದೇಶ ಏನು ಅಂದ್ರೆ, ನಾವು ಈ ಒಂದು ಜೀವಾತ್ಮ ಅನ್ನೋದು ಜ್ಯೋತಿ ಸ್ವರೂಪ ಅಂತ ಹೇಳ್ತೀವಿ ನಾವು. ಆ ಜೀವಾತ್ಮ ಜ್ಯೋತಿ ಸ್ವರೂಪ ಆದ್ರಿಂದ ಅದು ಸಾಮಾನ್ಯವಾಗಿ ಆ ಒಂದು ಸ್ವರೂಪ ಮತ್ತೆ ಆ ಜೀವಾತ್ಮ ಅನ್ನತಕ್ಕಂತಹದ್ದು ಸತ್ತಾಗಿಂದ 12 ದಿನದ ತನಕ ಸಪಿಂಡೀಕರಣ ಶ್ರಾದ್ದ ಮುಗಿಯೋ ತನಕನೂ ಆ ಮನೆ ಸುತ್ತಮುತ್ತದಲ್ಲೇ ಇರುತ್ತೆ. ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾ ಇರುತ್ತೆ. ನಮಗದು ಗೊತ್ತಾಗಲ್ಲ, ಶಾಸ್ತ್ರಗಳಲ್ಲಿ ಹೇಳಿದೆ ಅದನ್ನ. ಅದು ಅಬ್ಸರ್ವ್ ಮಾಡ್ತಾ ಇರುತ್ತೆ ಅದನ್ನ. ಹೇಗೆ ಅಂದ್ರೆ, ಇವ್ರು ಏನ್ ಮಾತಾಡ್ಕೊಳ್ತಾರೆ, ಇವ್ರು ನಿಜವಾಗ್ಲೂ ಅಳ್ತಿದಾರ ನಂಗೋಸ್ಕರ ಇಲ್ವಾ, ಇವ್ರು ನಿಜವಾಗ್ಲೂ ಅಥವಾ ಆಸ್ತಿಗೋಸ್ಕರ ಕಿತ್ತಾಡ್ತಿದಾರ ನಾ ಸತ್ತಿದ್ವನೋ, ಇದೆಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡುತ್ತೆ ಆ ಜೀವಾತ್ಮ. ಅವಾಗ ಕರ್ಮಶ್ರದ್ಧೆ ಇಲ್ಲದೆ ಕರ್ಮ ಮಾಡ್ತಿತ್ತು ಅಂದ್ರೆ ನೊಂದುಕೊಳ್ಳುತ್ತೆ. ಅದಕ್ಕೆ ನಾನು ಈ ಕರ್ಮಕ್ಕೆ ಅಂತ ನಾನು ಹೇಳ್ತಿಲ್ಲ, ನೀವು ಏನು ಕರ್ಮ ಮಾಡಿದ್ರು ಕರ್ಮ ಶ್ರದ್ಧೆ ಇರಬೇಕು. ಕರ್ಮ ಶ್ರದ್ಧೆ ಇಲ್ಲ ಅಂದ್ರೆ ದಯವಿಟ್ಟು ಕರ್ಮ ಮಾಡಬೇಡಿ, ಇಷ್ಟೇ ನಾನು ಹೇಳೋದು. ಹಾಗಾಗಿ ಏನಾಗುತ್ತೆ ಅಂದ್ರೆ ಆ ದೀಪವನ್ನು ನಾವು 10ನೇ ದಿನ ಇದು ಮಾಡಬೇಕು. ಅದು ಜೀವಾತ್ಮಕ್ಕೆ ಜ್ಯೋತಿ ಸ್ವರೂಪ ಆದ್ರಿಂದ ಅದನ್ನ ಪ್ರತಿಷ್ಠಾಪನೆ ಮಾಡಿರ್ತೀವಿ. ಇದು ಆದ್ಮೇಲೆ ನಮಗೆ ದಹನ ಪ್ರಯೋಗದಲ್ಲಿ ಮೊದಲು ಆದೋ ಭೂಶುದ್ಧಿಂಕೃತ್ವ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಮೊದಲು ನೀವು ಎಲ್ಲಿ ದಹನ ಮಾಡ್ತೀರಾ ಆ ಭೂಮಿಯನ್ನ ನಾವು ಪಂಚಗವ್ಯ ಏನ್ ಮಾಡ್ಕೊಂಡಿರ್ತೀವಿ ಅದರಿಂದ ಎಲ್ಲ ಪ್ರೋಕ್ಷಣೆ ಮಾಡಿ ಎಲ್ಲ ಇದು ಮಾಡಿ ಭೂಮಿಯನ್ನ ಶುದ್ಧಿ ಮಾಡ್ಕೋಬೇಕಾಗತ್ತೆ. ಆ ಭೂಮಿಯನ್ನ ಶುದ್ಧಿ ಮಾಡ್ಕೊಂಡು ಮಾರ್ಜನೆ ಮಾಡಿ ಅದನ್ನೆಲ್ಲ ನೀಟಾಗಿ ಇದು ಮಾಡಿ ಏನಾದ್ರು ಇತ್ತು ಅಂದ್ರೆ, ಅದಾದ್ಮೇಲೆ ಚಿತಾರೋಹಣ. ಆ ಒಂದು ಕಟ್ಟಿಗೆನೆಲ್ಲ ಏನು ಇವತ್ತಿನ ಲೈಫ್ ಸ್ಟೈಲಲ್ಲಿ ನಾವು ಕಟ್ಟಿಗೆ ಅಂತ ಹೇಳ್ತೀವಿ, ಶಾಸ್ತ್ರ ಬರೆದಿರೋದು ಚಿತಾರೋಹಣ. ಇವತ್ತು ಎಲೆಕ್ಟ್ರಿಕ್ ಇದೆಲ್ಲ ಇದೆ. ಹಾಗಾಗಿ ಸುಮ್ಮನೆ ಈಗ ಹಾಕಿದ್ರೆ ಬಾಡಿ 2 ನಿಮಿಷದಲ್ಲಿ ಬೂದಿಯಾಗಿ ಬರುತ್ತೆ. ಅದಕ್ಕೆ ಹೇಳ್ತೀವಿ ನಾನು, ಶಾಸ್ತ್ರ ಬರೆದ ಕಾಲ ಬೇರೆ, ಇವತ್ತಿನ ಲೈಫ್ ಸ್ಟೈಲ್ ಬೇರೆ. ಯಾವತ್ತೂ ಅಷ್ಟೇ ಎಲ್ಲವನ್ನೂ ನೀವು ಅಪ್ಗ್ರೇಡ್ ಮಾಡ್ಕೊಳ್ತೀರಾ, ಆದ್ರೆ ಧರ್ಮಶಾಸ್ತ್ರವನ್ನು ಮಾತ್ರ ಅಪ್ಗ್ರೇಡ್ ಮಾಡ್ಕೊಳ್ಳಲ್ಲ ನಮ್ಮ ದೇಶದ ಜನ. ಇದೊಂದು ದೊಡ್ಡ ದುರಂತ ಇದು. ನಿಜ ಹೇಳಬೇಕು ಅಂದ್ರೆ ದೊಡ್ಡ ದುರಂತ ಇದು.
ಯಾಕೆ ಅಂದ್ರೆ ನೀವೆಲ್ಲ ನಿಮ್ಮ ಕಾಲಕ್ಕೆ ಫೋನ್ ಇರಲಿಲ್ಲ ಅಲ್ವಾ, ನಿಮ್ಮ ಕಾಲಕ್ಕೆ ಹೊಲಿದ ಬಟ್ಟೆ ಇರಲಿಲ್ಲ, ಎಷ್ಟೋ ಸಾವಿರಾರು ವರ್ಷದ ಕೆಳಗೆ ಹೊಲಿದ ಬಟ್ಟೆ ಹಾಕಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ನೀವು ಯಾಕೆ ಹಾಕ್ತೀರಾ ಹಾಗಿದ್ರೆ? ಸಮುದ್ರಯಾನ ಮಾಡ್ಕೊಡುದು ಅಂತ ಹೇಳುತ್ತೆ. ಸನ್ಯಾಸಿಗಳು ಬಿಡಿ, ಇವಾಗ ಸನ್ಯಾಸಿಗಳು ಯಾರು ಇಲ್ವೇ ಇಲ್ಲ. ಘಂಟಾಘೋಷವಾಗಿ ಹೇಳ್ತೀನಿ ನಾನು, ಸನ್ಯಾಸಿಗಳು ಯಾರು ಇಲ್ಲ. ಇರೋದೆಲ್ಲ ಮಠಾಧಿಪತಿಗಳು, ಇಲ್ಲ ಸಣ್ಣ ಪುಟ್ಟ ಪೀಠಗಳು ಕಟ್ಕೊಂಡಿರ್ತಾರೆ, ಪೀಠಾಧಿಪತಿಗಳು ಅಷ್ಟೇ. ಮಠಾಧಿಪತಿಗಳು ಸನ್ಯಾಸಿಗಳು ಅಲ್ಲ ಅನ್ನೋದೇ ನಾನು ಆಡಿಯೋ ಮಾಡಿದ್ದೀನಿ. ಬೇಕಾದ್ರೆ ಹಿಂದೆ ಸ್ಕ್ರೋಲ್ ಮಾಡ್ಕೊಂಡು ಹೋಗಿ ನೋಡ್ಕೊಳ್ಳಿ. ಅಥೆಂಟಿಕ್ ಆಗಿ, ಮೋಸ್ಟ್ ಅಥೆಂಟಿಕ್ ಆಗಿ ಮಾಡಿದ್ದೀನಿ, ಶಾಸ್ತ್ರ ಪ್ರಮಾಣಗಳನ್ನು ಒಂದೊಂದನ್ನು ಕೊಟ್ಟು. ಹಾಗಾಗಿ ಶಾಸ್ತ್ರಗಳು ಹೇಳಿದಂತಹ ಕಾಲದಲ್ಲಿ ನಿಮಗೆ ಏನೇನು ಬೇಕೋ, ನೀವು ಧರ್ಮ ಸಿಂಧು ನಿರ್ಣಯ ಸಿಂಧು ಪಕ್ಕಕ್ಕೆ ಇಟ್ಬಿಡ್ತೀರಾ. ಅನುಕೂಲ ಸಿಂಧು ಅಂತ ನಿಮಗೇನು ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ತೀರಾ ನೀವೆಲ್ಲ. ಮಾಡೋದಿದ್ದು ಕರೆಕ್ಟಾಗಿ ಮಾಡಿ, ಮಾಡಿದ್ದು ಬಿಟ್ಟು ಬಿಡಿ. ಹಾಗಾಗಿ ಏನಾಗುತ್ತೆ ಅಂದ್ರೆ, ಇಲ್ಲಿ ನಮಗೆ ಆ ಒಂದು ಚಿತಾರೋಹಣ, ಆ ಏನು ನಾವು ಕಟ್ಟಿಗೆನ ಇದು ಮಾಡ್ತೀವಿ ಅಲ್ಲಿ ಚಿತಾರೋಹಣ ಮಾಡಿದ್ಮೇಲೆ ಮತ್ತೆ ಹೋಮ ಇದೆ, ಪೈತೃಮೇರಿಕ ಹೋಮ ಅಂತ ಬರುತ್ತೆ. ಆ ಹೋಮವನ್ನು ಮಾಡಿ ಅಲ್ಲಿ ನಾವು ಏನಂತಾರೆ, ಆ ಹೋಮ ಆದ್ಮೇಲೆ ಆ ಚಿತೆಯ ಮೇಲೆ ಇದನ್ನ ಮಲಗಿಸಿ, ಏನು ಶವ ಇರುತ್ತೆ ಅದನ್ನ ಮಲಗಿಸಿ, ಆಮೇಲೆ ಅದಕ್ಕೆ ಅಗ್ನಿ ಪ್ರದಾನ ಮಾಡಬೇಕಾಗತ್ತೆ. ಅಗ್ನಿ ಪ್ರದಾನ ಮಾಡಿದ ನಂತರದಲ್ಲಿ ಘಟಸ್ಫೋಟ ವಿಧಿ ಅಂತ ಇದೆ. ಆ ಘಟಸ್ಫೋಟ ವಿಧಿ ಅಂದ್ರೆ ಮಡಕೆ ತಗೊಂಡು 3 ಇದು ಹೊಡಿತಾರೆ, ಅಪ್ರದಕ್ಷಿಣವಾಗಿ ತಿರುಗೋದು. ಅದಕ್ಕೇನೆ ಮನೆಯಲ್ಲಿ ನಾವು ಅಪ್ರದಕ್ಷಿಣವಾಗಿ ಎಲ್ಲೂ ತಿರುಗಬಾರ್ದು ಅಂತ ಹೇಳೋದು. ಯಾಕೆ ಅಂದ್ರೆ ಅಪ್ರದಕ್ಷಿಣವಾಗಿ ನಾವು ಶವವನ್ನು ಮಾತ್ರ ತಿರುಗ್ತಕ್ಕಂಥದ್ದು, ಬೇರೆ ಎಲ್ಲೂ ಇಲ್ಲ. ಈ ಥರದ್ದೆಲ್ಲ ಸಣ್ಣ ಪುಟ್ಟ ವಿಚಾರಗಳನ್ನೆಲ್ಲ ನೀವು ತಿಳ್ಕೊಬೇಕು ಯಾವಾಗಲೂ. ಮನೆಯಲ್ಲಿ ಎಷ್ಟೋ ಜನ ಅಪ್ರದಕ್ಷಿಣವಾಗಿ ತಿರುಗ್ತಾರೆ. ಸಾಮಾನ್ಯವಾಗಿ ಒಂದು ಹೇಳ್ತೀನಿ ಕೇಳಿ, ಅಡುಗೆಯವರು 99% ಬಡಿಸೋದೆಲ್ಲ ಅಪ್ರದಕ್ಷಿಣವಾಗಿ ಬಡಿಸೋದು. ಇದು ನಾನು ಒಪ್ಪೋದೇ ಇಲ್ಲ. ನಾನು ಎಷ್ಟೋ ಕಡೆ ನಾನು ಪೌರೋಹಿತ್ಯಕ್ಕೆ ನಾನು ಹೋಗಿದ್ದಾಗ, ನೀವು ಪ್ರದಕ್ಷಿಣಾಕಾರವಾಗಿ ಬಡಿಸಿ ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ. ತಪ್ಪು ತಿಳ್ಕೊಬೇಡಿ ಭಟ್ರೆ, ಪ್ರದಕ್ಷಿಣಾಕಾರವಾಗಿ ಬಡಿಸಿ, ನೀವು ಕ್ಲಾಕ್ ವೈಸ್ ಬಡಿಸಿ, ಆಂಟಿ ಕ್ಲಾಕ್ ವೈಸ್ ಬಡಿಸಬೇಡಿ ಅಂತ ಹೇಳ್ತೀನಿ. ಯಾವ್ದು ಮಾಡಬೇಕೋ ಅದನ್ನ ಮಾಡಬೇಕು, ಮಾಡಿದ್ರೆ ಆಗ್ಬಾರ್ದಾಗತ್ತೆ ಅನ್ನೋ ಗಾದೆ ಥರ ನಮಗೆ ಆಗೋದು ಬೇಡ ಅಂತ. ಅದಕ್ಕೋಸ್ಕರನೇ ಇವೆಲ್ಲ ತಿಳ್ಕೊಬೇಕು. ಆ ಘಟಸ್ಫೋಟ ವಿಧಿ ಅಂತ ಏನಿರುತ್ತೆ, ಆ ಘಟಸ್ಫೋಟವನ್ನ ಮಾಡ್ತಕ್ಕಂಥದ್ದು. ಅದು ಆದ್ಮೇಲೆ ನಮಗೆ ಇಲ್ಲಿ ಹೆಚ್ಚು ಕಮ್ಮಿ ನಗ್ನ ಪ್ರಚ್ಛಾದನ ಶ್ರಾದ್ದ ಅಂತ ಬರುತ್ತೆ. ಈ ನಗ್ನ ಪ್ರಚ್ಛಾದನ ಶ್ರಾದ್ದ ಮಾಡ್ತು ಅಂದ್ರೆ ಅಲ್ಲಿಗೆ ಮೊದಲನೇ ದಿನದ ವಿಧಿ ಮುಗಿಯತ್ತೆ. ನಿಮಗೆ ಮೊದಲನೇ ದಿನದ ವಿಧಿ ಇಷ್ಟು ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ, ಮಂತ್ರಪೂರ್ವಕವಾಗಿ ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನೀವು ಒಂದು 4 hours ಅದು ಮಿನಿಮಮ್ ಕರೆಕ್ಟಾಗಿ ಆಗುತ್ತೆ. ಇವತ್ತಿನ ಲೈಫ್ ಸ್ಟೈಲು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಲವು ಮಾಡಿಸೋ ಪುರೋಹಿತರು ಅಟ್ಲೀಸ್ಟ್ ಯಾವುದೋ ಲಕ್ಷಕ್ಕೊಬ್ರು ಕರೆಕ್ಟಾಗಿ ಮಾಡಿಸ್ಬೋದು, ಇಲ್ಲ ಅಂತ ಹೇಳಲ್ಲ. ಅವ್ರಿಗೆ ಮಾಡಿಸೋ ಇದ್ದಿದ್ವನು ಮಾಡೋನಿಗೆ ಕೆಲವು ಸತಿ ಎಷ್ಟೊತ್ತಿಗೆ ಮುಗಿಯುತ್ತೆ ಶಾಸ್ತ್ರಗಳು ಅಂತ ಕೇಳ್ತಾನೆ. ಈ ಥರ ಇದ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ನೀವು ಮಾಡೋದಿದ್ರೆ ಕರೆಕ್ಟಾಗಿ ಮಾಡಿ, ಕರೆಕ್ಟಾಗಿ ಇದೇ ಒಂದು ಪ್ರೊಸೀಜರಲ್ಲಿ ಮಾಡ್ಕೊಂಡು ಹೋಗಿ, ಇದು ಇಂಪಾರ್ಟೆಂಟ್. ಅಲ್ಲಿಗೆ ಮೊದಲನೇ ದಿನದ ಕರ್ಮ ಏನಿದೆ ಅದಾಯ್ತು. ಇದಾದ್ಮೇಲೆ ನೆಕ್ಸ್ಟ್ ಅಸ್ಥಿ ಸಂಚಯನ. ಇವತ್ತಿನ ಲೈಫ್ ಸ್ಟೈಲ್ಗೆ ಅಸ್ಥಿ ಸಂಚಯನ 3ನೇ ದಿನಾನೇ ಮಾಡ್ತಾರೆ. 99.9% 3ನೇ ದಿನಾನೇ ಮಾಡ್ತಾರೆ. ಆದ್ರೆ ಶಾಸ್ತ್ರ ಬರೆದ ಕಾಲದಲ್ಲಿ ಇದೇ ಹೇಳಿದ್ಯಾ 3ನೇ ದಿನಾನೇ ಮಾಡ್ಬೇಕು ಅಂತ. ಮತ್ತೆ ಯಾವ ಫ್ಯಾಕ್ಟರ್ಸ್ ಮ್ಯಾಟರ್ ಆಗುತ್ತೆ ಈ ಅಸ್ಥಿ ಸಂಚಯನಕ್ಕೆ? ಯಾಕಂದ್ರೆ ಅಸ್ಥಿ ಸಂಚಯನ ಮತ್ತೆ ಶ್ರೀರಂಗಪಟ್ಟಣದಲ್ಲಿ, ನಮ್ಮ ಈ ಮೈಸೂರು ಬೆಂಗಳೂರು ಭಾಗದಲ್ಲಿರುವಂತವ್ರು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರೆ, ಸಂಗಮಕ್ಕೆ ಹೋಗಿ ಮಾಡ್ತಾರೆ. ಈ ಅಸ್ಥಿ ಸಂಚಯನ ಎಲ್ಲಿ ಬೇಕಾದ್ರೂ ಮಾಡ್ಬೋದಾ? ಅದಕ್ಕೆ ಏನಾದ್ರು ರೂಲ್ಸ್ ಇದೆಯಾ ಅನ್ನೋದನ್ನ ತಿಳ್ಕೊಂಡು. ಇಲ್ಲಿ ಮೊದಲನೇ ದಿನದ್ದು ಹೇಳಿದೆ ನಾನು, ಪ್ರಥಮ ದಿನ ವಿಧಿ ಅಂತ. ಅದಾದ್ಮೇಲೆ ನಿತ್ಯ ವಿಧಿ ಅಂತ ಬರುತ್ತೆ. ನಿತ್ಯ ವಿಧಿ ಅನ್ನೋದು ನೀವು ಆಕ್ಚುಯಲ್ ಆಗಿ ಪ್ರಾರಂಭ ಮಾಡಬೇಕಾದ್ರೆ ಮೊದಲನೇ ದಿನ ಆದ್ಮೇಲೆ 2ನೇ ದಿನದಿಂದ ಕಂಟಿನ್ಯೂ ಮಾಡಬೇಕು. ಇವತ್ತಿನ ಲೈಫ್ ಸ್ಟೈಲಲ್ಲಿ ಜನ ಏನು ಮಾಡ್ತಿದ್ದಾರೆ ಅಂದರೆ, ನಾವು ಅದೇನಂತಾರೆ 9ನೇ ದಿನ ಶುರು ಮಾಡ್ತೀವಿ, 7ನೇ ದಿನ ಶುರು ಮಾಡ್ತೀವಿ, 5ನೇ ದಿನ ಶುರು ಮಾಡ್ತೀವಿ, ಹೀಗೆಲ್ಲಾನು ಏನೇನೋ ಮಾಡ್ಕೊಂಡಿದ್ದಾರೆ. ಅಥವಾ ಮಾಡಿಸೋ ಪುರೋಹಿತಗಳಿಗೂ ಅಭಾವ ಇರುತ್ತೆ, ಅಥವಾ ಏನೋ ಬೇರೆ ಬೇರೆ ಕಾರ್ಯಗಳಿರುತ್ತೆ, ಅನ್ಯ ಕಾರ್ಯ ನಿಮಿತ್ತವಾಗಿ ಹೀಗೆ ಮಾಡಿ ಅಂತ ಹೇಳುವಂಥವ್ರು ಇದ್ದಾರೆ. ಹಾಗೆ ಮಾಡಿ ಅಂತ ಅವ್ರು ಹೇಳಿದ್ರೆ ತಪ್ಪು, ಪಾಪ ಅವ್ರಿಗೆ ಸೇರ್ಕೊಳ್ಳುತ್ತೆ. ಒಂದು, ನೀವು ಸತ್ತು 12 ದಿನಾನೂ ಕೂಡ ಪ್ರತಿದಿನ ಕರ್ಮವನ್ನು ಮಾಡಲೇಬೇಕು. ನಿತ್ಯ ವಿಧಿ ಅಂದರೆ ಅದೇನೆ. ಹಾಗಾಗಿ ಫಸ್ಟ್ 10 days ಒಂದೇ ಥರ ಲೆಕ್ಕಾಚಾರ. ನಿತ್ಯ ವಿಧಿ ಅಂತದ್ದು ಒಂದು ಅರ್ಧ ಮುಕ್ಕಾಲು ಗಂಟೆ ಪ್ರಯೋಗ, ಅದು ಅಷ್ಟೇ. ಅರ್ಧದಿಂದ ಮುಕ್ಕಾಲು ಗಂಟೆ ಒಳಗೆ ಮುಗಿದೋಗುತ್ತೆ ನಿತ್ಯ ವಿಧಿ ಅನ್ನತಕ್ಕಂಥದ್ದು. ಋಗ್ವೇದದಲ್ಲಿ ಅಂದರೆ ಶಿಲಾಸ್ನಾನ, ಮೃದಾಸ್ನಾನ, ವಾಸೋದಕ, ತಿಲೋದಕ, ಪಿಂಡ ಪ್ರದಾನ, ಪಂಚಕರ್ಮಗಳು ಅಂತ ಹೇಳ್ತೀವಿ. ಈ 5 ಕರ್ಮಗಳು ಇರುತ್ತೆ: ಶಿಲಾಸ್ನಾನ, ಮೃದಾಸ್ನಾನ, ವಾಸೋದಕ, ತಿಲೋದಕ, ಪಿಂಡ ಪ್ರದಾನ. ಆ ಒಂದು ಶಿಲೆ, ಒಂದು ಸಣ್ಣ ಕಲ್ಲನ್ನ, ಜಲ್ಲಿ ಕಲ್ಲು ಬರುತ್ತಲ್ಲ, ಸ್ವಲ್ಪ ಇಷ್ಟಪ್ಪ ಸೈಜಿಂದು, ಈ ಥರದ್ದು ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ಇದ್ರೆ ಸೂಕ್ತ. ಯಾಕೆಂದ್ರೆ ಅದನ್ನ ಮಣ್ಣಲ್ಲಿ ಇಡಬೇಕಾಗತ್ತೆ, ನಾವು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಹಾಗಿದ್ರೆ ಅನುಕೂಲ ಆದಷ್ಟು. ಅವನು ಬೇರೆ ಬೇರೆ ಯಾವುದೋ ಹೆಕ್ಸಾಗನಲ್ ಶೇಪಲ್ಲಿ, ಆ ಥರ ಎಲ್ಲ ಶೇಪಲ್ಲಿ ಇದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ಟ್ರಯಾಂಗಲ್ ಶೇಪಲ್ಲಿ ಇರ್ತಕ್ಕಂಥ ಒಂದು ಜಲ್ಲಿ ಕಲ್ಲನ್ನು ನಾವು ಶಿಲೆ ಅಂತ ಕರಿತೀವಿ. ಅದೆಲ್ಲ ನಾನು ಇಲ್ಲಿ ಡೀಟೇಲಾಗಿ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅದು ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಅದು.
ಯಾಕೆಂದ್ರೆ ಶಿಲೆಯನ್ನು ಆವಾಹನೆ ಮಾಡಿ, ಶಿಲೆಯಲ್ಲಿ ಪ್ರೇತ ಆವಾಹನೆ ಮಾಡಿ 10 ದಿನಾನೂ ಕೂಡ ಆ ಶಿಲೆಯನ್ನ ನಾವು ಪ್ರೇತ ಆವಾಹನೆ ಮಾಡಿ ಅದಕ್ಕೆ ಶಿಲಾ ಸ್ನಾನ, ಶಿಲೆಗೆ ಮೊದಲು ಸ್ನಾನ, ಆಮೇಲೆ ಮೃದಾ ಸ್ನಾನ ಅಂದ್ರೆ ಮೃತ್ ಅಂದ್ರೆ ಮಣ್ಣಿನಿಂದ ಸ್ನಾನ ಮಾಡಿಸ್ತಕ್ಕಂಥದ್ದು ಅದಕ್ಕೆ, ಆಮೇಲೆ ವಾಸೋದಕ, ನಾವು ಏನು ಬಟ್ಟೆ ಉಟ್ಕೊಂಡಿರ್ತೀವಿ ಅದರಿಂದ ಅದಕ್ಕೆ ನೀರನ್ನು ಕೊಡ್ತಕ್ಕಂಥ ಅದೇ ಸ್ನಾನ ಅದಕ್ಕೆ, ತಿಲೋದಕ, ಆಮೇಲೆ ಎಳ್ಳನ್ನು ಹಾಕೊಂಡು ತಿಲೋದಕವನ್ನು ಕೊಡ್ತಕ್ಕಂಥದ್ದು, ಆಮೇಲೆ ಪಿಂಡ ಪ್ರದಾನ. ಈ ನಾವು ಕರ್ಮ ಮಾಡಕ್ ಶುರು ಮಾಡಿದಾಗಲೇ ಅನ್ನ ಮಾಡಕ್ ಶುರು ಮಾಡ್ತಾರೆ. ಅನ್ನ ಒಂದು 20-25 ನಿಮಿಷದಲ್ಲಿ ಆಗುತ್ತೆ. ಇದು ಅರ್ಧ ಮುಕ್ಕಾಲು ಗಂಟೆ ಒಳಗಿನ ಪ್ರಯೋಗ, ಅಷ್ಟು ಕರೆಕ್ಟಾಗಿ ಆಗತ್ತೆ. ಇದು ಲೆಕ್ಕಾಚಾರ ಇರ್ತಕ್ಕಂಥದ್ದು. ಆ ಶಿಲೆಯನ್ನು ಸ್ಥಾಪನೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆ ನಿತ್ಯ ವಿಧಿ ಅನ್ನೋದು 2ನೇ ದಿನದಿಂದ ನಾವೇನು ಶುರು ಮಾಡ್ತೀವಿ ಅಲ್ಲಿ ನಮಗೆ ಶಿಲಾ ಸ್ನಾನ, ಮೃದಾ ಸ್ನಾನ ಇದೆಲ್ಲ ಏನು ಹೇಳಿದೆ ಅದೆಲ್ಲ ಆಗತ್ತೆ. ಮತ್ತೆ ಈ ಒಂದು ಶಿಲಾ ಸ್ಥಾಪನೆ ಮಾಡಬೇಕಾಗತ್ತೆ. ಈ ಶಿಲಾ ಸ್ಥಾಪನೆ ಮಾಡಿ ಆದಮೇಲೆ ನಾವು ಏನು ಮಾಡಬೇಕಾಗತ್ತೆ ಅಂದರೆ ನೆಕ್ಸ್ಟು ನಮಗೆ 3ನೇ ದಿನಕ್ಕೆ ಬಂದಾಗ ನವಶ್ರಾದ್ದ ಅಂತ ಬರುತ್ತೆ. ಈ 1, 3, 5, 7, 9 ಈ ಇದರೊಳಗೆಲ್ಲ ನವಶ್ರಾದ್ದಗಳು ಅಂತ ಋಗ್ವೇದದಲ್ಲಿ ಬರುತ್ತೆ, ಯಜುರ್ವೇದದಲ್ಲೆಲ್ಲ ಋಗ್ವೇದದಲ್ಲಿ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಈ ನವಶ್ರಾದ್ದ ಇದು ಆದಮೇಲೆ ನಮಗೆ ಅಸ್ಥಿ ಸಂಚಯನ ವಿಧಿ ಅಂತ ಹೇಳ್ತೀವಿ ನಾವು. ಈ ಅಸ್ಥಿ ಸಂಚಯನದಲ್ಲಿ ನಮ್ಮ ಹುಡುಗ ಕೇಳಿದ ಹಾಗೇನೆ ಅದನ್ನ 3ನೇ ದಿನನೇ ಮಾಡಬೇಕಂದ್ರೆ 3ನೇ ದಿನಾನೇ ಮಾಡಬೇಕು ಅಂತೇನಿಲ್ಲ. ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ನನ್ನ ಹತ್ರ ಎಲ್ಲ ಪ್ರಮಾಣಗಳು ಇದೆ. 2ನೇ ದಿನ ಬೇಕಾದ್ರೂ ಮಾಡ್ಬೋದು, 3ನೇ ದಿನ ಬೇಕಾದ್ರೂ ಮಾಡ್ಬೋದು, 4ನೇ ದಿನ ಬೇಕಾದ್ರೂ ಮಾಡ್ಬೋದು. ಯಾತಕ್ಕೆ ಅಂತ ಕೇಳ್ತು ಅಂದರೆ ನೀವು ಯಾವ ಪ್ರದೇಶದಲ್ಲಿ ಇರ್ತೀರ ಆ ದೇಶಗಳ ಹವಾಮಾನದ ಮೇಲೆ ಇವೆಲ್ಲ ಆಗ್ತಕ್ಕಂಥದ್ದು. ಬೇಸಿಗೆ ಕಾಲ ಆಯಿತು ಅಂದರೆ ನೀವು ಇವತ್ತು ಸಾಯಂಕಾಲ ಸುಡ್ತು ಅಂದರೆ ಸುಡೋ ವಿಚಾರದಲ್ಲಿ ಬಹಳ ಇಂಪಾರ್ಟೆಂಟು, ಸೂರ್ಯ ಅಸ್ತ ಆದ್ಮೇಲೆ ಸುಡಬಾರ್ದು. ತಿಳ್ಕೊಂಡಿರಿ ಅದನ್ನು. ಸೂರ್ಯ ಅಸ್ತ ಆಗೋದ್ಮೇಲೆ ಸುಡಬಾರ್ದು ಶಾಸ್ತ್ರದ ಲೆಕ್ಕಾಚಾರದಲ್ಲಿ. ಹಾಗಾಗಿ ಏನಾಗುತ್ತೆ ಅಂದರೆ ಸೂರ್ಯ ಅಸ್ತ ಆದ್ಮೇಲೆ ಸುಡಬಾರ್ದು. ಅದರಿಂದ ಕೆಲವು ವಿಶೇಷ ಕಾಂಟೆಕ್ಸ್ಟ್ಗಳಲ್ಲಿ, ಸಂದರ್ಭಗಳಲ್ಲಿ ಮಾಲ್ದಿನ ಸುಡಬೇಕಾಗಿ ಬರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ನಿಮಗೆ ಈ ಅಸ್ಥಿ ಸಂಚಯನ ಮಾಡಬೇಕಾದಾಗ ಬೇಸಿಗೆ ಕಾಲ ಇತ್ತು ಅಂದರೆ ನಿಮ್ಗೆ ನೆಕ್ಸ್ಟ್ ಡೇಗೆ ಎಲ್ಲ ಸುಟ್ಟು ಬೂದಿ ಆಗೋಗಿರುತ್ತೆ, ಭಸ್ಮ ಆಗಿ ಮೂಳೆಗಳೆಲ್ಲ ಹಾಗೆ ಉಳ್ಕೊಂಡಿರುತ್ತೆ. ಯಾವ ಬಾಡಿ ಆದರೂ ಅಷ್ಟೇ. ಅಕಸ್ಮಾತ್ ಮಳೆಗಾಲ ಚಳಿಗಾಲ, ತೀವ್ರವಾದಂತಹ ಮಳೆಗಾಲ ಚಳಿಗಾಲ ಇತ್ತು ಅಂದ್ರೆ ನೆಕ್ಸ್ಟ್ ಡೇಗೆ ಆಗಲ್ಲ, ಅದು ನೆಕ್ಸ್ಟ್ ಡೇಗೆ ಆಗತ್ತೆ ಕೆಲವು ಸತಿ, ಅಥವಾ ಅದು ನೆಕ್ಸ್ಟ್ ಡೇಗೂ ಆಗಿರಲ್ಲ. ಇನ್ನು ಶಾಖ ಇರುತ್ತೆ, ಶಾಖ ಇದ್ದಾಗ ಮುಟ್ಟಕ್ಕಾಗಲ್ಲ. ನೀವು ಎಷ್ಟೋ ಜನ ಕೈ ಸುಟ್ಕೊಳ್ತಾರೆ, ಮುಟ್ಟಕ್ಕಾಗಲ್ಲ. ಇದೆಲ್ಲವನ್ನೂ ಶಾಸ್ತ್ರಗಳಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಶಾಸ್ತ್ರಕಾರರು ಬರೆದಿರ್ತಕ್ಕಂಥದ್ದು. 2ನೇ ದಿನ ಆಗಲಿ, 3ನೇ ದಿನ ಆಗಲಿ, 4ನೇ ದಿನ ಆಗಲಿ, ಯಾವಾಗ ಆಗುತ್ತೋ ಅವಾಗ ಮಾಡ್ಬೋದು. ಇದಕ್ಕೇನು ಇಷ್ಟನೇ ದಿನನೇ ಮಾಡಬೇಕು ಅಂತ ಇಲ್ಲ. ನಿಮ್ಮ ಪುರೋಹಿತಗಳು 3ನೇ ದಿನವೇ ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ವಿಡಿಯೋ ತೋರಿಸಿ ಅದು ಯಾರು ಮಾಡಿಸ್ತಾರೋ ಅವ್ರು ಬೇಕಾದ್ರೆ ನನ್ನ ಹತ್ರ ಬರ್ಬೋದು. ಶಾಸ್ತ್ರ ಪ್ರಮಾಣಗಳನ್ನು ತೋರಿಸ್ತೀನಿ. ಗರುಡ ಪುರಾಣದಲ್ಲೇ ಹೇಳಿದೆ, ಅದನ್ನು ಹೇಳ್ತೀನಿ, ಎಲ್ಲಿ ಹೇಳಿದೆ ಅನ್ನೋದನ್ನು ಹೇಳ್ತೀನಿ. ಇದು ಅಸ್ಥಿ ಸಂಚಯನ. ಅಸ್ಥಿ ಸಂಚಯನ, ಸಂಚಯನ ಅಂದರೆ ಟು ಕಲೆಕ್ಟ್ ಅಂತ ಅರ್ಥ, ಶೇಖರಿಸೋದು ಅಂತ ಅರ್ಥ. ಅಸ್ಥಿಗಳನ್ನು ಶೇಖರಿಸೋದು, ಜೊತೆಗೆ ಬೂದಿಯನ್ನು ಶೇಖರಿಸೋದು. ಶೇಖರಿಸಿದ ಅಸ್ಥಿ ಮತ್ತೆ ಬೂದಿ ಇದನ್ನ ಏನು ಮಾಡಬೇಕು ನಾವು ಅಂತ ಕೇಳ್ತು ಅಂದರೆ ಅಲ್ಲಿ ನಮಗೆ ಏನಂತ ಹೇಳ್ತಾರೆ, ಅದನ್ನ ನಾವು ತೊಗೊಂಡೋಗಿ ಗಂಗೆನಲ್ಲಿ ಬಿಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಎಲ್ಲರೂ ಕಾಶಿಗೆ ಹೋಗೋ ಕಾಲ ಅದನ್ನ ನಿಯರ್ ಬೈಯಲ್ಲಿ ಯಾವ್ದು ನದಿ ತೀರ ಇರುತ್ತೆ ಅಂತ ಕಡೆ ಬಿಡ್ತಾರೆ. ಅದನ್ನ ಬಿಡೋದಕ್ಕೆ ಮುಂಚೆ ನಮಗೆ ಒಂದಷ್ಟು ಪ್ರಯೋಗ ಇರುತ್ತೆ. ವೇದಿಕಾರಾಧನೆ ಅಂತ ಹೇಳ್ತೀವಿ ನಾವು. ವೇದಿಕ ಅಂದ್ರೆ ಒಂದು ಸ್ಟೇಜ್ ತರ ಮಾಡ್ಕೊಂಡಿರ್ತೀವಿ, ಎಲಿವೇಟೆಡ್ ಪ್ಲೇಸ್. ಅಲ್ಲಿ ಈ ಪ್ರೇತ ಕರ್ಮವನ್ನೆಲ್ಲ ಮಾಡ್ತೀವಿ ನಾವು ಕೂತ್ಕೊಂಡು. ಅದು ನಮ್ಮ ಮುಂದೆ ಒಂದು ಎಲಿವೇಟೆಡ್ ಪ್ಲೇಸ್, ಅಲ್ಲಿ ಇವೆಲ್ಲವನ್ನು ಮಾಡ್ತೀವಿ ನಾವು. ವೇದಿಕಾರಾಧನೆ ಅಂದ್ರೆ ಇದೇ ಅರ್ಥದಲ್ಲಿ. ಹಾಗಾಗಿ ಏನಾಗುತ್ತೆ ಅಂದ್ರೆ ಈ ವೇದಿಕಾರಾಧನೆ ಆದ್ಮೇಲೆ ಅಲ್ಲಿ ಒಂದಷ್ಟು ಪ್ರಯೋಗ ಇದೆ. ಗೋದಾನ ದಶದಾನಗಳನ್ನು ಕೊಡ್ತಕ್ಕಂಥದ್ದು ಈ ಥರದ್ದೆಲ್ಲಾನು ಇದೆ. ಅಕಸ್ಮಾತ್ ನದಿ ಇಲ್ಲ, ನಮ್ಮ ಸುತ್ತಮುತ್ತದಲ್ಲೇ ಎಲ್ಲೂ ಇಲ್ಲ, 100 ಕಿಲೋಮೀಟರ್ ತನಕನೂ ಇಲ್ಲ, ಆ ಥರ ಪ್ರದೇಶಗಳು ಬೇಕಾದಷ್ಟಿದೆ ನಮ್ಮ ದೇಶದಲ್ಲಿ. ಅಂಥವ್ರು ಏನು ಮಾಡಬೇಕು ಅಂದಾಗ ಭೂಮೌ ಅಸ್ಥಿ ನಿಕ್ಷೇಪಣಂ ಅಂತನೂ ಇದೆ ಶಾಸ್ತ್ರದಲ್ಲಿ. ಭೂಮಿಯನ್ನು ಅಗದು ಸುಮಾರು 2-2.5 ಅಡಿ ಅಷ್ಟು ಅಗದು ಅಲ್ಲಿ ಅಸ್ಥಿಯನ್ನು ನಿಕ್ಷೇಪಣೆ ಮಾಡಬಹುದು ಅನ್ನೋದು ಕೂಡ ಹೇಳಿದೆ. ಆದರೆ ಗಂಗಾಂಬಸ್ತಿ ಅಸ್ಥಿ ನಿಕ್ಷೇಪಣ ವಿಧಿ ಅಂತಾನೆ ಇದೆ, ಗಂಗೆನಲ್ಲಿ ಅಸ್ಥಿನ. ಇನ್ನು ಕೆಲವರು ನಾವು ಇದನ್ನ ಇಟ್ಕೊಂಡಿದ್ದು ವರ್ಷದೊಳಗೆ ಎಲ್ಲಾದ್ರೂ ಗಂಗೆಗೆ ತೊಗೊಂಡೋಗಿ ಬಿಡ್ಬೋದಾ ಅಂತ ಕೆಲವರು ಕೇಳ್ತಾರೆ. ಬಿಡ್ಬೋದು, ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ತೊಗೊಂಡೋಗಿ ಅದನ್ನ ಬಿಡ್ಬೋದು, ಏನು ತೊಂದರೆ ಇಲ್ಲ. ತುಂಬಾ ಅನುಕೂಲ, ಏನಾದ್ರು ನೀವು ಸಾಹುಕಾರ ಆಗಿದ್ರೆ, ತುಂಬಾನೇ ಬೇಕಾದಾಗ ದುಡ್ಡು ಇದ್ರೆ ನಿಮ್ಮ ಹತ್ರ ಧನ, ಅವಾಗ ನೀವು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ 3ನೇ ದಿನ ಏನು ಗಂಗೆಗೆ ಬಿಡಬೇಕಾಗತ್ತೆ ಆ ಅಸ್ಥಿಯನ್ನ, ಅವರು ಇಲ್ಲಿಂದನೇ ಡೈರೆಕ್ಟ್ ಆಗಿ ಅಪ್ ಅಂಡ್ ಡೌನ್ ಕಾಶಿಗೆ ಫ್ಲೈಟ್ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಮಾಡಿರೋದನ್ನ ನಾನು ನೋಡಿದ್ದೀನಿ. ಅದಕ್ಕೆ ತಕ್ಕಂಗೆ ನಿಮಗೆ ವಿಭವ ಇರಬೇಕಷ್ಟೇ. ಯಾಕಂದ್ರೆ ಒಬ್ಬರೇ ಹೋಗಲ್ಲ, ಜೊತೆಗೆ ಒಬ್ಬರು 2-3 ಜನ 4 ಜನ ಹೋಗ್ಬೇಕಾಗತ್ತೆ. ಅದಕ್ಕೆ ತಕ್ಕಂಗೆ ದುಡ್ಡು ಖರ್ಚಾಗತ್ತೆ. ಅಪ್ ಅಂಡ್ ಡೌನ್ ಫ್ಲೈಟ್ ಚಾರ್ಜಸ್ಸು, ಅದು ಇದು ಅಲ್ಲಿ ಚಾರ್ಜಸ್ಸು ಎಲ್ಲಾನು. ನಿಮ್ಗೆ ಅಷ್ಟನ್ನು ಬೇರ್ ಮಾಡೋ ಕೆಪಾಸಿಟಿ ಇದೆ ಅಂದರೆ
ಮಾಡ್ಬೋದು. ಅದು ಸರ್ವಶ್ರೇಷ್ಠ. ಅದು ನಾವು ಮಾಡೋಕ್ಕಾಗ್ತಾನೆ ಮಾಡಿ. ದುಡ್ಡಿದ್ದು ಜಿಪುಣತನ ಮಾಡಬೇಡಿ, ಇಲ್ಲ ಅಂದರೆ ಸಾಲ ಮಾಡಕ್ಕೆ ಹೋಗಬೇಡಿ. ಎರಡೂ ಹೇಳ್ಬಿಡ್ತೀನಿ, ಟೂ ಎಕ್ಸ್ಟ್ರಿಮಿಟೀಸು ಬೇಡ. ಇದ್ದಾಗ ಜಿಪುಣತನ ಬೇಡ, ಇಲ್ಲದೇ ಇದ್ದಾಗ ನಾನು ಸಾಲ ಮಾಡ್ತೀನಿ ಅನ್ನೋದು ಬೇಡ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ, ಭಗವಂತಂಗೆ ಗೊತ್ತಿರುತ್ತೆ ಅದು ನನ್ನ ಕೈಲಿ ಆಗತ್ತೆ ಆಗಲ್ಲ ಅಥವಾ ಇಷ್ಟೇ ಆಗೋದು ಅಂತ. ಹೀಗೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಈ ಅಸ್ಥಿ ನಿಕ್ಷೇಪಣ ಅನ್ನತಕ್ಕಂಥದ್ದು ಮಾಡಬೇಕಾಗುತ್ತೆ. ಇಲ್ಲಿ ಈ ಅಸ್ಥಿ ನಿಕ್ಷೇಪಣ ಆದಮೇಲೆ ನಿಮಗೆ ಇನ್ನು ಮತ್ತೆ ನಿತ್ಯವಿಧಿ ಪ್ರಾರಂಭ ಆಗುತ್ತೆ. ಸರ್, ಈಗ ಆದವರಿಗೆ ಅಥವಾ ಒಂದು ವರ್ಷದೊಳಗೆ ಅದು ಯಾವಾಗಾದ್ರೂ ತಗೊಂಡೋಗಿ ಸಂಚಯನ ಮಾಡ್ಬೋದು. ನೀವೇನು ತಂದು ಇಟ್ಕೊಳ್ಳೋದೆಲ್ಲಿ? ಮನೆ ಒಳಗೆ ತಂದು ಇಡ್ಬೋದಾ, ಅಥವಾ ಮನೆ ಆವರಣದಲ್ಲೆಲ್ಲ ಇಡಬೇಕಾ? ಅವಾಗ ಅದು ಸೇಫ್ ಇರಲ್ಲ, ಎಲ್ಲ ಆವರಣದಲ್ಲಿ ಇಟ್ಟರೆ, ಅಥವಾ ಇನ್ನೆಲ್ಲೋ ಇಡ್ಬೋದು, ಹೇಗೆ ಅದನ್ನ? ಇಲ್ಲಿ ಬಹಳ ಒಳ್ಳೆ ಪ್ರಶ್ನೆ ಇದೆ. ನೀವು ಮನೆ ಒಳಗೆ ಇಟ್ಕೊಂಡ್ರೂ ಬಾಧಕ ಇಲ್ಲ, ಆದರೆ ಮನೆ ಆವರಣದಲ್ಲಿಟ್ಟರೆ ಅದು ಸೇಫ್ಟಿನ ನೋಡ್ಕೋಬೇಕಾಗುತ್ತೆ. ಸೇಫ್ಟಿ ಮೆಷರ್ಮೆಂಟ್ಸ್, ಸೇಫ್ಟಿ ಫಸ್ಟ್ ರೆಸ್ಟ್ ಇಸ್ ನೆಕ್ಸ್ಟ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಪ್ರಾವರ್ಬ್ ಇದೆ. ಹಾಗಾಗಿ ಎಲ್ಲದಕ್ಕಿಂತ ಮೊದಲು ನಮಗೆ ಅದರ ಒಂದು ರಕ್ಷಣೆ ಬಹಳ ಇಂಪಾರ್ಟೆಂಟು. ಆ ಅಸ್ಥಿ ಆಗಲಿ ಭಸ್ಮ ಆಗಲಿ ಅದು ಯಾವುದೇ ಕಾರಣಕ್ಕೂ ಕೂಡ ನಾವು ನೀರಿಗೆ ಬಿಡಬೇಕು, ಇಲ್ಲ ಭೂಮಿ ಒಳಗೆ ಅದನ್ನು ಹಾಕಬೇಕು. ಇವೆರಡು ಕರ್ಮ ಆಗೋ ತನಕನೂ ಕೂಡ ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕರ್ತನ ಒಂದು ಕರ್ತವ್ಯ ಆಗಿರುತ್ತೆ. ಯಾವ ಶ್ರಾದ್ದ ಈ ಒಂದು ಫ್ಯೂನರಲ್ ರೈಟ್ಸ್ ಔದ್ಧ್ವದೈಹಿಕ ಈ ಸತ್ತ ಕರ್ಮಗಳನ್ನು ಮಾಡ್ತಾನೆ, ಅವನ ಒಂದು ಪ್ರಯಾರಿಟಿ ಆಗಿರುತ್ತೆ. ಅವನು ಕಾಪಾಡ್ಕೋಬೇಕು ಅದನ್ನು. ನೀವು ಮನೆಯೊಳಗೆ ಇಟ್ಕೊಂಡು ಏನು ತೊಂದರೆ ಇಲ್ಲ. ಸುಮ್ಮನೆ ಜನ ಹೆದರ್ಸ್ತಾರೆ, ಈ ಸಂಬಂಧಿಕರು ಅವರು ಇವರು ಅಂತೆಲ್ಲ ಇರ್ತಕ್ಕಂಥದ್ದು, ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು, ಹಂಗಾಗತ್ತಂತೆ ಹಿಂಗಾಗತ್ತಂತೆ. ಯಾವ್ದು ಏನೂ ಆಗಲ್ಲ, ಆಯಿತಾ? ನಿಮಗೆ ನಿಮ್ಮ ತಂದೆ ಅಥವಾ ತಾಯಿ ಒಂದು ಕರ್ಮ ಶ್ರದ್ಧೆ ಇತ್ತು ಅಂದರೆ ಅದು ಗಂಗೆನಲ್ಲೇ ಬಿಡಬೇಕು ಅನ್ನೋದೇನೋ ನಿಮ್ಮ ಒಂದು ಆಸೆ ಅಥವಾ ಸಂಕಲ್ಪ ಆಗಿದ್ದರೆ ಕಾಪಾಡ್ಕೋಬೇಕಷ್ಟೆ. ದೇವ್ರ ಮನೆಯಲ್ಲೆಲ್ಲ ಇಡಬಾರ್ದು, ಫಸ್ಟ್ ಹೇಳ್ಬಿಡ್ತೀನಿ. ದೇವ್ರ ಮನೇಲಾಗಲಿ ಟಾಯ್ಲೆಟಲ್ಲಾಗಲಿ ಅಂಥ ಕಡೆ ಎಲ್ಲ ಇಡಬಾರ್ದು. ಬೇರೆ ಯಾವುದಾದ್ರು ಒಂದು ಜಾಗ ಆಟ ಗಿಟ್ಟಾಯಿತು, ಆಟದಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಇವಾಗ ಕಬೋರ್ಡ್ಗಳು ಅಥವಾ ಎಲ್ಲೋ ಒಂದು ಕಡೆ ಎಲ್ಲೇ ಜಾಸ್ತಿ ಯೂಸ್ ಮಾಡಲ್ಲ ಅಂಥದ್ದು ಇರುತ್ತೆ. ಇಟ್ಟಿರೋ ಜಾಗ ನಿಮಗೆ ನೆನಪಿರ್ಬೇಕಷ್ಟೇ. ಅದಷ್ಟನ್ನು ಮಾಡಿಕೊಂಡು ನೀವು ಯಾವಾಗ ಆಗುತ್ತೋ ಅವಾಗ ಮಾಡ್ಬೋದು. ದುಡ್ಡಿರೋರು ಹೇಗೆ ಮಾಡ್ಬೋದು ನಾನು ಆಲ್ರೆಡಿ ಹೇಳಾಗಿದೆ. ಹಾಗಾಗಿ ಇದನ್ನು ಮಾಡಿಕೊಂಡು ನಿತ್ಯವಿಧಿ ಅನ್ನತಕ್ಕಂಥದ್ದಿದೆ. ಈ ನಿತ್ಯವಿಧಿ ಮಾಡಬೇಕಾದ್ರೆ ಇಂತಿಂಥ ದಿನಕ್ಕೆ ಮರಣ ದಿನಾದಾದ್ಯ ಅದ್ಯ ದ್ವಿತೀಯ ಹನಿ, ಅದ್ಯ ತೃತೀಯ ಹನಿ, ಅದ್ಯ ಚತುರ್ಥೆ ಹನಿ, ಪಂಚಮೇ ಹನಿ, ಷಷ್ಠೆ ಹನಿ, ಸಪ್ತಮೇ ಹನಿ, ಇದೆಲ್ಲದಕ್ಕೂ ಕೂಡ ಆ ಪ್ರೇತಕ್ಕೆ ನಾವು ಏನು ಶಿಲೆನಲ್ಲಿ ಅಥವಾ ಕೂರ್ಚೆನಲ್ಲಿ ಆವಾಹನೆ ಮಾಡ್ತೀವಿ, ಒಂದೊಂದು ಅವಯವಗಳು, ದೇಹದ ಭಾಗಗಳು, ಬಾಡಿ ಪಾರ್ಟ್ಸ್ ಉತ್ಪತ್ತಿಯಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೇನೆ ನಿತ್ಯವಿಧಿ ಪ್ರತಿನಿತ್ಯ ಮಾಡಬೇಕು ಅಂತ ಹೇಳೋದು. ನಿತ್ಯವಿಧಿ ನೀವು ಮಾಡಲಿಲ್ಲ ಅಂದರೆ ಅದು ಪ್ರತಿದಿನ ಆಹಾರ ಬೇಕಾಗಿರುತ್ತೆ ಅದಕ್ಕೆ, ಆ ಪ್ರೇತಕ್ಕೆ, ಹೋಗಿರ್ತಕ್ಕಂಥ ಜೀವಕ್ಕೆ. ಅದಕ್ಕೆ ನೀವು ಆಹಾರನೇ ಕೊಡ್ತಿಲ್ಲ ಅಂದಮೇಲೆ ನೀವೇ ಬದುಕಿದೆ ಅಂತ ಹೇಳಿ. ಕರ್ಮ ಮಾಡ್ಬೇಕಾದ್ರೆ ಭಾಳ ಶ್ರದ್ಧೆ ಇರಬೇಕು. ಅದನ್ನು ಸ್ಪಷ್ಟವಾಗಿ ಪದೇ ಪದೇ ಹೇಳ್ತೀನಿ ನಾನು. ಅದನ್ನು ಮಾಡೋದು ಸತ್ತಾಗ ಒಂದ್ಸತಿ, ಅದನ್ನು ಮಾಡೋದಕ್ಕೆ ನೀವು ಇಷ್ಟೊಂದು ಇದು ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ನಿತ್ಯವಿಧಿ ಮಾಡಬೇಕು. ಪ್ರತಿ ದಿನಕ್ಕೂ ಕೂಡ ಇಂತಿಂಥ ಅವಯವಗಳು ಉತ್ಪತ್ತಿ ಆಗುತ್ತೆ ಅನ್ನೋದಿದೆ. ಈ ಅವಯವಗಳೆಲ್ಲ ಉತ್ಪತ್ತಿ ಆದಮೇಲೆ 10ನೇ ದಿನದಲ್ಲೂ ಕೂಡ ನಾವು 10ನೇ ದಿನನೂ ಕೂಡ ನಮಗೆ ಇಲ್ಲಿ ಏನಂತ ಹೇಳ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ 10ನೇ ದಿನ ಮಾತ್ರ ಸುಮ್ಮನೆ ಹೇಳ್ತೀನಿ. ಸ್ನಾನಾದಿ ಪೂರ್ವೋಕ್ತವತ್ ಕೃತ್ವ ಪಿಂಡದಾನ ಕಾಲೇ ಇಲ್ಲಿ ಮಾತ್ರವೇ ಗೋತ್ರಾಯಿ ನಾಮ್ನಿ ಅಂತೆಲ್ಲ ಸ್ತ್ರೀಲಿಂಗಕ್ಕೆ ತೊಗೊಂಡಿದ್ದಾರೆ. ತ್ರೇತಾಯಿ ತ್ರೇತತ್ವ ವಿಮೋಕಾರ್ಥಂ ಮರಣದಿನಾದಾರಭ್ಯ ಅದ್ಯ ದಶಮೇ ಅಹನಿ ಕ್ಷುತ್ ಪಿಪಾಸ ನಿವೃತ್ತ್ಯರ್ಥಂ ಅಯಂ ಪಿಂಡ ಉಪತಿಷ್ಠತು ಇತಿ ಪಿಂಡಂ ದತ್ವ ಸ್ನಾತ್ವ ದಶಾಹ ವಿಧಿ ಕುರ್ಯಾತ್. ದಶಾಹ ವಿಧಿ ಅನ್ನೋದನ್ನು ಮಾಡಬೇಕು ಅನ್ನೋದನ್ನು ಹೇಳುತ್ತೆ 10ನೇ ದಿನ. ಆ 10ನೇ ದಿನಾನೇ ನಾವು 10ನೇ ದಿನಕ್ಕೆ ಸ್ಟಾರ್ಟಿಂಗಲ್ಲೇ ಹೇಳುತ್ತೆ, ಅಥ ದಶಮೇ ಹನಿ ಪ್ರಾತಃ ಕಾಲೇ ದೀಪಾದೀನ ಮೃತದೇಶಾದ್ ಉದ್ವಾಸ್ಯ. ಮೋಸ್ಟ್ ಇಂಪಾರ್ಟೆಂಟು, ಮರ್ತು ಬಿಡ್ತಾರೆ ಕೆಲವರು. ದೀಪಾದೀನ ಮೃತದೇಶೇ ಉದ್ವಾಸ್ಯ. ದೀಪ ಆದೀನ ಇನ್ನು ಎಟ್ಸೆಟ್ರಾ ಅಂತ ತೊಗೊಂಡಿದ್ದಾರೆ ಶಾಸ್ತ್ರದಲ್ಲಿ. ಇನ್ನೇನಾದ್ರು ಇಟ್ಟಿದ್ರೆ ಅಂತ ಅರ್ಥ ಅಕಸ್ಮಾತ್. ಸೊ ಅವರ ಕುಲಾಚಾರಕ್ಕೆ ಬಿಟ್ಟಿರ್ತಕ್ಕಂಥ, ದೇಶಾಚಾರ ಕುಲಾಚಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಕೆಲವರು ಅವ್ರಿಗೆ ಆ ಪ್ರೇತ ಹೋಗಿರ್ತಕ್ಕಂಥ ಜೀವಕ್ಕೆ ಇಷ್ಟವಾಗಿರ್ತಕ್ಕಂಥದ್ದು ಕೆಲವು ತಿಂಡಿ ತಿನಿಸುಗಳನ್ನು ಅಥವಾ ಇನ್ನೇನೋ ಕೆಲವರು ಅಲ್ಲಿ ಇಟ್ಟಿರ್ತಾರೆ ಪಕ್ಕದಲ್ಲಿ, ಆ ಥರದ್ದು ಅನ್ನೋ ಅರ್ಥ ಇರ್ಬೋದು ಬಹುಶಃ. ಸೊ ಹಾಗಾಗಿ ದೀಪಾದೀನ ಮೃತ ದೇಶಾತ್ ಉದ್ವಾಸ್ಯ, ಯಾವ ಒಂದು ಜಾಗದಲ್ಲಿ ನೀವು ಇಟ್ಟಿರ್ತೀರ ಅಲ್ಲಿಂದ ತೆಗಿಬೇಕಾಗತ್ತೆ. ತೆಗೆದು ಗೃಹಂ ಸಂಶೋಧ್ಯ, ಮನೆಯನ್ನು ನೀಟಾಗಿ ತೊಳೆದು ಎಲ್ಲ ಕಸ ಗುಡಿಸಿ ಸಾರಿಸಿ ಎಲ್ಲ ಮಾಡಬೇಕಾಗತ್ತೆ. ಇದು ಆದಮೇಲೆ ಜ್ಞಾತಿಭಿಹಿ ಸಹ ಜಲಾಶಯಂ ಗತ್ವ. ನೋಡಿ, ನಾನು ಅವಾಗಲೇ ಹೇಳ್ದಂಗೆ ನಿಮ್ಮ ಬಂಧುಗಳ ಜೊತೆಗೆ ನದಿ ತೀರಕ್ಕೆ ಹೋಗಬೇಕು, ಜಲಾಶಯಕ್ಕೆ ಹೋಗಬೇಕು, ಇವಾಗೆಲ್ಲ ಹುಡ್ಕೊಂಡು ಹೋಗ್ತೀರಾ ನೀವು. ಶಾಸ್ತ್ರ ಹೇಳಿದೆ, ಶಾಸ್ತ್ರದಲ್ಲಿ ಹೇಳ್ದಂಗೆ ಎಲ್ಲ ಮಾಡ್ತೀನಿ ಅಂತ ಕೆಲವರು ಕೊಚ್ಕೊಳ್ಳೋದು ಇರ್ತಾರೆ ಆಡು ಭಾಷೆನಲ್ಲೇ. ನೀವು ಜಲಾಶಯಕ್ಕೆಲ್ಲ ಹೋಗ್ತೀರಾ? ಬೆಂಗಳೂರಿನಲ್ಲಿ ಯಾವ ಜಲಾಶಯಕ್ಕೆ ಹೋಗ್ತೀರಾ ನೀವು? ಹಾಗಾಗಿ ಯಾವ್ದು ಆಗುತ್ತೋ ಅದನ್ನು ಮಾಡಬೇಕು, ಆಗದೆ ಅದಕ್ಕೆ ಸಮೀಪದಲ್ಲಿ ಏನಾಗುತ್ತೋ ಅದನ್ನು ಮಾಡಬೇಕು. ಜಲಾಶಯ ಗತ್ವ ಸ್ನಾತ್ವ, ಅಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡೋಕ್ಕೆ ಮುಂಚೆನೇ ದೀಪ ತೆಗಿಬೇಕು ಅಂತ ಅರ್ಥ.
ಯಾವುದೇ ಕಾರಣಕ್ಕೂ ತೆಗಿಬೇಕು ನೀವು. ಕರ್ತಾಗಿರ್ತಕ್ಕಂಥ ಮರಿಲೇಬಾರ್ದು ಅದನ್ನು. 10ನೇ ದಿನ, ಕೆಲವರು 12 ದಿನ ತನಕ ಇರಬೇಕು ಅಂತ ಹೇಳ್ತಾರೆ. ಇಲ್ಲ, ಶಾಸ್ತ್ರದಲ್ಲಿ 10ನೇ ದಿನನೇ ಹೇಳಿರ್ತಕ್ಕಂಥದ್ದು. 10ನೇ ದಿನ ತೆಗಿಬೇಕು ನೀವು. ಸ್ನಾನ ಮಾಡಬೇಕು. ನಿತ್ಯ ಕರ್ತವ್ಯ ಶಿಲಾ ಸ್ನಾನ, ಮೃದ ಸ್ನಾನ, ವಾಸೋದಕ, ತಿಲೋದಕ, ಪಿಂಡ ಪ್ರದಾನಾನಿ ಕೃತ್ವಾ, ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಇದೆಲ್ಲವನ್ನು ಮಾಡಬೇಕಾಗತ್ತೆ. ಇದಾದ್ಮೇಲೆ ವೇದಿಕಾರಾಧನೆ ಅಂತ ಬರುತ್ತೆ. ಆ ವೇದಿಕಾರಾಧನೆ ಅನ್ನೋದನ್ನ ಮತ್ತೆ ಡಿಟೇಲ್ ಆಗಿ ಇದೆ, ಅದು ಬಹಳ ಡಿಟೇಲ್ ಆಗಿದೆ ಅದೊಂದಷ್ಟು. ಅದಾದ್ಮೇಲೆ ಶಿಲಪಾತ್ರ ಉದ್ವಾಸನ. ಶಿಲಪಾತ್ರ ಏನಿರುತ್ತೆ ಅದನ್ನ ಉದ್ವಾಸನೆ ಅಂದ್ರೆ ತೆಗೆದು ಹಾಕ್ಬೇಕಾಗತ್ತೆ. ಆ ಶಿಲೆನೂ ಕೂಡ ನಾವು ಆಮೇಲೆ ಎಲ್ಲ ಕರ್ಮ ಆದ್ಮೇಲೆ ಆ ಒಂದು ಶಿಲೆಯನ್ನು ಉದ್ವಾಸನೆ ಮಾಡಬೇಕಾಗತ್ತೆ. ಆ ಶಿಲೆಯನ್ನು ಉದ್ವಾಸನೆ ಅಂದ್ರೆ ವಿಸರ್ಜನೆ ಮಾಡೋದು ಅಂತ ಅರ್ಥ. ಆ ವಿಸರ್ಜನೆ ಮಾಡಬೇಕಾದ್ರೂ ಕೂಡ ನಾವು ಇಲ್ಲಿ ನಾನು ಇಲ್ಲಿ ಬಹಳ ರಿಸರ್ಚ್ ಮಾಡಿ ಇಲ್ಲಿ ಇತಿ ಶಿಲಾಂ ಜಲೇ ವಿಸೃಜ್ಯ ನೋಡಿ, ಶಿಲಾಂ ಜಲೇ ವಿಸೃಜ್ಯ, ಆ ಶಿಲೆಯನ್ನ ನೀರಿನಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಇದೆ. ನೀರು ಇಲ್ಲ ಅಂದ್ರೆ ಭೂಮಿ ಒಳಗೆ ಅಗದು ಬಿಟ್ಟು ಎಲ್ಲಾದ್ರೂ ಕೆಳಗಡೆಗೆ ತುಂಬಾ ಕೆಳಗೆ ಹಾಕ್ಬೇಕಾಗತ್ತೆ. ಆ ಹಿಂದಿನ ಏನಂತ ಹೇಳೋಣ, ಅಂದಿನ ಪೂಜಿಸಿದ ಶಿಲೆಯನ್ನ ಜಲದಲ್ಲಿ ಅಂದ್ರೆ ನದಿಯಲ್ಲಿ ವಿಸರ್ಜನೆ ಮಾಡಬೇಕೆಂದು ಶಾಸ್ತ್ರ ಹೇಳಿದೆ. ನಾನು ಇಲ್ಲಿ ಬರ್ಕೊಂಡಿರ್ತಕ್ಕಂಥದ್ದು. ಆದರೆ ನದಿ ಇಲ್ಲದಿದ್ದರೆ ಹೇಗೆ ಆ ಶಿಲೆಯನ್ನು ವಿಸರ್ಜನೆ ಮಾಡಬೇಕೆಂದು ಶಾಸ್ತ್ರಕಾರರು ಹೇಳಿಲ್ಲ. ಇದು ನಾನು ರಿಸರ್ಚ್ ಮಾಡಿದಾಗ ಸಿಕ್ಕಿರ್ತಕ್ಕಂಥದ್ದು. ಶಿಲಾಂ ಜಲೇ ವಿಸರ್ಜ ಅಂತ ಅಲ್ಲಿ ಪ್ರಯೋಗದಲ್ಲಿ ಬಂದ್ಬಿಟ್ಟಿದೆ. ಆ ಜಲ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅದನ್ನು ಹೇಳಿಲ್ಲ ಶಾಸ್ತ್ರದಲ್ಲಿ. ಕೆಲವೆಲ್ಲ ಶಾಸ್ತ್ರದಲ್ಲಿ ಎಲ್ಲವನ್ನೂ ಹೇಳಕ್ ಆಗಿರಲ್ಲ. ಅವಾಗ ನಾವು ಅರ್ಥ ಮಾಡ್ಕೋಬೇಕು. ಹಿಂದೆ ಹೇಗೆ ಭೂಮಿನಲ್ಲಿ ಹಾಕ್ಬೇಕು ಅಂತ ಹೇಳಿದ್ರು ಅಸ್ಥಿ ಸಂಚಯ ಅಂದ್ರೆ ಅದೇ ತಾನೇ ಇದನ್ನು ಮಾಡ್ಬೇಕಾಗತ್ತೆ. ಬಟ್ ತುಂಬಾ ಆಳವಾಗಿ ಅಗಿಬೇಕಾಗತ್ತೆ ಆ ತರ. ಸೊ ಹಾಗಾಗಿ ಶಿಲೆ ವಿಸರ್ಜನೆ ಆದ್ಮೇಲೆ ನೀವು ಏನು ವಾಸಸ್ ಅಂತ ಹಾಕೊಂಡಿರ್ತೀರ, ಬಿಳಿ ಬಟ್ಟೆ, ಪ್ಲೈನ್ ಬಟ್ಟೆ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಅದನ್ನು ಕೂಡ ವಿಸರ್ಜನೆ ಮಾಡಬೇಕು 10ನೇ ದಿನದ ಕರ್ಮ ಆದ್ಮೇಲೆ. ಅಲ್ಲಿ ವಾರಣ ಕಲಶ ಪೂಜೆ ಅಂತ ಮಾಡ್ತಾರೆ. ಅದೇ ಆಕ್ಚುಯಲ್ ಆಗಿ ನಮಗೆ ಅಶೌಚ ನಿವೃತ್ತಿ. ಕರ್ತನಿಗೂ ಕೂಡ, ಕರ್ತನಿಗೆ ಇಲ್ಲಿ ತನಕನೂ ಕೂಡ ಕಂಪ್ಲೀಟ್ ಆಗಿ ಅಶೌಚ ಇರುತ್ತೆ. ಅದಾದ್ಮೇಲೆ 11-12 ದಿನ ಮಾಡ್ಬೇಕಾದ್ರೆ ಅಶೌಚ ಇರುತ್ತೆ. ಯಾವಾಗ ಅಂದ್ರೆ ಅವ್ನು ಕರ್ಮ ಮಾಡೋ ಟೈಮಲ್ಲಿ ಮಾತ್ರ ಅಶೌಚ, ಆಮೇಲೆ ಏನು ಅಶೌಚ ಇಲ್ಲ ಅವನಿಗೆ. ಇದು ಲೆಕ್ಕಾಚಾರ ಇರ್ತಕ್ಕಂಥದ್ದು. ಹಾಗಾಗಿ ಏನಾಗುತ್ತೆ ಅಂದ್ರೆ ಇಲ್ಲಿ ಧರ್ಮೋದಕ ಅಂತ ನಾವೇನು ಹೇಳ್ತೀವಿ, ಆ ಧರ್ಮೋದಕ ಅನ್ನತಕ್ಕಂಥದ್ದು ಅಷ್ಟೇನೆ. ಅದು ಧರ್ಮೋದಕ ಅಂತ ಹಾಗೆ ಪದಗಳು ಆಮೇಲೆ ಇತ್ತೀಚಿನ ಅರ್ವಾಚೀನ ಗ್ರಂಥಗಳಲ್ಲಿ ಬಂದಿದೆಯೋ ನಾನು ನೋಡಿಲ್ಲ. ಯಾಕೆ ನಾನು ಪ್ರಾಚೀನ ಗ್ರಂಥಗಳನ್ನು ಹುಡುಕ್ತೀನಿ. ಅದರಿಂದ ಧರ್ಮಶಾಸ್ತ್ರ ಮೂಲ ಗ್ರಂಥಗಳಲ್ಲಿ, ಸ್ಮೃತಿಗಳಲ್ಲಿ ಉದಕ ಕ್ರಿಯೆ, ಸಲಿಲ ಕ್ರಿಯೆ ಅಂತ ಕರೀತಾರೆ ಅದನ್ನು. ಸೊ ಹಾಗಾಗಿ ನಿಮ್ಗೆ ಅದು ಹಾಗೆ ಹೇಳಿದ್ರೆ ಅರ್ಥವಾಗಲ್ಲ. ಅದರಿಂದ ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಆ ಧರ್ಮೋದಕ ಅನ್ನೋದನ್ನು ಕೂಡ ಅಷ್ಟೇನೆ ಬಾಂಧವಾಹ ಜನಾಹ ಸ್ನಾತ್ವ ಆಚಮ್ಯ. ಇಲ್ಲಿ ತುಂಬಾ ಜನ ಏನಂತ ಹೇಳೋಣ, ಪುರೋಹಿತರುಗಳು ಏನ್ ಮಾಡ್ತಾರೆ ಅಂದ್ರೆ ಈ ಬಂದಿರತಕ್ಕಂತಹ ಎಲ್ಲಾ ಜನಗಳು ಯಾರು ಧರ್ಮೋದಕ ಬಿಡಕ್ಕೆ ಬಂದಿರ್ತಾರೆ, ಸ್ತ್ರೀಯರು ಕೂಡ ಧರ್ಮೋದಕ ಬಿಡಬಹುದು. ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಏನು ಸ್ತ್ರೀಯರು ಬಿಡಬಾರ್ದು ಅಂತ ಹೇಳಿಲ್ಲ, ಬಾಂಧವಾಹ ಅಷ್ಟೇ ಹೇಳಿರೋದು. ಅದು ಶಾಸ್ತ್ರದಲ್ಲಿ ಮೂಲ ಗ್ರಂಥದಲ್ಲಿ ಬಾಂಧವಾಹ ಜನಾಹ ಸ್ನಾತ್ವ ಆಚಮ್ಯ. ಅಲ್ಲಿ ಪ್ರಾಣಾಯಾಮ ಮಧ್ಯದಲ್ಲಿ ಈ ಪವಿತ್ರ ಮೃತ್ವ ಅಂತ ಪವಿತ್ರ ಕೊಡ್ತಾರೆ. ಇದು ತಪ್ಪು. ಖಡಾಖಂಡಿತವಾಗಿ ಹೇಳ್ತೀನಿ ನಾನು. ನೀವು ಧರ್ಮಶಾಸ್ತ್ರದ ಮೂಲ ಗ್ರಂಥಗಳಲ್ಲಿ ಎಲ್ಲೂ ಕೂಡ ಪವಿತ್ರ ಕೊಡಬೇಕು ಅಂತ ಹೇಳಿಲ್ಲ. ಮೂಲ ಗ್ರಂಥ ಅಂತ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಮಾಡ್ತಾ ಇದ್ದೀನಿ. ಯಾಕೆ ಅಂತ ನಿಮಗೆ 1 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಆಡಿಯೋನ ನಾವು ಆಲ್ರೆಡಿ ಮಾಡಿದೀವಿ. ನೀವು ಕೆಳಗಡೆ ಹೋಗಿ ಸ್ಕ್ರೋಲ್ ಮಾಡ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೋಬಹುದು, ಡಿಟೇಲ್ ಆಗಿದೆ ಅಲ್ಲಿ. ಇಲ್ಲಿ ಪವಿತ್ರ ಅನ್ನತಕ್ಕಂಥದ್ದು 5 ತರ ಪವಿತ್ರ ಇದೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. 1 ದರ್ಬೆ, 2 ದರ್ಬೆ, 3 ದರ್ಬೆ, 4 ದರ್ಬೆ, 5 ದರ್ಬೆ. ಇಲ್ಲಿ ನೀವು 1 ದರ್ಬೆ ಪವಿತ್ರನ ಯಾರು ಧರ್ಮೋದಕ ಕೊಡಕ್ ಬಂದಿರ್ತಾರೆ ಅವ್ರು ಕೊಡ್ಲಿಕ್ಕೆ ಬರಲ್ಲ, ಯಾಕೆಂದ್ರೆ ಅವ್ನು ಕರ್ತ ಅಲ್ಲ. 2 ದರ್ಬೆ ಪವಿತ್ರ ಕೊಡ್ಲಿಕ್ಕೆ ಬರಲ್ಲ, ಯಾಕೆಂದ್ರೆ ಇದು ಶುಭ ಕೆಲಸ ಅಲ್ಲ. 3 ದರ್ಬೆ ಪವಿತ್ರ ಕೊಡೋದಕ್ಕೆ ಪಿತೃ ಕಾರ್ಯಕ್ಕೆ ಮಾತ್ರ 3 ದರ್ಬೆ ಪವಿತ್ರ ಕೊಡಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಇದು ಪಿತೃಕರ್ಮ ಅಲ್ಲ, ಇನ್ನು ಪ್ರೇತ ಶಬ್ದವೇ ಹೋಗಿಲ್ಲ. 4 ದರ್ಬೆ ಪವಿತ್ರ ಅನ್ನತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಶಾಂತಿಕ ಪೌಷ್ಟಿಕ ಕರ್ಮಗಳಲ್ಲಿ 60 ವರ್ಷ 70 ವರ್ಷ 80 ವರ್ಷ ಶಾಂತಿ ಮಾಡ್ತಾರೆ, ಅಥವಾ ಯಾರೋ ಒಬ್ರು ಬಾವಿ ತೋಡಿಸ್ತಾರೆ, ಅಂತದಕ್ಕೆಲ್ಲ ಕೆಲವು ವಿಧಿವಿಧಾನಗಳಿದೆ. ಅದು ಮಾಡ್ಬೇಕಾದಾಗ 4 ದರ್ಬೆ ಪವಿತ್ರ. ಆವಿಚಾರಿಕ ಕ್ರಿಯೆಗಳು ಮಾಟ ಮಂತ್ರಗಳನ್ನೆಲ್ಲ ಮಾಡ್ಬೇಕಾದ್ರೆ 5 ದರ್ಬೆ ಪವಿತ್ರ. ಸೊ ಇಲ್ಲಿ ಬಂದಿರತಕ್ಕಂಥವನು ಯಾವನೋ ಈ ಬಂಧು ಅನ್ನಿಸ್ಕೊಂಡಿರ್ತಕ್ಕಂಥವನು ಅಥವಾ ಬಿಡಕ್ ಬಂದಿರತಕ್ಕಂಥವನು, ಅವನು ಕರ್ತಾನೂ ಅಲ್ಲ, ಶುಭ ಕೆಲಸನೂ ಅಲ್ಲ, ಪಿತೃಕರ್ಯನೂ ಅಲ್ಲ, ಶಾಂತಿಕ ಪೌಷ್ಟಿಕ ಕರ್ಮನೂ ಅಲ್ಲ, ಆಭಿಚಾರಿಕ ಕ್ರಿಯೆನೂ ಅಲ್ಲ. ನೀವು ಯಾವ ದರ್ಬೆ ಪವಿತ್ರ ಕೊಡ್ತೀರಾ ಪುರೋಹಿತರು, ಏನ್ ಆಧಾರ ಇಟ್ಕೊಂಡು ಕೊಡ್ತೀರಾ ಹೇಳಿ ನೋಡೋಣ. ಇದನ್ನ ಹೇಳಿ ನೋಡೋಣ ಫಸ್ಟ್. ಇಲ್ಲಿ ಹೇಳಿರ್ತಕ್ಕಂಥದ್ದೇ ಶಾಸ್ತ್ರದಲ್ಲಿ ನಿಮಗೆ ಸಲಿಲ ಕ್ರಿಯೆ ಅಥವಾ ಉದಕ ಕ್ರಿಯೆ ಅಂದ್ರೆ ಹೀಗೆ ಕೊಡ್ತಕ್ಕಂಥದ್ದು ಅಷ್ಟೇನೆ. ಅದು ಹೀಗೆ ಕೊಡ್ತಿರೋ ಒಟ್ನಲ್ಲಿ ಕೊಟ್ಕೊಳ್ಳಿ.
ಕೊಡ್ತಕ್ಕಂಥದ್ದು. ನದಿ ತೀರಕ್ಕೆ ಹೋಗಿ ಕೊಡಬೇಕು. ನೀವು ನದಿ ತೀರಕ್ಕೆ ಎಲ್ಲ ಹೋಗ್ತೀರಾ, ಯಾವುದೋ ಕರ್ಮಾಂತರ ಹೋದ್ಮೇಲೆ ಕೊಡ್ತೀರಾ ನೀವು. ನಿಮಗೆ ಏನೇನು ಬೇಕೋ ಅನುಕೂಲ ಮಾಡ್ಕೊಂಡಿರ್ತೀರ ಶಾಸ್ತ್ರ ಹೇಳೋದ್ರೊಳಗೆ. ನಿಮಗೆ ಬೇಡದೆ ಅದನ್ನೆಲ್ಲ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಇದು ಮಾಡಿಬಿಡ್ತೀರ, ಡಿಸ್ಕಾರ್ಡ್ ಮಾಡ್ತೀರ. ಹಾಗಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಶಾಸ್ತ್ರದಲ್ಲಿ. ಅದಾದಮೇಲೆ ಪ್ರಾಣಾಯಾಮ್ಯ ಮರಣದಿನಾದಾರಭ್ಯ ದಶಮೇ ಹನಿ ದಹನ ಜನಿತ ತೃಷ್ಣ ಉಪಶಮನಾರ್ಥಂ ಪ್ರೇತ ಆಪ್ಯಾಯನಾರ್ಥಂ ಇಹಲೋಕ ಋಣಾನುಬಂಧ ನಿವೃತ್ತ್ಯರ್ಥಂ ಏತದ್ ಧರ್ಮೋದಕಂ ಉಪತಿಷ್ಠತು ಇತಿ ತ್ರೀನ್ ಉದಕ ಅಂಜಲೀನ್ ದದ್ಯುಹು. ಹೀಗೆ ಮೂರು ಉದಕ ಅಂಜಲಿಯನ್ನ, ಉದಕ ಅಂಜಲಿ ಅಂದ್ರೆ ನೀವು ಅಂಜಲಿ ಅಂದ್ರೆ ಹೀಗೆ ಬಾಕ್ಸೆ, ಆಕ್ಚುಲಿ ನೀವು ಹೀಗೆ ಕೊಡಬೇಕು ಅಲ್ಲ, ಹೀಗೆ ಕೊಡಬೇಕಾದ್ದು. ಸ್ಪಷ್ಟವಾಗಿ ಸಂಸ್ಕೃತ ಗೊತ್ತಿರೋದ್ರೆ ಅರ್ಥವಾಗತ್ತೆ ಅಷ್ಟೇ ಅದು. ಸೊ ಹೀಗೆ ಕೊಡಬೇಕು ಅಂತ 3 ಸತಿ ಕೊಡಬೇಕು ಅಂತ ಹೇಳುತ್ತೆ. ಅಂತೆ ಕರ್ತ ಕನಿಷ್ಠ ಪೂರ್ವಕಂ ದದ್ಯಾತ್. ಲಾಸ್ಟ್ ಅಲ್ಲಿ ಕರ್ತಗಳು ಚಿಕ್ಕವನಿಂದ ದೊಡ್ಡವನ ತನಕ ಮಾಡ್ತಿರೋನ್ ದೊಡ್ಡವನ್ ಯಾವ ಇರ್ತಾನೆ ಅವ್ನು ಲಾಸ್ಟ್ ಕೊಡಬೇಕು. ಇದು ಲೆಕ್ಕಾಚಾರ ಇರ್ತಕ್ಕಂಥದ್ದು. ಹಾಗಾಗಿ ಇದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಇದನ್ನ ಮಾಡ್ತು ಅಂದ್ರೆ ಇದು ಆದ್ಮೇಲೆ ನಿಮಗೆ ನಾನು ಹೇಳ್ದಂಗೆ ವಾರಣ ಕಲಶ ಪೂಜೆ ಅಂತ ಬರುತ್ತೆ. ಈ ವಾರಣ ಕಲಶ ಪೂಜೆ ಅನ್ನೋದೇನೆ ಅಲ್ಲಿ 10 ದಿನದ ಕರ್ಮ ಮುಗೀತು, ಅಶೌಚ ಮುಗೀತು, ಅಲ್ಲಿಗೆ ಒಂದು ಪುಣ್ಯಾಹ ಅಂತ ಮಾಡ್ತಾರೆ. ಅದು ವಾರಣ ಕಲಶ ಪೂಜೆ ಅಂದ್ರೆ ಅದೇ ಪುಣ್ಯಾಹ ಆಕ್ಚುಲಿ. ಅದು ಅಲ್ಲಿಗೆ ಕರ್ತಗಳಿಗೂ ಕೂಡ 10ನೇ ದಿನಕ್ಕೇನೆ ಮುಗಿದೋಗತ್ತೆ ಅಶೌಚ ಅನ್ನೋದು. ಆದ್ರೆ ಅದು ಮುಗಿಯೋ ಅಷ್ಟೊತ್ತಿಗೆ ಮಧ್ಯಾಹ್ನ ಮೇಲೆ ಆಗಿರುತ್ತೆ. ಅದನ್ನ 11ನೇ ದಿನ ಸ್ನಾನ ಮಾಡೋದು, ನೀರು ಹಾಕೊಳ್ಳೋದು, ಸೂತಕ ಅಥವಾ ಮುತಕ ಅಂತ ನೀವೇನೇನು ಕರ್ಕೊಳ್ತೀರೋ ಅದೆಲ್ಲ ಮುಗಿದಿದ್ದು ಅಂತ ಅಂದ್ಕೊಳ್ತಕ್ಕಂಥದ್ದು. ಇಲ್ಲಿಗೆ 10 ದಿನದ ಕರ್ಮ ಅನ್ನತಕ್ಕಂತಹದ್ದು ಮುಗಿಯುತ್ತೆ. ಬಂದಿರೋ ಬಂಧು ಅಥವಾ ಸ್ನೇಹಿತ ಯಾರು ಧರ್ಮೋದಕ ಕೊಡಕ್ ಬಂದಿರ್ತಾರೆ ಅವರು ಮತ್ತೆ ಮನೆಗೆ ಹೋಗಿ ಜನಿವಾರವನ್ನ ಬದಲಾಯಿಸ್ಕೊಳ್ಬೇಕಾ? ಯಾಕಂದ್ರೆ ಇದು ತುಂಬಾ ಜನಕ್ಕೆ ಡೌಟ್ ಇದೆ. ಬಂದು ಇನ್ನೂ ಯಾಕಂದ್ರೆ ಇಲ್ಲಿ ಇನ್ನೂ ಪ್ರೇತ ಶಬ್ದ ಬಳಕೆಯಲ್ಲಿರುತ್ತೆ, ಇವ್ರು ಇನ್ನೂ ಅಶೌಚದಲ್ಲೇ ಇರ್ತಾರೆ, ಆದ್ರಿಂದ ಅವರ ಜೊತೆ ಈ ಕಾರ್ಯಗಳಲ್ಲಿ ಪಾಲ್ಗೊಂಡಿರ್ತಾರೆ, ಆದ್ರಿಂದ ಮನೆ ಹೋಗಿ ಮತ್ತೆ ಜನಿವಾರ ಬದಲಾಯಿಸ್ಕೊಳ್ಬೇಕು. ಖಂಡಿತವಾಗ್ಲೂ ಬದಲಾಯಿಸ್ಕೋಬೇಕಾಗತ್ತೆ. ಯಾಕೆ ಅಂದ್ರೆ ಒಂದು ರೀಸನ್ ಹೇಳ್ತೇನೆ. ನೀವು ಕೆಲವು ಸತಿ ಶಾಸ್ತ್ರ ಬರೆದ ಕಾಲದಲ್ಲಿ ಸ್ಮಶಾನದ ಪಕ್ಕದಲ್ಲೇ ಮಾಡ್ತಾ ಇದ್ದೀರಲ್ಲ, ಅಲ್ಲೇ ಯಾವುದೋ ಒಂದು ಕರ್ಮಾಂತರ ವನ ಅಂತ ಹೇಗೆ ಕಟ್ಕೊಂಡಿರ್ತಾರೆ ಸ್ಮಶಾನದ ಹತ್ರನೇ, ಅವ್ರು ಸ್ಮಶಾನದ ಪಕ್ಕದಲ್ಲೇ ಇರ್ತಾ ಇದ್ದ. ಶಾಸ್ತ್ರ ಬರೆದ ಕಾಲದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಅದೆಲ್ಲ ಅಲ್ಲಿ ಮತ್ತೆ ಯಾರ್ಯಾರನೋ ಮುಟ್ಕೊಂಡಿರ್ತೀವಿ ನಾವು, ಗೊತ್ತಿದ್ದೋ ಗೊತ್ತಿಲ್ದೇನೋ, ಜ್ಞಾತಾಜ್ಞಾತಕೃತ ಅಂತ ನಾವೇನು ಹೇಳ್ತೀವಿ ಹಾಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಯಾರನ್ನೋ ಮುಟ್ಕೊಂಡಿರ್ತೀವಿ, ಇನ್ನೇನೋ ಆಗಿರುತ್ತೆ, ಇನ್ನೇನೋ. ಇವತ್ತಿನ ಲೈಫ್ ಸ್ಟೈಲಲ್ಲಿ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥವಾಗುತ್ತೆ. ಈ ಕರೋನಾ ಅಂತ ಇನ್ಫೆಕ್ಷನ್ಸ್ಗಳು ಯಾವುದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಆದಷ್ಟು ನೀವು ಸತ್ತಾಗ ಅಂತಲ್ಲ, ನಾನು ಇವತ್ತಿಗೂ ಕೂಡ ನನ್ನ ಮಗನ್ನೇ ಆದ್ರೂ ಕೂಡ ನಾನು ಸುಮ್ಮನೆ ಮುಟ್ಟಿಸ್ಕೊಳ್ಳಲ್ಲ. ನನ್ನ ಸ್ನಾನ ಆಗೋಗಿದೆ ಅಂದ್ರೆ ಎಂತ ಪಂಡಿತೋತ್ತಮ ನಮ್ಮ ಮನೆಗೆ ಬಂದವನು ಅಲ್ಲಿ ತಾಂಬೂಲ ದೂರದಿಂದ ಇಟ್ಬಿಟ್ಟು ನಮಸ್ಕಾರ ಮಾಡ್ತೀನಿ. ನಾನು ಯಾರನ್ನೂ ಮುಟ್ಟಿಸ್ಕೊಳ್ಳಲ್ಲ ನಾನು. ಇದು ಮಡಿ ಮೈಲಿಗೆ ಅನ್ನೋ ಕಾನ್ಸೆಪ್ಟ್ ಅಲ್ಲ. ಮಡಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಪದವೇ ಇಲ್ಲ. ಘಂಟಾಘೋಷವಾಗಿ ಹೇಳ್ತೀನಿ ಕೇಳಿ, ಅದು ಯಾವ ಸಂಸ್ಕೃತ ಪಂಡಿತರು ಬರ್ತಾರೋ ನನ್ನ ತಕ್ಕ ಬರಲಿ, ಮಡಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಪದ ಇಲ್ಲ. ಮುಸುರೆ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಪದ ಇಲ್ಲ. ಇದ್ರೆ ತಗೊಂಬನ್ನಿ ನೋಡೋಣ. ಹಾಗಾಗಿ ಏನಾಗತ್ತೆ ಅಂದ್ರೆ ನೀವು ಯಾವತ್ತೂ ಕೂಡ ಗೊತ್ತಿದ್ದೋ ಗೊತ್ತಿಲ್ದೇನೋ ಸಣ್ಣ ಪುಟ್ಟ ಬೆರಕೆಗಳು ಈ ಥರದ್ದು ಸ್ಪರ್ಶ ದೋಷಗಳು ಆಗಿರುತ್ತೆ. ಅದರಿಂದ ಮಾಡ್ಕೊಳ್ತಕ್ಕಂಥದ್ದು. ಅದು ಅಲ್ಲದೆ ಪ್ರೇತ ಕರ್ಮದ್ದಕ್ಕೆ ಸಂಬಂಧಪಟ್ಟಿದ್ದು ಇನ್ನು ಪಿತೃತ್ವ ಬಂದಿರಲ್ಲ, ಆದ್ರಿಂದ ಅದು ನೀವು ಮಾಡ್ಕೊಳ್ಳೇಬೇಕಾದ್ದು. ಇನ್ನು ಕೆಲವರು ಇನ್ನೊಂಥರ ಪ್ರಶ್ನೆ ಕೇಳ್ತಾರೆ, ಅಲ್ಲೇ ಜನ್ಮನ ಕೊಡ್ತಾರಲ್ಲ ಅದು ನಮಗೆ ಮಡಿಗೆ ಬರುತ್ತಾ? ಈ ಥರದ್ದೆಲ್ಲ ಇದು ಕೇಳ್ತಕ್ಕಂತಹ ಜನ ಏನ್ ಮಾಡ್ತಾರೆ ಗೊತ್ತಾ, ಅವ್ರು ಬಟ್ಟೆ ಹಾಕೊಂಡು ಹೋಗಿರ್ತಾರಲ್ಲ ಅದನ್ನ ಅಲ್ಲೇ ಪಕ್ಕದಲ್ಲಿ ಇಟ್ಟಿರ್ತಾರೆ, ಸ್ನಾನ ಮಾಡ್ಕೊಂಬಂದ್ಮೇಲೆ ಅದೇ ಬಟ್ಟೆ ಹಾಕೊಂಡ್ ಬರ್ತಾರೆ. ಇದು ಹೆಂಗ್ ಮಡಿಗೆ ಬರುತ್ತೆ ನಾನು ಪ್ರಶ್ನೆ ಕೇಳ್ತೀನಿ, ಪರಿಪ್ರಶ್ನೆ. ಹಾಗಾಗಿ ಅದು ಆ ಥರದೆಲ್ಲ ಏನು ನಿಮಗೆ ಅಷ್ಟೊಂದು ಅಲ್ಲಿ ಕೊಟ್ಟಿದ್ದು ನಮಗೆ ಸಮಾಧಾನ ಇಲ್ಲ ಅನ್ನೋ ಥರ ಇದ್ದು ಇಸ್ಕೊಳಕ್ಕೆ ಹೋಗಬೇಡಿ. ಮನೆಗೆ ಬಂದು ಜನವಾರ ಚೇಂಜ್ ಮಾಡ್ಕೊಳ್ಳಿ. ಅದರೊಳಗೂ ಇನ್ನೂ ಜಾಸ್ತಿ ಮಡಿ ಮಾಡ್ತಕ್ಕಂಥ ಮನೆ ಒಳಗೆ ಬರಲ್ಲ ಕೆಲವರು. ಆಚೆ ಕಡೆ ಜಗಲಿ ಥರ ಏನಾದ್ರು ಜಾಗ ಇತ್ತು ಅಂದ್ರೆ ಪೋರ್ಟಿಕೋ ಆ ಥರದ್ದೆಲ್ಲಾನು ಅಲ್ಲೇ ಕುತ್ಕೊಂಡು ಮಾಡ್ಕೊಳ್ತಾರೆ. ಅದು ಅವರವ್ರು ನಿಮ್ಮ ಒಂದು ನಂಬಿಕೆಗಳ ಮೇಲೆ ಬಿಟ್ಟಿದ್ದು. ಅದನ್ನೆಲ್ಲ ಶಾಸ್ತ್ರಗಳಲ್ಲಿ ಹೀಗೆ ಇದಮಿತ್ತಮ್ ಅಂತ ಎಲ್ಲೋ ಹೇಳಿರ್ತಕ್ಕಂಥದ್ದು ನನಗೆ ಕಂಡು ಬಂದಿಲ್ಲ. ಯಾಕೆಂದ್ರೆ ಎಲ್ಲ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸ ಇಷ್ಟನ್ನು, ಶ್ರುತಿ ಅಂದ್ರೆ ವೇದ ಆಯ್ತಾ, ಶ್ರುತಿ ಬಿಟ್ರೆ ಸ್ಮೃತಿ 58 ಸ್ಮೃತಿಗಳಿದೆ. ಅಷ್ಟನ್ನು ಕೂಲಂಕಷವಾಗಿ ಓದಿರ್ತಕ್ಕಂಥವ್ನು ನಾನು. ಪುರಾಣ 19 ಪುರಾಣಗಳನ್ನ ಸಂಪೂರ್ಣವಾಗಿ ಒಂದು ಅಕ್ಷರವೂ ಬಿಡದಂಗೆ ಓದಿರ್ತಕ್ಕಂಥವ್ನು ನಾನು. ಇತಿಹಾಸ ರಾಮಾಯಣ ಮಹಾಭಾರತವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿರ್ತಕ್ಕಂಥವ್ನು. ಹಾಗಾಗಿ ಇಡೀ ಧರ್ಮಶಾಸ್ತ್ರವನ್ನ ಆಮೂಲಾಗ್ರವಾಗಿ ನಾನು ಅಧ್ಯಯನ ಮಾಡಿ ಸಂಶೋಧನೆ ಮಾಡಿದ್ದೀನಿ. ನನ್ನ ಒಂದು ಲಿಮಿಟೇಷನ್ ಅಲ್ಲಿ ಎಲ್ಲೂ ಇದು ಕಾಣಿಸಿಲ್ಲ. ಇದ್ರ ಬಗ್ಗೆ ಎಲ್ಲ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು. ಇಷ್ಟದ ಮೇಲೆ ಏನಾದ್ರು ಯಾರಾದ್ರೂ ಹೇಳಿರ್ತಕ್ಕಂಥದ್ದು ಇದೆ ಅಂತ ಹೇಳಿ ನೀವು ಯಾರಾದ್ರೂ ಬಂತು ಅಂದ್ರೆ
ಸಂತೋಷ. ನಾನು ಅದನ್ನ ಮುಂದಿನ ಸಂಚಿಕೆಗಳಲ್ಲಿ ಇಂಥದ್ದು ಹೇಳಿದ್ದಾರೆ, ಇಂಥ ಕಡೆ ಇದೆಯಂತೆ ಅಂತ ಅದರ ಗುಣ ಅವಗುಣಗಳನ್ನು ನೋಡಿ ಹಾಕ್ತೀನಿ. ನಾನು ಟೆಸ್ಟ್ ಮಾಡದೆ ಏನನ್ನೂ ಒಪ್ಪಲ್ಲ, ಯಾರನ್ನೂ ಒಪ್ಪಲ್ಲ. ಇಷ್ಟು ಇದು 10 ದಿನದ ಲೆಕ್ಕಾಚಾರ. ಇನ್ನು 11ನೇ ದಿನ. ಸರ್ ಅಲ್ಲಿಗೆ 10 ದಿನದ ಕರ್ಮಗಳೇನಿದೆ ಅಲ್ಲಿವರೆಗೂ ಪ್ರೇತ ಶಬ್ದ ಇರುತ್ತೆ. ಇನ್ನು 11ನೇ ದಿನದಿಂದ ಪಿತೃ ಕಾರ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಅದರಿಂದ 11, 12 ಏನಿದೆ, ಈ 11 ಮತ್ತೆ 12ನೇ ದಿನದ ಕ್ರಿಯೆಗಳ ಬಗ್ಗೆ ತಿಳಿಸ್ಕೊಡಿ. ನಮಗೆ ಈ 10 ದಿನದ ಕರ್ಮಗಳು ಇಷ್ಟು ಅಂತ ಹೇಳಿದ್ದಾಯ್ತು. ಈ 10 ದಿನದ ಕರ್ಮಗಳು ಆದಮೇಲೆ 11ನೇ ದಿನ, ಈ 11ನೇ ದಿನ ಮತ್ತೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಏಕಾದಶನೇ ಹನಿ ಪ್ರಾತರುತ್ಥಾಯ ಗೃಹಸ್ಥಾಹ ಗೃಹಸ್ಯ ಅಶೌಚ ನಿವೃತ್ತ್ಯರ್ಥಮ್ಮ ಗೃಹ ಕುಡ್ಯಾದೀನ ಉಪಲಿಪ್ಯ ಅಲ್ಲಿ ವಸ್ತ್ರ ಪಾತ್ರಾದೀನ ಪ್ರಕ್ಷಾಳ್ಯ ಪುಣ್ಯಾಹಂ ಕಾರಯೇತ. ಪುಣ್ಯಾಹ ಫಸ್ಟ್ ಮಾಡ್ತಾರೆ. ಯಾರು ಒಪ್ಕೊಂಡಿರ್ತಾರೆ ಎಲ್ಲ ಕರ್ಮಗಳನ್ನು 11 ದಿನ ಅಲ್ಲಿ ಪುಣ್ಯಾಹವನ್ನು ಮಾಡ್ತಾರೆ. ಪುಣ್ಯಾಹ ಆದಮೇಲೆ ಸ್ಪಷ್ಟವಾಗಿ ಹೇಳ್ದಂಗೆ ಪ್ರೇತ ಶಬ್ದ 10ನೇ ದಿನಕ್ಕೆ ಮುಗಿಯಲ್ಲ. ನಮ್ಮ ಹುಡುಗ ಕೇಳಿದ್ದು 11ನೇ ದಿನಕ್ಕೆ ಮುಗಿಯುತ್ತೆ ಅಂತ. 11ನೇ ದಿನಕ್ಕೆ ಮುಗಿಯಲ್ಲ, 12ನೇ ದಿನ ಸಪಿಂಡೀಕರಣದ ಕೊನೆಯಲ್ಲಿ ಮುಗಿಯೋದು. ಅದು ಸ್ಪಷ್ಟೀಕರಣ ಮಾಡ್ಬಿಡ್ತೀನಿ ಫಸ್ಟು. ಅದು ಆದಮೇಲೆ ನಮಗೆ 11ನೇ ದಿನ ಮ್ಯಾಕ್ಸಿಮಮ್ ಕರ್ಮ ಇರುತ್ತೆ. ನಾವು ಮಾಡ್ತಕ್ಕಂತಹ 12 ದಿನದ ನಿತ್ಯ ಕರ್ಮಗಳಲ್ಲಿ ಹೋದಾಗ ಒಬ್ಬ ವ್ಯಕ್ತಿ 11ನೇ ದಿನ ಮ್ಯಾಕ್ಸಿಮಮ್ ಇರುತ್ತೆ. ನಮಗೆ ಏನಿರುತ್ತೆ ಹಾಗಾದ್ರೆ 11 ದಿನ ನಮಗೆ ಮ್ಯಾಕ್ಸಿಮಮ್ಮು ಅಂತ ಕೇಳ್ತು ಅಂದ್ರೆ ವೃಷೋತ್ಸರ್ಗ ಅಂತ ಹೇಳ್ತೀವಿ ನಾವು. ವೃಷವನ್ನು ಉತ್ಸರ್ಗ ಅಂದ್ರೆ ಬಿಡ್ತಕ್ಕಂಥದ್ದು ಅಂತ. ಅದು ಒಂದು ಗೂಳಿಯನ್ನ ಬಿಡ್ತಕ್ಕಂಥದ್ದು ಅನ್ನೋ ಅರ್ಥ. ಆ ಗೂಳಿಯನ್ನ ಇವತ್ತೆಲ್ಲೂ ನಾವು ತರಕ್ಕಾಗಲ್ಲ ಸಿಟಿಗಳಲ್ಲಿ. ನಾನು ಹೇಳ್ದಂಗೆ ಶಾಸ್ತ್ರ ಬರೆದ ಕಾಲದಲ್ಲಿ ಹಳ್ಳಿಗಳಲ್ಲಿ ಅದನ್ನ ಬಿಡ್ತಾ ಇದ್ರು. ಅದನ್ನ ಮೇಯ್ಕೊಳ್ಳೋಕ್ಕೆ ತಾನಾಗಿ ತಂದು ಬಿಡೋರು ಗೂಳಿಯನ್ನ. ವೃಷ ಅಂದ್ರೆ ಗೂಳಿ, ಉತ್ಸರ್ಜನ ಅಂದ್ರೆ ಬಿಡ್ತಕ್ಕಂಥದ್ದು ಅನ್ನೋ ಅರ್ಥ. ಅದನ್ನ ಯಾರು ಕಟ್ ಹಾಕೋಂಗಿಲ್ಲ ಅನ್ನೋ ಅರ್ಥದಲ್ಲಿ. ಅದಕ್ಕೆ ಅದು ವೃಷ ಉತ್ಸರ್ಗ ಮಾಡಿದೀವಿ ಅನ್ನೋ ಒಂದು ಕಾರಣಕ್ಕೆ ಅದು ಗೊತ್ತಾಗ್ಲಿ ಅನ್ನೋದು ಸಿಂಬಾಲಿಸಮ್ಗೋಸ್ಕರ ಕಾದ ಒಂದು ಕಬ್ಬಿಣದ ಇದನ್ನ ಬ್ರ್ಯಾಂಡ್ ಅಂತ ಹೇಳ್ತೀವಲ್ಲ, ಅಥವಾ ಹಚ್ಚೆ ಹಾಕ್ದಂಗೆ ಅದ್ರ ಮೇಲೆ ಒಂದು ಮುದ್ರೆ ಟಸ್ಸೆ ಹೊಡೆಯೋದು. ಇದು ಬಹಳ ಇಂಪಾರ್ಟೆಂಟ್. ಅದು ನನಗೆ ಇಷ್ಟ ಆಗಲ್ಲ, ಪ್ರಾಣಿ ಹಿಂಸೆ ಆಗತ್ತೆ ಅಂತ ನನ್ನ ಲೆಕ್ಕಾಚಾರ, ನನ್ನ ವೈಯಕ್ತಿಕ ಅಭಿಪ್ರಾಯ. ಶಾಸ್ತ್ರದಲ್ಲೇ ಹೇಳಿದ್ರು ಕೂಡ ಕೇವಲ ಶಾಸ್ತ್ರಮಾಶ್ರಿತ್ಯ ನ ಕರ್ತವ್ಯೋ ಹಿ ನಿರ್ಣಯ ಯುಕ್ತಿಹೀನೇ ವಿಚಾರಯಿತು ಧರ್ಮಹಾನಿ ಪ್ರಜಾಯತೆ ಧರ್ಮಶಾಸ್ತ್ರ ವಿರೋಧೇತು ಯುಕ್ತಿಯುಕ್ತೋ ವಿಧಿಸ್ಮೃತಃ ವ್ಯವಹಾರೋ ಹಿ ಬಲವಾನ್ ಧರ್ಮಸ್ಥೇನ ಅವಹೀಯತೆ ಅಂತ ಶಾಸ್ತ್ರಗಳಲ್ಲಿ ಶ್ಲೋಕಗಳೆಲ್ಲ ಇದೆ. ಇದನ್ನೆಲ್ಲ ನಾನು ಇವಾಗ ಇಲ್ಲಿ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಇದು ಮುಖ್ಯ ಸಾರಾಂಶ ಏನು ಅಂದ್ರೆ ಸುಮ್ಮನೆ ಶಾಸ್ತ್ರದಲ್ಲಿ ಹೇಳಿದೆ ಅಂತ ಮಾಡೋದಲ್ಲ. ಅಲ್ಲಿ ಹೇಳಿಯೋದಕ್ಕೆ ಏನಾದ್ರು ಒಂದು ಲಾಜಿಕಲ್ ರೀಸನ್ ಇರಬೇಕು, ತರ್ಕ ಇರಬೇಕು. ಅವ್ರು ಹೇಳ್ತಾರೆ ತರ್ಕನೇ ಅದು, ಇವಾಗ ಬ್ರ್ಯಾಂಡ್ ಹೊಡೆದಿದೆ ಅದಕ್ಕೋಸ್ಕರ. ಆ ಬ್ರ್ಯಾಂಡ್ ಹೊಡೆಯೋದ್ರೆ ನೀವು ಕರೆಕ್ಟ್ ಆಯ್ತು, ಲಾಜಿಕಲ್ ರೀಸನ್ ಇಲ್ಲ ಅಂದ್ರೆ. ಆದರೆ ಎಲ್ಲದಕ್ಕಿಂತ ಲಾಜಿಕ್ ಇಂಪಾರ್ಟೆಂಟು, ಆದರೆ ಲಾಜಿಕ್ಕಿಂತ ಎಥಿಕ್ಸ್ ಇಂಪಾರ್ಟೆಂಟ್. ಇಷ್ಟು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಜೀವನದಲ್ಲಿ. ಎಲ್ಲದಕ್ಕಿಂತ ಲಾಜಿಕ್ ಇಂಪಾರ್ಟೆಂಟು, ಆದರೆ ಲಾಜಿಕ್ಗಿಂತ ಎಥಿಕ್ಸ್ ಇಂಪಾರ್ಟೆಂಟು, ನೀತಿ ಇಂಪಾರ್ಟೆಂಟು. ಕಾಯ ವಾಚ ಮನಸ ಇನ್ನೊಬ್ಬರಿಗೆ ಹರ್ಟ್ ಆಗಬಾರ್ದು. ಇದು ನನ್ನ ಸಿದ್ಧಾಂತ. ಇಡೀ ಶಾಸ್ತ್ರಗಳನ್ನು ಆಮೂಲಾಗ್ರವಾಗಿ ಸ್ಟಡಿ ಮಾಡಿದ್ಮೇಲೆ ನಾನು ಇದನ್ನು ತಿಳ್ಕೊಂಡಿದ್ದೀನಿ. ಅದರಿಂದ ನಾನು ಒಪ್ಪಲ್ಲ. ನಮ್ಮ ಅಜ್ಜಿ ಹೋದ ಕಾಲದಲ್ಲೂ ಕೂಡ ನಾನು ಹೇಳಿದ್ದೇನೆ, ಖಡಾಖಂಡಿತವಾಗಿ ನೀವು ಮಾಡಿಕೊಡು. ಆ ಕಾಲದಲ್ಲೇ 98ನೇ ಇಸ್ವಿಲಲ್ಲೇ ನಾನು ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಮಾಡಿಕೊಡುದು. ಅದನ್ನ ಕರುವಿಗೆ ಇಲ್ಲ ಹಸುಗೆ ತಂದು ಕಾದಿರ್ತಕ್ಕಂಥದ್ದು ತಂದು ಪಾಪ ಕರು ಏನು ಮಾಡಿ ಅದಕ್ಕೆ. ನಾನು ಹೇಳೇ ಬಿಟ್ಟಿದ್ದೆ, ನೀವೇನಾದ್ರು ಅದಕ್ಕೆ ಬೊರೆ ಇಡ್ತು ಅಂದ್ರೆ ನಾನು ನೇಣಾಕೊಂಡು ಸತ್ತೋಗ್ತೀನಿ, ಆ ಪಾಪ ಶಾಪ ಎಲ್ಲ ನಿಮಗೆ ಬರುತ್ತೆ ಅಂತ ನಮ್ಮ ತಂದೆ ದೊಡ್ಡಪ್ಪ ಚಿಕ್ಕಪ್ಪಂದ್ರೆ ಎಲ್ರಿಗೂ ಹೇಳಿದ್ದೆ ನಾನು ಆ ಕಾಲದಲ್ಲೇ. ಹಾಗಾಗಿ ನಾನು ಯಾವುದೇ ರೀತಿಯಾದಂತಹ ಪ್ರಾಣಿ ಹಿಂಸೆಯನ್ನು ಒಪ್ಪೋದಿಲ್ಲ. ಅಹಿಂಸಾ ಪರಮೋ ಧರ್ಮ ಅಂತ ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತೆ. ಅದರಿಂದ ನಾನು ಪ್ರಾಣಿ ಹಿಂಸೆಯನ್ನು ಒಪ್ಪೋದಿಲ್ಲ. ಶಾಸ್ತ್ರವೇ ಹೇಳಿದ್ದು ಒಪ್ಪೋದಿಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಕೂಡ ಹೇಳ್ತಿದ್ದೀನಿ. ಯಾರು ಬೇಕಾದ್ರೂ ಈ ವಿಚಾರ ವಿನಿಮಯಕ್ಕೋ ವಾದಕ್ಕೋ ಯಾವುದಕ್ಕೆ ಬೇಕಾದ್ರೂ ಬರ್ಬೋದು, ನಾನು ಸಿದ್ಧ ಇದ್ದೀನಿ. ಇನ್ನು ನಾವು ಈ ವೃಷೋತ್ಸರ್ಗ ಅನ್ನೋದನ್ನ ಮಾಡಿದ ಮೇಲೆ ಅಲ್ಲಿ ಒಂದಷ್ಟು ದಾನಗಳು ಅದು ಇದು ಎಲ್ಲ ಬರುತ್ತೆ. ಅದಾದ್ಮೇಲೆ ಅಗ್ನಾವ್ ಏಕೋದಿಷ್ಟ ಶ್ರಾದ್ದ ಅಂತ ಹೇಳ್ತೀವಿ ನಾವು. ಅಗ್ನಾವ್ ಏಕೋದಿಷ್ಟ ಶ್ರಾದ್ದ ಅಂತ ಕರಿತೀವಿ ನಾವು ಅದನ್ನ. ಅದು ಏಕೋದಿಷ್ಟ ಶ್ರಾದ್ದ ಅಂತ ಕೂಡ ಕರಿತೀವಿ. ಅದು ಒಂದು ಶ್ರಾದ್ದ ಇರುತ್ತೆ. ಆಮೇಲೆ ಷೋಡಶ ಶ್ರಾದ್ದ ಅಂತ ಇರುತ್ತೆ. ಈ ಷೋಡಶ ಶ್ರಾದ್ದ ಅಂದ್ರೆ ಆ ಪ್ರೇತಕ್ಕೆ 12 ತಿಂಗಳುಗಳಿಗೆ 12 ಪ್ಲಸ್ 4 ಎಕ್ಸ್ಟ್ರಾ, ಊನಮಾಸಿಕ, ತ್ರೈಪಾಕ್ಷಿಕ, ಊನಷಾಣ್ಮಾಸಿಕ, ಊನಾಬ್ದಿಕ, ಈ 4 ಎಕ್ಸ್ಟ್ರಾ, 12 ಪ್ಲಸ್ 4 16. ಅದನ್ನೇ ಷೋಡಶ ಅಂತ ಕರೆಯೋದು. ಒಮ್ಮೆ ಎಷ್ಟೋ ಜನಕ್ಕೆ ಷೋಡಶ ಶ್ರಾದ್ದ, ಷೋಡಶ ಅಂದ್ರೆ ಏನೋ ಇವತ್ತು ಷೋಡಶ ಅಂತೆ, ಇನ್ನು ಕೆಲವು ಷೋಡಶಿ ಅಂತ ಬೇರೆ ಕರೀತಾರೆ. ಅದನ್ನು ಷೋಡಶಿ ಅಂತ ಏನು ಕರಿಬೇಕಾಗಿಲ್ಲ. ಸ್ತ್ರೀಲಿಂಗಕ್ಕೆ ಅದು ಕೆಲವು ಲೆಕ್ಕಾಚಾರಗಳಲ್ಲಿ ಅದು ಹೇಳ್ತಕ್ಕಂಥದ್ದು ಷೋಡಶ ಶ್ರಾದ್ದ ಇದು. ಈ 16 ಶ್ರಾದ್ದಗಳನ್ನು 16 ಎಡೆ ಇಟ್ಟು ಸ್ವಯಂ ಪಾಕ ಎಡೆ ಇತ್ತದಲ್ಲಿ, ಯಾಕಂದ್ರೆ ಯಾರು ಬ್ರಾಹ್ಮಣರು ಕೂತ್ಕೊಳ್ಳಲ್ಲ ಅವಾಗ ಪ್ರೇತ ಶಬ್ದದಲ್ಲಿ. ಅದರಿಂದ
ಅಲ್ಲಿ ಎಡೆಯನ್ನ ಇಟ್ಬಿಟ್ಟು ಸ್ವಯಂ ಪಾಕದ ರೂಪದಲ್ಲಿ 16 ಎಡೆಗಳನ್ನ ಹಾಕಿ ಅಲ್ಲಿ ಧಾನ್ಯಗಳನ್ನ, ತರಕಾರಿಗಳನ್ನ, ಯಥಾಶಕ್ತಿ ತಾಂಬೂಲ, ದಕ್ಷಿಣೆ, ವಸ್ತ್ರ ಇದೆಲ್ಲ ಏನೇನಾಗುತ್ತೋ ಅವ್ರಿಗೆ, ನಾನು ಇದೇ ಅದು ಅಂತ ಹೇಳಕ್ಕಾಗಲ್ಲ, ಇದೆಲ್ಲ ಇಡಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಅದನ್ನೆಲ್ಲವನ್ನು ಕೂಡ ಇಟ್ಟು ಇದನ್ನ ಷೋಡಶ ಶ್ರಾದ್ದವನ್ನ ಮಾಡ್ತಕ್ಕಂಥದ್ದು. ಈ ಷೋಡಶ ಶ್ರಾದ್ದ ಆದ್ಮೇಲೆ ಅಂದ್ರೆ ಕುಶೋತ್ಸರ್ಗ ಆಯ್ತು, ಏಕೋದ್ದಿಷ್ಟ ಆಯ್ತು, ಷೋಡಶ ಶ್ರಾದ್ದ 3 ಕರ್ಮ ಆಯ್ತು. ಅದಾದ್ಮೇಲೆ ಸೋದಕುಂಭ ಶ್ರಾದ್ದ ವಿಧಿ ಅಂತ ಇದೆ. ಈ ಸೋದಕುಂಭ ಶ್ರಾದ್ದ ದೊಡ್ಡ ಎಡೆ, ಅದು ಎಲ್ಲಾನು ಇಟ್ಟಿರ್ತಾರೆ ಒಂದಷ್ಟು, ಅದನ್ನೆಲ್ಲ ಮುಂದಕ್ಕೆ ಯಾವಾಗ ಆದಾಗ ಮಾಡ್ತೀವಿ, ನಾವೆಲ್ಲವನ್ನು ಒಂದೇ ಸ್ಟ್ರೆಚ್ಚಲ್ಲಿ ಮಾಡೋಕ್ಕಾಗಲ್ಲ. ಅದರಿಂದ ಆ ಸೋದಕುಂಭ ಶ್ರಾದ್ದವನ್ನ 11ನೇ ದಿನ ಬೇಕಾದ್ರೂ ಮಾಡ್ಬೋದು. ಕೆಲವರು 12ನೇ ದಿನ ಮಾಡ್ತಕ್ಕಂತಹ ಪದ್ಧತಿ ಕೂಡ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಅದು ನಿಮ್ಮ ಅನುಕೂಲ. ಯಾಕೆಂದ್ರೆ 11ನೇ ಅದು ಕರ್ಮ ಜಾಸ್ತಿ ಇದೆ. ಅದರಿಂದ ಕುಶೋತ್ಸರ್ಗ ಅನ್ನತಕ್ಕಂಥದ್ದೇ ಒಂದು 2 ಅವರ್ಸ್ ಮೇಲೆ ಆಗುತ್ತೆ ಕರೆಕ್ಟಾಗಿ ಮಾಡ್ಕೊಂಡ್ರೆ. ಹಾಗಾಗಿ ಅದಾದ್ಮೇಲೆ ಏಕೋದ್ದಿಷ್ಟ ಶ್ರಾದ್ದ, ಅದಾದ್ಮೇಲೆ ಷೋಡಶ ಶ್ರಾದ್ದನೂ ಒಂದು 2.5 ಅವರ್ಸ್ ಮೇಲೆ ಆಗುತ್ತೆ. ಈಗ ಎಲ್ಲ ಒಂದು 4.5 5 ಅವರ್ಸ್ ಮೇಲೆ ಆಗುತ್ತೆ. ಅಷ್ಟೊತ್ತಿಗೆ ಸುಸ್ತಾಗಿ ಹೋಗಿರುತ್ತೆ ಅಂದ್ಬಿಟ್ಟು ಕೆಲವ್ರು ಏನ್ ಮಾಡ್ತಾರೆ, ಈ ಸೋದಕುಂಭ ಶ್ರಾದ್ದವನ್ನ ನೆಕ್ಸ್ಟ್ ಡೇ ಮಾಡಿಸ್ತಾರೆ, ಅಥವಾ 11 ದಿನನೇ ಮಾಡ್ಬೋದು. 11 ದಿನ ಹೇಳಿದೆ ಶಾಸ್ತ್ರದಲ್ಲಿ. ಆಗಲಿಲ್ಲ ಅಂದ್ರೆ ಅಕಸ್ಮಾತ್ ನೆಕ್ಸ್ಟ್ ಡೇ ಮಾಡ್ಕೊಂಡು, ಅದಾದ್ಮೇಲೆ ಅಕಸ್ಮಾತ್ ನೀವು ನೆಕ್ಸ್ಟ್ ಡೇ ಮಾಡೋದಿದ್ರೆ ಅದನ್ನ ಮಾಡಿ ಮತ್ತೆ ಸ್ನಾನ ಮಾಡಿ ಮತ್ತೆ 12ನೇ ದಿನದಲ್ಲಿ ನೀವು ಸಪಿಂಡೀಕರಣವನ್ನು ಮಾಡತಕ್ಕಂತಹದ್ದು. ಈ ಸಪಿಂಡೀಕರಣ ಅಂತಕ್ಕಂತಹದ್ದು ಏನು ಅಂದ್ರೆ, ಹೋಗಿರ್ತಕ್ಕಂತಹ ವ್ಯಕ್ತಿಯ ತಂದೆ, ಅವ್ರ ತಂದೆ, ಇದು ಒಟ್ಟು ಹೋಗಿರತಕ್ಕಂತಹ ವ್ಯಕ್ತಿನ ಸೇರಿ 4 ತಲೆಮಾರಾಗತ್ತೆ. ಆದ್ರೆ ನಾವು ಶ್ರಾದ್ದ ಪ್ರೇತ ಕರ್ಮದಲ್ಲಿ ಹೇಳಬೇಕಾದಾಗ್ಲೂ ಪಿತೃ ಪಿತಾಮಹ ಪ್ರಪಿತಾಮಹ ಶ್ರಾದ್ದದಲ್ಲಿ ಹೇಳೋದು. ಸೊ ಪಿತೃ ಪಿತಾಮಹ ಪ್ರಪಿತಾಮಹ ಅಂದ್ರೆ 3 ತಲೆಮಾರಲ್ಲಿಗೆ, ಮಾತೃ ಪಿತಾಮಹಿ ಪ್ರಪಿತಾಮಹಿ. ಆ 4ನೇ ತಲೆ ಎಕ್ಸಂಪ್ಷನ್ ಆಗತ್ತೆ. 4ನೇ ತಲೆ ಎಕ್ಸಂಪ್ಷನ್ ಆದ್ಮೇಲೆ ಈ ಒಂದೊಂದು ತಲೆ ಹಿಂದಕ್ಕೆ ಸೇರ್ಕೊಳ್ಳುತ್ತೆ. ಅಂದ್ರೆ ತಂದೆಯನ್ನ ಅವರ ತಂದೆ ಹೀಗೆ ಒಂದೊಂದು ನೆಕ್ಸ್ಟ್ ಲೆವೆಲ್ಗೆ ಸೇರಿಸ್ತಕ್ಕಂಥದ್ದು. ಇದನ್ನ ಸಪಿಂಡೀಕರಣ ಶ್ರಾದ್ದ ಅಂತ ಹೇಳ್ತೀವಿ. ಸಪಿಂಡೀಕರಣ ಶ್ರಾದ್ದವನ್ನ ನೀವು ಕರೆಕ್ಟಾಗಿ ಮಾಡ್ತು ಅಂದ್ರೆ 3.5 ಅವರ್ಸ್ ಆಗುತ್ತೆ ಕರೆಕ್ಟಾಗಿ ಮಾಡಿದ್ರೆ ಅಂತ ಹೇಳ್ತೀವಿ. ಏಕೆಂದ್ರೆ ಇತ್ತೀಚೆಗೆ ನಮ್ಮ ತಾಯಿ ಹೋದಾಗ್ಲೂ ಕೂಡ 3.5 ಗಂಟೆ ಕಾಲ ಆಗಿತ್ತು ನಾವು ಮಾಡಿದಾಗ. ಬೆಳಗ್ಗೆ ಶುರು ಮಾಡ್ಕೊಂಡ್ರೆ ನಾವು ಎಷ್ಟು ಒಂದು 10 ಗಂಟೆಗೂ ಶುರು ಮಾಡಿದ್ದು, ಮುಗಿಯೋ ಅಷ್ಟೊತ್ತಿಗೆ 2 ಗಂಟೆ ಆಗ್ತಾ ಬಂದಿತ್ತು. 1:45 ನಾನು ಅಷ್ಟು ಟೈಮ್ ಹಿಡಿಯುತ್ತೆ ಕರೆಕ್ಟಾಗಿ ಮಾಡಬೇಕು ಅಂದ್ರೆ. ಯಾವುದೇ ಕೆಲಸ ನೀವು ನಿಧಾನವಾಗಿ ಕರೆಕ್ಟಾಗಿ ಮಾಡಬೇಕು ಅಂದ್ರೆ ಅಷ್ಟು ಟೈಮ್ ಹಿಡಿಯುತ್ತೆ. ಬೇಡ ಅಂದ್ರೆ 1-1.5 ಗಂಟೆಗೆ ಮಾಡಿ ಮುಗಿಸೋಂಥದ್ದು ಬೇಕಾಷ್ಟು ಜನ ಇದ್ದಾರೆ, ಇಲ್ಲ ನಾನು ಹೇಳಲ್ಲ. ಸೊ ಹಾಗಾಗಿ ಈ ಸಪಿಂಡೀಕರಣ ಶ್ರಾದ್ದ ಅನ್ನತಕ್ಕಂಥದ್ದು ಕೂಡ ಇದೇ ಅರ್ಥದಲ್ಲೇನೆ ಬಂದಿರತಕ್ಕಂಥದ್ದು. ಆ ಸಪಿಂಡೀಕರಣ ಶ್ರಾದ್ದದಲ್ಲಿ ಬಹಳ ಮುಖ್ಯವಾಗಿ ಏನಂತ ಹೇಳೋಣ, ಕೆಲವು ಮಂತ್ರಭಾಗಗಳು ಬರುತ್ತೆ. ಅಲ್ಲಿ ಸಪಿಂಡೀಕರಣಕ್ಕೆ ಕಾಲಕಾಮ ಸಂಜ್ಞಕ ವಿಶ್ವೇದೇವ ಅಂತ, ಅದೆಲ್ಲ ಟೆಕ್ನಿಕಲ್ ಟರ್ಮ್ಸು, ನಿಮಗೆ ಅರ್ಥವಾಗೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ಆ ಸಪಿಂಡೀಕರಣವನ್ನು ಮಾಡಬೇಕಾದಾಗ ಅಲ್ಲಿ ಕೆಲವೆಲ್ಲ ಏ ಸಮಾನ ಅಂತೆಲ್ಲ ಒಂದಷ್ಟು ಮಂತ್ರಭಾಗಗಳು ಬರುತ್ತೆ. ಸಂಗಚ್ಚತ್ವಂ ಸಮ್ಮದತ್ವಂ ಸಂವೋಮನ ಅಂಸಿ ಜಾನತಾಮ್ ಅಂತೆಲ್ಲ ಮಂತ್ರಗಳು ಬರುತ್ತೆ. ಇದೆಲ್ಲವನ್ನು ಆದಮೇಲೆ ಸಪಿಂಡೀಕರಣ ಆದಮೇಲೆ ಅಲ್ಲಿ ಸಪಿಂಡೀಕರಣದ ಕೊನೇ ಭಾಗಕ್ಕೆ ಬಂದಾಗ ನಾವು ಅಲ್ಲಿ ನಮಗೆ ಮಾಡಿಸ್ತಕ್ಕಂತಹ ಪುರೋಹಿತರು ಬಹಳ ಸ್ಪಷ್ಟವಾಗಿ ಹೇಳಿಸ್ತಾರೆ. ಏನಂತ ಅಂದರೆ, ಅಲ್ಲಿ ಸಾಮಾನ್ಯ ಇವತ್ತಿನ ಪದ್ಧತಿನ ಹೇಳ್ತೀನಿ ನಾನು. ಇವತ್ತಿನ ಪದ್ಧತಿನಲ್ಲಿ ಹೇಳಬೇಕಾಗತ್ತೆ ಅಂದರೆ, ಎಲ್ಲ ಆದಮೇಲೆ ಅಲ್ಲೆಲ್ಲ ಏನು ಭೋಜನ ಅಂತ ಬಡಿಸ್ತೀವಿ ನಾವು, ಅದೆಲ್ಲ ಆಗಿ ಎಲ್ಲ ಆದಮೇಲೆ ಭೋಜನ ಅಂತ ಪ್ರಾಚೀನಾವತಿ ಇನ್ನು ಇದೆಲ್ಲ ಆದಮೇಲೆ ಪಿಂಡ ಪ್ರದಾನ ಇದೆಲ್ಲ ಇದಾದ್ಮೇಲೆ ಪಿಂಡ ಸಂಯೋಜನಾ ಕಾಲದಲ್ಲಿ ಅಲ್ಲಿ ಹೇಳಿಸ್ತಾರೆ, ಇತಃ ಪರಂ ಪ್ರೇತ ಶಬ್ದೋ ನಾಸ್ತಿ. ಅದನ್ನ ಇವಾಗೆಲ್ಲ ಅದೇನೋ 2 ಕಾಯಿನ್ ಇಟ್ಕೊಂಡು ಹೀಗೆಲ್ಲ ಹೊಡಿಸಿ ಅದನ್ನ ಟಾಸ್ ಮಾಡಿಸ್ತಾರೆ, ಕೆಲವರು ಒಬ್ಬರು ಒಂಥರ ಮಾಡ್ತಾರೆ. ಸೊ ಹಾಗಾಗಿ ಇನ್ನು ಮುಂದಕ್ಕೆ ಪ್ರೇತ ಶಬ್ದ ಅನ್ನೋದು ನಾವು ಮಾಡ್ತಕ್ಕಂತಹ ಕರ್ಮದಲ್ಲಿ ಬಳಸೋ ಹಾಗಿಲ್ಲ ಅಂತ ಇದನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಸಪಿಂಡೀಕರಣ ಶ್ರಾದ್ದವನ್ನ ಮಾಡಬೇಕಾಗತ್ತೆ. ಈ ಸಪಿಂಡೀಕರಣ ಶ್ರಾದ್ದ ಮಾಡಿದ ಮೇಲೆ ಒಂದು ಸ್ಟ್ರೆಚ್ಚಲ್ಲಿ ಒಬ್ಬ ಸತ್ತ ವ್ಯಕ್ತಿಗೆ ಏನು ಮಾಡಬೇಕು ಅಷ್ಟು ಮುಗಿಯುತ್ತೆ. ಇದು ಆದ್ಮೇಲೆ ಶಾಸ್ತ್ರಗಳಲ್ಲಿ ಅದನ್ನ ಬಹಳ ಕೂಲಂಕಷವಾಗಿ ಬಹಳ ಸುದೀರ್ಘವಾಗಿ ನಾನು ಸಂಶೋಧನೆ ಮಾಡಿ ಬರೆದಿಟ್ಟಿದ್ದೀನಿ. ಧರ್ಮಶಾಸ್ತ್ರದ ಮೂಲ ಗ್ರಂಥಗಳಲ್ಲಿ ಋಷಿಮುನಿಗಳೇ ಸ್ವಲ್ಪ ತಪ್ಪು ಮಾಡಿದ್ದಾರೆ. ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಬರೆದಿರ್ತಕ್ಕಂತಹ ಶಾಸ್ತ್ರಕಾರರೇ ತಪ್ಪು ಮಾಡಿದ್ದಾರೆ. ಯಾಕೆ ಅಂದ್ರೆ, ಆದ್ಯಂ ಏಕಾದಶಯಹನಿ ಅಂತ ಒಂದು ವಾಕ್ಯ ಇದೆ. ಆದರೆ ಮೊದಲನೇ ಮಾಸಿಕವನ್ನ ಆದ್ಯಂ ಮೊದಲ ಮಾಸಿಕ ಶ್ರಾದ್ದವನ್ನ ಏಕಾದಶಯಹನಿ ಅಂತ ಬರೀತಾರೆ ಶಾಸ್ತ್ರಕಾರ. ಏಕಾದಶನೇ ಹನಿ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ಪ್ರೇತ ಶಬ್ದ ಇನ್ನೂ ನಿವೃತ್ತಿನೇ ಆಗಿರಲ್ಲ. ಅದನ್ನೆಲ್ಲ ನಾನು ರಿಸರ್ಚ್ ಮಾಡಿ ಡೀಟೇಲ್ ಆಗಿ ಬರೆದಿಟ್ಟಿದ್ದೀನಿ. ಯಾರು ಬೇಕಾದ್ರೂ ಬಂದು ನನ್ನ ಖುದ್ದಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ತೋರಿಸ್ತೀನಿ ನಾನು ಅಷ್ಟೇ. ಹಾಗಾಗಿ ಏನಾಗುತ್ತೆ ಅಂದ್ರೆ,
ಆದ್ಯಂ ಏಕಾದಶೇ ಹನಿ ಅಂತ ಹೇಳ್ತಾರೆ. ಏಕಾದಶನೇ ಹನಿ ಮಾಡಕ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಪ್ರೇತ ಶಬ್ದ ಇನ್ನೂ ಹೋಗಿರಲ್ಲ. 11ನೇ ದಿನಕ್ಕೆ ಮಾಡಕ್ ಆಗಲ್ಲ. ನಾವು 11ನೇ ದಿನ ನಮಗೆ ಋಷೋತ್ಸರ್ಗ, ಏಕೋದ್ದಿಷ್ಟ, ಸೋತಕುಂಭ ಶ್ರಾದ್ದ, ಷೋಡಶ ಶ್ರಾದ್ದ ಇವೆಲ್ಲ ಇರುತ್ತೆ. 12ನೇ ದಿನ ಸಪಿಂಡೀಕರಣ ಇರುತ್ತೆ. ಸಪಿಂಡೀಕರಣ ಆದ ಮೇಲೆ ಪ್ರೇತ ಶಬ್ದ ಹೋಗ್ತಕ್ಕಂಥದ್ದು ಕೊನೆಯಲ್ಲಿ, ಸಪಿಂಡೀಕರಣದ ಕೊನೆಯಲ್ಲಿ. ಅಲ್ಲಿ ತನಕ ನಮಗೆ ಮಾಸಿಕ ತಿಂಗಳು ಏನ್ ಮಾಡ್ತೀವಿ, ತಿಂಗಳು ಮಾಸಿಕ ಮಾಡ್ಬೇಕಾಗಿಲ್ಲ ಅಂತ ಕೆಲವರು ಬೇರೆ ಹೇಳ್ತಾರೆ. ಇಲ್ಲ, ಮಾಡ್ಲೇಬೇಕು, ಶಾಸ್ತ್ರದಲ್ಲಿ ಪ್ರಮಾಣ ಇದೆ ಅದಕ್ಕೆ. ಸ್ಮೃತಿಗಳಲ್ಲಿ, ಪುರಾಣಗಳಲ್ಲಿ ಎಲ್ಲಾ ಕಡೆ ಪ್ರಮಾಣ ಇದೆ. ಹಾಗಾಗಿ ಮಾಸಕ ಮಾಡ್ಲೇಬೇಕು. ಆ ಮಾಸಕ ನೀವು 2ನೇ ತಿಂಗಳು ತಿಥಿ, 3ನೇ ತಿಂಗಳು ಅಂತಿಲ್ಲ, ಮೊದಲನೇ ತಿಂಗಳು ತಿಥಿ ಬಗ್ಗೆ ನಾವು ಮಾತಾಡ್ತಿದ್ರು. ಒಬ್ಬ ವ್ಯಕ್ತಿ ಹೋದ್ಮೇಲೆ ಮೊದಲನೇ ತಿಂಗಳು ತಿಥಿ 11ನೇ ದಿನ ಮಾಡ್ಬೇಕು ಅಂತ ಶಾಸ್ತ್ರಕಾರ ಹೇಳ್ತಾರೆ. ಅದು ತಪ್ಪು. 13ನೇ ದಿನನೇ ಮಾಡ್ಬೇಕು. ಆ 13ನೇ ದಿನ ಮಾಡ್ಬೇಕಾದ್ರೂ ಕೂಡ ಮಾಡ್ತಕ್ಕಂತಹ ಎಲ್ಲ ಪುರೋಹಿತಗಳು ಕೂಡ ಸಂಕಲ್ಪದಲ್ಲಿ ತಪ್ಪು ಹೇಳ್ತಾರೆ. ಊನಾದಿ ಪಂಚದಶ ಮಾಸಾನುಮಾಸಿಕ ಶ್ರಾದ್ಧೆ ಅಂತ ಸಂಕಲ್ಪ ಹೇಳ್ತಾರೆ. ಆದ್ಯ ಮಾಸಿಕ ಬಿಟ್ಟೇ ಬಿಟ್ರು ಅವರಲ್ಲ ಅವಾಗ. ಊನಾದಿ, ಯಾಕೆಂದ್ರೆ ಊನಮಾಸಿಕ ಅನ್ನತಕ್ಕಂಥದ್ದು 27 ಅಥವಾ 28ನೇ ದಿನ ಮಾಡ್ತಕ್ಕಂಥದ್ದು. ಅದಕ್ಕೂ ಮುಂಚೆ ನೀವು ಆದ್ಯ ಮಾಸಿಕ ಮಾಡ್ಬೇಕಲ್ಲ, ಅದನ್ನ ಬಿಟ್ಬಿಡ್ತಾರೆ ಜನ. ಮಾಡಿಸ್ತಕ್ಕಂತಹ ಪುರೋಹಿತಗಳು ಊನಾದಿ ಪಂಚದಶ ಮಾಸಾನುಮಾಸಿಕ ಅದು ಅಲ್ಲ. ನಾನು ಆಮೇಲೆ ಯಾರನ್ನೋ ಕೇಳಿದಾಗ ಇಲ್ಲ, ಅದು ಆದ್ಯಾದಿ ಷೋಡಶ ಮಾಸಾನುಮಾಸಿಕ ಶ್ರಾದ್ದ ಅಂತ ಹೇಳಬೇಕು. ಖಂಡಿತವಾಗ್ಲೂ ಎರಡೂ ತಪ್ಪೆ. ಯಾಕೆ ಅಂದ್ರೆ ನೀವು ತಿಂಗಳು ತಿಥಿ ಮಾಡೇ ಮಾಡ್ತೀರಾ. 12 ತಿಂಗಳು, 12 + 4 ಸ್ಪೆಷಲ್ ಎಕ್ಸ್ಟ್ರಾ. ಊನಮಾಸಿಕ, ತ್ರೈಪಾಕ್ಷಿಕ, ಊನಷಾಣ್ಮಾಸಿಕ, ಊನಾಬ್ದಿಕ. ಲಾಸ್ಟ್ ಅಲ್ಲಿ ನಮ್ಮ ಹುಡುಗ ಕೇಳಿದ್ನಲ್ಲ, ವರ್ಷದಲ್ಲಿ ಲಾಸ್ಟ್ 3-4 ಡೇಸ್ ಕಂಟಿನ್ಯೂಸ್ ಆಗಿ ಮಾಡ್ತಾರಲ್ಲ ಅಂತ, ಅದು ಊನಾಬ್ದಿಕ ಅನ್ನೋದು. ಅದಾದ್ಮೇಲೆ ಅಬ್ಧಿ ವಿಮೋಕ, ಅದಾದ್ಮೇಲೆ ಪ್ರಥಮಾಬ್ದಿಕ. ಸೊ ಅಲ್ಲಿ ತನಕ ನಮಗೆ 12 + 4 16. ಈ 16 ಯಾತಕ್ಕೆ ಇದೆ ಅಂತ ಕೇಳ್ತು ಅಂದ್ರೆ, ಭೂಲೋಕದಿಂದ ಯಮಲೋಕಕ್ಕೆ ಹೋಗ್ಬೇಕಾದ್ರೆ 68,000 ಯೋಜನ ದೂರ ಇದೆ ಭೂಲೋಕದಿಂದ ಯಮಲೋಕ ಶಾಸ್ತ್ರಗಳ ಪ್ರಕಾರ. ಈ ಡಿಸ್ಟೆನ್ಸ್ ಅಲ್ಲಿ 16 ಸ್ಟೇಷನ್ಗಳು, ಮೆಟ್ರೋ ಸ್ಟೇಷನ್ ಇದ್ದಂಗೆ, ಬಸ್ ಸ್ಟಾಪ್ ಇದ್ದಂಗೆ ಇದೆ. ಅದರ ಲೆಕ್ಕಾಚಾರದಲ್ಲಿ ಆ ಸ್ಟೇಷನ್ಗಳು ಬಂದಾಗ ಅದು ಒಂದೊಂದು ತಿಂಗಳು ಒಂದೊಂದು ಸ್ಟೇಷನ್, ಮಧ್ಯದಲ್ಲಿ ಸ್ಪೆಷಲ್. ಇದು ಏನೋ ಬಸ್ ಡ್ರೈವರ್ ಯಾವ್ದೋ ಕೈ ಹಿಡಿತು ಮಧ್ಯದಲ್ಲಿ ನಿಲ್ಸಲ್ವಾ, ಸ್ಟಾಪ್ ಅಲ್ದೇದು ನಿಲ್ಲಿಸ್ತಾನಲ್ಲ, ಆ ತರ ಇವಲ್ಲ ಅಂತ ಇಟ್ಕೋಬಹುದು. ಸ್ಪೆಷಲ್ ಸ್ಟೇಷನ್ಸ್ ಈ 12 + 4 16. ಈ 16 ಕೂಡ ನಾವು ಈ ಷೋಡಶ ಶ್ರಾದ್ದ ಮಾಡಿದಾಗ ಅಲ್ಲಿ ಪ್ರೇತಕ್ಕೆ ಕೊಟ್ಟಿರ್ತೀವಿ ಸ್ವಯಂಪಾಕ. ಪಿತೃ ಶಬ್ದ ಬಂದ್ಮೇಲೆ 12 ದಿನ ಆಗೋದ್ಮೇಲೆ ಪಿತೃ ಶಬ್ದ ಬರುತ್ತೆ. ಆ ಪಿತೃ ಶಬ್ದ ಬಂದ್ಮೇಲೆ ಪಿತೃ ತನ್ನ ಹೋಗಿರ್ತಕ್ಕಂತಹ ತಂದೆಯನ್ನ ಪ್ರೇತದಿಂದ ಪಿತೃ ಮಾಡಿರ್ತೇವೆ. ಪಿತೃ ಅವನ ತಂದೆ ಪಿತಾಮಹ, ಅವನ ತಂದೆ ಪ್ರಪಿತಾಮಹ. ನಿಮಗೆ ಈ 3 ಜನಕ್ಕೆ ನೀವು ಶ್ರಾದ್ದವನ್ನ, ಮಾಸಿಕ ಶ್ರಾದ್ದವನ್ನ ಮಾಡಬೇಕು. ಮಾಸಿ ಕರ್ತವ್ಯಂ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಈ ಮಾಸಿಕ ಶ್ರಾದ್ದವನ್ನ ಮಾಡಬೇಕಾದಾಗ ನೀವು ಪಿತೃ ಶಬ್ದವನ್ನು ಹೇಳಬೇಕು. ನೀವು ಪ್ರತಿ ತಿಂಗಳು 12 ತಿಂಗಳು + 4 ಮಾಡ್ತಿರಾದ್ರಿಂದ ಮೊದಲನೇ ತಿಂಗಳದ್ ಮಾಡ್ಬೇಕಾದಾಗ 13ನೇ ದಿನ ಮಾಡ್ಬೇಕಾಗತ್ತೆ. ಆದ್ಯ ಮಾಸಿಕ ಶ್ರಾದ್ಧೆ ಅಂತಾನೆ ಸಂಕಲ್ಪ ಹೇಳಬೇಕು. ಊನಾದಿ ಪಂಚದಶ ಮಾಸಾನುಮಾಸಿಕ ಶ್ರಾದ್ಧೆ ಅಂತಾನೂ ಹೇಳೋದು ತಪ್ಪು. ಆದ್ಯಾದಿ ಷೋಡಶ ಮಾಸಿಕ ಶ್ರಾದ್ದ ಅಂತ ಹೇಳೋದು ತಪ್ಪು. ಇನ್ ಕೆಲವರು ಅದನ್ನ ಬೇರೆ ಹೇಳ್ತಾರೆ. ನಾವು 12 ತಿಂಗಳು + 4 16 ತಿಂಗಳದವನು 13 ದಿನನೇ ಮಾಡಿ ಮತ್ತೆ ಪಿತೃ ಶಬ್ದದಲ್ಲೇನೆ ಎಲ್ರಿಗೂ ಕೊಟ್ಬಿಡ್ತೀವಿ. ಮಾಡಬಾರ್ದು. ಅದು ಖಂಡಿತವಾಗ್ಲೂ ಮಾಡಬಾರ್ದು. ತಿಂಗಳು ಮಾಡಬೇಕು ಅಂತ ಮಾಸಿಕ ಶ್ರಾದ್ದ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳಿಯೋದೇನಕ್ಕೆ? ಆಗ ನೀವು ಒಂದು ವಾರದ ಒಂದೇ ಸತಿ ತಿಂದ್ಬಿಟ್ಟು ಸುಮ್ಮನಾಗ್ಬಿಡಿ, ಇನ್ನೊಂದು ವಾರಕ್ಕೆ ಆಗಲ್ಲ ಅಲ್ವಾ? ಒಂದು ವರ್ಷಕ್ಕಾಗುವಷ್ಟು ಹಾಕೊಂಡು ತಿಂದಿದ್ದೀನಿ ಅಂದ್ಬಿಟ್ಟು ತಿಂದಿ ನೋಡೋಣ, ಆಗಲ್ಲ. ಹಾಗೇನೆ ಪಿತೃದೇವತೆಗಳಿಗೂ ಕೂಡ ಒಂದು ತಿಳ್ಕೊಳ್ಳಿ, ದೇವತೆಗಳಿಗಿಂತ ಪಿತೃದೇವತೆಗಳಿಗೆ ವಿಶೇಷವಾಗಿ ನಾವು ಗೌರವವನ್ನು ಕೊಡಬೇಕು. ದೇವಕಾರ್ಯಾದ ಪೀರಾಜನ್ ಪಿತೃಕಾರ್ಯಂ ವಿಶಿಷ್ಯತೆ ತಸ್ಮಾತ್ ಸರ್ವ ಪ್ರಯತ್ನ ಪಿತೃಕಾರ್ಯಂ ಸಮಾಚರೇತ್ ಅಂತ ವೇದವ್ಯಾಸ ಹೇಳ್ತಾರೆ. ಹಾಗಾಗಿ ದೇವತಾ ಕಾರ್ಯಗಳು ನೀವು ಮಾಡಲಿಲ್ಲ ಅಂದ್ರೆ ಏನು ಬಾಧಕ ಇಲ್ಲ ಅಥವಾ ಪಾಪ ಇಲ್ಲ. ಪಿತೃ ಕಾರ್ಯಗಳನ್ನು ಮಾಡಲಿಲ್ಲ ಅಂದ್ರೆ ಪಾಪ. ಅದಕ್ಕೆ ಪಿತೃ ಕಾರ್ಯವನ್ನು ಸರಿಯಾಗಿ ಮಾಡದೇ ಇರೋ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಅದು ಇದು ಆಗ್ತಕ್ಕಂಥದ್ದು, ವಂಶ ಏಳಿಗೆ ಆಗೋದಿಲ್ಲ, ಮಕ್ಕಳುಗಳು ಸಾಯ್ತವೆ, ಇವೆಲ್ಲ ಆಗೋದು ಇದೇ ಕಾರಣಕ್ಕೆ. ಹಾಗಾಗಿ ಎಲ್ಲವನ್ನೂ ಕೂಡ ಮಾಡಬೇಕಾಗತ್ತೆ. ಇಷ್ಟನ್ನೂ ಮಾಡ್ತು ಅಂದ್ರೆ 1 ವರ್ಷದ ಒಂದು ಪ್ರಯಾಣ ಆ ಜೀವಾತ್ಮಕ್ಕೆ. ಸತ್ತ ದಿನ ಏನಿರುತ್ತೆ ಅದು 1 ವರ್ಷ ಆದ್ಮೇಲೆ ಅದರ ಹಿಂದಿನ ದಿನ ಯಮದ್ವಾರೆ ಮಹಾಗೋರೆ ಅಂತೆಲ್ಲ ಶ್ಲೋಕಗಳು ಬರುತ್ತೆ. ಆ ಯಮನ ಒಂದು ದ್ವಾರ ಏನಿರುತ್ತೆ ಅದು 4 ದ್ವಾರ ಇದೆ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ 4 ದಿಕ್ಕುಗಳಲ್ಲೂ 4 ದ್ವಾರ ಇದೆ. ಎಂತೆಂಥ ದ್ವಾರದಲ್ಲಿ ಎಂಟರ್ ಆಗ್ತದೆ ಅದಕ್ಕೆ ಪುರಾಣದಲ್ಲಿ, ಗರುಡ ಪುರಾಣದಲ್ಲಿ ವಿಶೇಷವಾಗಿ ಹೇಳ್ಕೊಂಡು ಹೋಗಿದೆ. ಎಂತೆಂಥ ಕರ್ಮಗಳನ್ನು ಮಾಡಿರ್ತಕ್ಕಂಥದ್ದು ಎಂತೆಂಥ ಕಡೆ ಎಂಟರ್ ಆಗ್ತದೆ ಅಂತ. ಸೊ ಅದೆಲ್ಲವನ್ನು ನೋಡ್ಕೊಂಡು ಅಲ್ಲಿ ಯಮಪುರಿಗೆ ಎಂಟರ್ ಆಗ್ತಕ್ಕಂಥದ್ದು, ನರಕಕ್ಕೆ ಅಂತ ನಾವೇನು ಹೇಳ್ತೀವಿ ಅಲ್ಲಿ. ಆ ಯಮಪುರಿಗೆ ಎಂಟರ್ ಆದ್ಮೇಲೆ ನರಕ ಅನ್ನತಕ್ಕಂಥದ್ದು ಇನ್ನು ತಾಮಿಸ್ರ, ಅಂಧತಾಮಿಸ್ರ, ರೌರವ, ಕುಂಭೀಪಾಕ, ಅಸಿಪತ್ರವನ ಈ ಥರದ್ದೆಲ್ಲ ಬೇಕಾದಷ್ಟು ಪ್ರಧಾನವಾದದ್ದೇ 21, 22 ನರಕಗಳಿದೆ. ಅದಲ್ಲದೆ 100 ಸಾವಿರಾರು ನರಕಗಳು ಇದೆ ಅನ್ನೋದು ಶಾಸ್ತ್ರದಲ್ಲಿ ಹೇಳಿದೆ. ಇದೆಲ್ಲ ಇನ್ನು ಮಿಕ್ಕಿದ ಲೆಕ್ಕಾಚಾರಗಳು ಬರ್ತಕ್ಕಂಥದ್ದು. ಹಾಗಾಗಿ ಸಾವಿರಾರು ಜನಗಳು ನನಗೆ ಈ ಪ್ರಶ್ನೆ ಮಾಡಿದ್ದು, ಅದರಿಂದ ಇದು ಮಾಡಬೇಕು ಅನ್ನೋದು ಒಂದು ಇತ್ತು. ಇದು ವಿಡಿಯೋ ಬಹುಶಃ ತುಂಬಾ ಟೈಮ್ ಆಗಿದೆ ಅನ್ಕೊಳ್ತೀನಿ ನಾನು.
ಆದರೆ ತುಂಬ ಟೈಮ್ ಆಗಿದೆ ಅಂತ ಎಲ್ಲೂ ಸ್ಕಿಪ್ ಮಾಡಬೇಡಿ ನೀವು. ಯಾಕೆ ಅಂದರೆ ನಿಮಗೆ ಲಿಂಕ್ ಸಿಗೋದಿಲ್ಲ ಹೋಗ್ಬೇಕಾದ್ರೆ. ಅದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಪ್ರತಿಯೊಬ್ಬರ ಮನೆಗೂ ಶೇರ್ ಮಾಡಿ ನೀವು. ಯಾಕೆ ಅಂದರೆ ಎಲ್ಲರೂ ಮನೇಲೂ ಸಾಯ್ತಾರೆ. ಬುದ್ಧ ಹೇಳ್ದಂಗೆ ಸಾವಿಲ್ದಿರೋ ಮನೆಯಿಂದ ಸಾಸಿವೆ ತೊಗೊಂಬಂದಂಗೆ ಎಲ್ಲರೂ ಮನೆಯಲ್ಲೂ ಸಾಯ್ತಾರೆ. ಆದ್ದರಿಂದ ಇದಿಷ್ಟೂ ಕರ್ಮಗಳನ್ನು ಕೂಡ ಕೂಲಂಕಷವಾಗಿ ಕರೆಕ್ಟಾಗಿ ಮಾಡಬೇಕು, ಶ್ರದ್ಧಾಭಕ್ತಿಯಿಂದ ಮಾಡಬೇಕು. ಇಷ್ಟನ್ನು ನಾನು ಹೇಳಿದ್ದೀನಿ, ಇಷ್ಟು ಡಿಟೇಲ್ ಆಗಿ ಹೇಳಿದ್ದೀನಿ. ಇದರ ಮೇಲೆ ನಿಮಗೆ ಯಾವುದೇ ಒಂದು ಫೀಲ್ಡಲ್ಲಿ ಸಂಶಯ ಆಗಲಿ ಪ್ರಶ್ನೆ ಆಗಲಿ ಇತ್ತು ಅಂದರೆ ನಮ್ಮ ವಾಟ್ಸಪ್ ನಂಬರ್ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇವಾಗ. ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನನಗೆ ಕೇಳ್ತು ಅಂದ್ರೂ ಪರವಾಗಿಲ್ಲ, ಇಲ್ಲ ಅಲ್ಲೇ ಕಮೆಂಟ್ ಮಾಡಿದ್ರು ಯೂಟ್ಯೂಬಲ್ಲೇನು ಪರವಾಗಿಲ್ಲ. ಅದ್ರ ಮೇಲೆ ಏನಾದರೂ ನಾವು ಮತ್ತೆ ವಿಡಿಯೋ ಮಾಡಬೇಕು ಅಂತ ನಮಗನ್ಸಿದ್ರೆ ಖಂಡಿತವಾಗ್ಲೂ ಮಾಡ್ತೀವಿ. ಇಷ್ಟು ಹೇಳಿ ಈ ಒಂದು ಔದ್ಧ್ವದೈಹಿಕ ವಿಧಿ ಅಂತ ಕರಿತೀವಿ, ನಾವು ಅಪರಕ್ರಿಯೆ ಅಂತ ಕರಿತೀವಿ. ಇದರ ಬಗ್ಗೆ ಒಂದು ಸುದೀರ್ಘವಾದಂತಹ ವಿಡಿಯೋನ ಮಾಡಿದ್ದೀವಿ, ಸ್ಥೂಲವಾಗಿ ಮಾಡಿದ್ದೀನಿ ಇಷ್ಟಾಗಿ ನಾನು. ಇದರ ಮೇಲೆ ಏನಾದರೂ ಹೆಚ್ಚಿಗೆ ಡೌಟ್ಸ್ ಇದ್ದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.